ನಾವಿಲ್ಲಿ ಆಗಂತಕರು ಹುಲಿ ನಾಡಿನಲ್ಲಿ. ಒಂದು ಹುಲಿಯನ್ನು ಬೇಟೆಯಾಡಿದ್ರೆ 100 ರೂಪಾಯಿ ಕೊಡ್ತಿದ್ರು. ನಿರ್ನಾಮ ಮಾಡಲಿಕ್ಕೆ ಸರ್ಕಾರಿ ಕಾರ್ಯಕ್ರಮ ಇತ್ತು. ಕರ್ನಾಟಕ ಇವತ್ತು 2ನೇ ಸ್ಥಾನದಲ್ಲಿದೆ ಹುಲಿಗಳ ಸಂಖ್ಯೆನ ಲೆಕ್ಕ ಹಾಕೊಂಡಾಗ. ಅದೆಲ್ಲ ಅಸಂಬದ್ಧ, ಅದಕ್ಕೆ ಯಾವ ವೈಜ್ಞಾನಿಕ ತಳಹದಿ ಇರಲಿಲ್ಲ. ಸರ್ಕಾರ ಹೇಳಿದ್ದನ್ನೆಲ್ಲ ನಂಬುದಿಲ್ಲ. ಇವರು ಹೇಳ್ತಾರೆ, ಇವರು ಮಂತ್ರಿಗಳು ನಂಬುತ್ತಾರೆ, ಇವರಿಗೊಂದು ಕತೆ ಕಟ್ತಾರೆ. ಯಾರು ಒತ್ತುವರಿ ಮಾಡಿದ್ರು ಅದನ್ನು ರೆಗ್ಯುಲರೈಸ್ ಮಾಡ್ಲಿಕ್ಕೆ ಫಾರೆಸ್ಟ್ ಮಿನಿಸ್ಟರ್ ಒಂದು ಸಿಗ್ನೇಚರ್ ಇದ್ರೆ ಸಾಕಿತ್ತು. ನಾನು ನಾಗರಹೊಳೆಗೆ ಬರುವಾಗ ಏನೂ ಉಳಿಯುವುದಿಲ್ಲ ಅಂತ ಪರಿಸ್ಥಿತಿ ಇತ್ತು. ಗಸ್ತು ತಿರುಗುವವರೇ ಪ್ರಾಣಿಗಳಿಗೆ ಹೊಡಿತಿದ್ರು, ಚಿನ್ನಪ್ಪನವರು ಮನೆ ಸುಟ್ಟು ಹಾಕಿದ್ರು. ಕೊನೆಗೆ ವೈಲ್ಡ್ ಲೈಫ್ ಬಯಾಲಜಿ ಕ್ಷೇತ್ರವೇ ಇರಲಿಲ್ಲ ನಮ್ಮ ದೇಶದಲ್ಲಿ. ಅವರಲ್ಲಿ ಒಂದು ಶಿಸ್ತಿತ್ತು, ಒಂದು ನಿಯತ್ತಿತ್ತು. ಪಗ್ಮಾಕ್ನಲ್ಲಿ 18 ಹುಲಿ ತೋರಿಸ್ತದೆ, ಅಲ್ಲಿ ಹುಲಿ 0 ಇದೆ. ಈಗ ಮಂತ್ರಿಗಳು ಬರ್ತಾರೆ, ಈಗಲೂ ಅಷ್ಟೇ. ನಾನು ಹೇಳೋದು ಯಾರಿಗೂ ಇಷ್ಟ ಆಗುದಿಲ್ಲ, ಅದೇ ಕಾರಣ. ಗೆಳೆಯರೆ, ಇತ್ತೀಚೆಗೆ ಮಹದೇಶ್ವರ ಬೆಟ್ಟದಲ್ಲಿ ಆದಂತಹ ತಾಯಿ ಹುಲಿ ಹಾಗೂ 4 ಮರಿಗಳ ಸಾವು ನಮ್ಮ ರಾಜ್ಯವನ್ನ ಬೆಚ್ಚಿಬೀಳಿಸ್ತು. ಅದು ದೇಶಾದ್ಯಂತ ಚರ್ಚೆಗೆ ಕೂಡ ಗ್ರಾಸ ಆಯಿತು. ಹುಲಿ, ಅರಣ್ಯ ಮತ್ತು ಮನುಷ್ಯ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗೋ ಥರ ಕೂಡ ಮಾಡ್ತು. ಆದರೆ ಕರ್ನಾಟಕದಲ್ಲಿ ಹುಲಿಗಳ ಸಂರಕ್ಷಣೆ ಮತ್ತು ಭಾರತ ಹುಲಿಗಳ ರಾಜಧಾನಿ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಬಂತು. ಒಂದು ಕಾಲದಲ್ಲಿ ನಾಶ ಆಗುವ ಹಂತದಲ್ಲಿದ್ದಂತಹ ಹುಲಿಗಳನ್ನು ಸಂರಕ್ಷಿಸಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತೆ. ರಾಜ್ಯದ ಹುಲಿ ಸಂರಕ್ಷಿತ ಅರಣ್ಯಗಳು, ರಾಜ್ಯದಲ್ಲಿ ಹುಲಿಗಳ ಸಂರಕ್ಷಣೆ ನಡೆದಿದ್ದು ಹೇಗೆ, ರಾಜ್ಯದ ಕಾಡುಗಳ ವೈಶಿಷ್ಟ್ಯ, ಇದೆಲ್ಲವನ್ನು ಕೂಡ ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹುಲಿಗಳ ಸಂರಕ್ಷಣೆಯ ಕಾರ್ಯದಲ್ಲಿ ಗುರುತಿಸಿಕೊಂಡಿರುವಂತಹ, ಕರ್ನಾಟಕದ ಹುಲಿ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂತಹ, ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಹಾಗೂ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಕ್ಕಂತಹ ಡಾಕ್ಟರ್ ಉಲ್ಲಾಸ್ ಕಾರಂತ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲಿಗೆ ಹುಲಿ, ಕಾಡು ಮತ್ತು ಮನುಷ್ಯ ಹೀಗಂದ ತಕ್ಷಣ ತಮಗೆ ಏನೆಲ್ಲ ನೆನಪಾಗುತ್ತೆ ಸರ್? ಮೊದಲು ನೆನಪಾಗಬೇಕೇನಂದ್ರೆ ಹೆಚ್ಚು ಕಡಿಮೆ 2 ಮಿಲಿಯನ್ ವರ್ಷ, ಅಂದರೆ 20 ಲಕ್ಷ ವರ್ಷದಿಂದ ಹುಲಿಗಳು ಏಷ್ಯಾ ಖಂಡದಲ್ಲಿ ಇದ್ದಾವೆ. ಅವುಗಳು ಇವಾಲ್ವ್ ಆಗಿ ನಾವು ಬಂದಿರೋದು 60,000 ವರ್ಷದ ಹಿಂದೆ. ನಾವಿಲ್ಲಿ ಆಗಂತಕರು ಹುಲಿ ನಾಡಿನಲ್ಲಿ. ಹುಲಿ ಮತ್ತು ಮಾನವರ ಬಗ್ಗೆ ಇದ್ದ ಸಂಬಂಧ, ಆ ಕಾಲದಲ್ಲಿ ಬಂದವರು ಹಂಟರ್ ಗ್ಯಾದರರ್ಸ್, ಬೇಟೆಯಾಡಿ ಬದುಕುವ ಜನಾಂಗಗಳು, ಆಫ್ರಿಕಾದಿಂದ ಬಂದು ಇಲ್ಲಿ ನೆಲೆಯಾಗಿ ಮುಂದೆ ಹೋದವರು. ಆಗ ಪ್ರಾಯಶಃ ಹುಲಿಗಳು ಈ ಮಾನವರನ್ನು ಒಂದು ಬಲಿಪ್ರಾಣಿ ಅಂತಲೇ ನೋಡ್ತಿದ್ದಿರ್ಬೋದು. ಯಾಕಂದರೆ ಆದರೆ ಅವರಿಗಾಗಲೇ ಸಂಘಟನೆ ಇತ್ತು, ಕೋಆಪರೇಟಿವ್ ಹಂಟಿಂಗ್, ಒಟ್ಟು ಸೇರಿ ಬೇಟೆಯಾಡೋದೆಲ್ಲ. ಹಾಗಾಗಿ ಏನಾದರೂ ಒಬ್ಬೊಬ್ಬರು ಇದ್ದಿದ್ರೆ, ಒಬ್ಬರು ಇಬ್ಬರು ಇದ್ದಿದ್ರೆ ಹುಲಿಗಳು ಮನುಷ್ಯರನ್ನು ಬೇರೆ ಜಿಂಕೆ, ಕಾಟಿ, ಕಡವೆ ಅದರ ಏನು ಬೇಟೆ ಇದೆಯಲ್ಲ ಅದೇ ಥರ ನೋಡ್ತಿದ್ದಿರ್ಬೋದು ಆಗ 60,000 ವರ್ಷದ ಹಿಂದೆ. ಮುಂದೆ ನಮ್ಮ ಆವಿಷ್ಕಾರಗಳು ಬಂದವು. ಕೃಷಿ ಬಂತು 10,000 ವರ್ಷದ ಹಿಂದೆ. ಜಾನುವಾರು ಸಾಕಣೆ ಬಂತು. ಇದೆಲ್ಲ ನಮಗೆ 10,000 ವರ್ಷದಿಂದ ಅದನ್ನು ನಾವು ಕರಗತ ಮಾಡಿಕೊಂಡೆವು. ಆಗ ಆ ಸಂಬಂಧ ಸ್ವಲ್ಪ ಬದಲಾಯಿತು. ಯಾಕಂದರೆ ಜಾನುವಾರು ಸಾಕಣೆ ಆದ ಕೂಡಲೇ ಸಾವಿರಾರು ಸಂಖ್ಯೆಯಲ್ಲಿ ಜಾನುವಾರು ಸಾಕ್ಲಿಕ್ಕೆ ಶುರು ಮಾಡಿದೆವು. ಆಗ ಹುಲಿಗೆ ಇನ್ನೊಂದು ಆಹಾರದ ವಸ್ತುವಾಗಿ ಸಿಕ್ಕಿತ್ತು. ಆಗಲೂ ಇನ್ನೂ ಕಾನ್ಫ್ಲಿಕ್ಟ್ ಜಾಸ್ತಿ ಆಯಿತು. ಯಾಕಂದರೆ ಜನರು ಅದನ್ನು ಸಾಕ್ತಿದ್ರು. ಇದು ಕೃಷಿಯ ಆವಿಷ್ಕಾರದ ಮೊದಲು ಜಾನುವಾರು ಸಾಕಣೆ ಬಂತು, ಹಂಟರ್ ಗ್ಯಾದರರ್ ಮಧ್ಯದಲ್ಲಿ. ಆಗ ಇನ್ನೊಂದು ಮಟ್ಟಿನಲ್ಲಿ ಆ ಕಾನ್ಫ್ಲಿಕ್ಟ್ ಜಾಸ್ತಿ ಆಯಿತು. ಹುಲಿಗಳ ಬೇಟೆ ಮಾಡುವ ವಿಧಾನಗಳನ್ನು ಕಂಡುಹಿಡಿದ್ರು. ಅದೇ ರೀತಿ ಮುಂದಕ್ಕೆ ನಾವು ಕೃಷಿಯನ್ನು ಆವಿಷ್ಕಾರ ಮಾಡಿದಾಗ 10-12 ಸಾವಿರ ವರ್ಷದ ಹಿಂದೆ, ಆಗ ಇನ್ನೊಂದೇ ರೀತಿಯಲ್ಲಿ ನಮಗೆ ಒಂದು ಬಲ ಬಂತು. ಯಾಕಂದರೆ ನಾವು ಬೆಂಕಿಯನ್ನು ಉಪಯೋಗಿಸಿ, ಜಾನುವಾರುಗಳನ್ನು ಉಪಯೋಗಿಸಿ ಕಾಡನ್ನೇ ಕಡಿದ್ಬಿಟ್ಟೆವು. ಒಂದು ಸಲ ಆ ಕಾಡನ್ನು ಕಡಿದು ನೀವು ವಿಸ್ತರಿಸಿದಾಗ ಹುಲಿಗೆ ಉಳಿಲಿಕ್ಕೆ ಜಾಗವೇ ಇರುವುದಿಲ್ಲ. ಹೆಚ್ಚಾಗಿ ಅವುಗಳು ತುಂಬ ಬಯಲುಸೀಮೆಯಲ್ಲಿ ಸಿಂಹಗಳ ಥರ, ಸಿಂಹಂಗಿಗಳ ಥರ ಬಯಲುಸೀಮೆಯಲ್ಲಿ ಇರುವುದಿಲ್ಲ. ಅವುಗಳಿಗೆ ಸ್ವಲ್ಪ ಕಾಡು ಬೇಕಾಗ್ತದೆ. ಆಗ ಹುಲಿಗಳು ಇನ್ನೂ ಸ್ವಲ್ಪ ಹಿಮ್ಮೆಟ್ಟಿದ್ದವು. ಆದರೂ ಈ ಕಾನ್ಫ್ಲಿಕ್ಟ್ ಯಾವತ್ತೂ ಇದ್ದೇ ಇದ್ದದ್ದು, ಅದು ಹೊಸ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಯಾವಾಗ ಸಂಪೂರ್ಣ ಹುಲಿಗಳ ವಿರುದ್ಧ ಒಂದು ರೀತಿಯ ಶಕ್ತಿ ಬಂತು ಅಂತ ಹೇಳೋದು ಏನಂದರೆ, ನಮಗೆ ಕೋವಿಗಳು, ಉಕ್ಕಿನ ಆವಿಷ್ಕಾರ, ಉಕ್ಕಿನ ಕೋವಿಗಳು, ಮದ್ದುಗುಂಡುಗಳು ಅದೆಲ್ಲ ಒಂದು 300-400 ವರ್ಷದ ಹಿಂದೆ ಬಂದಾಗ
ಆಗ ನಮಗೊಂದು ಡಿಸೈಸಿವ್ ಆಗಿ ಇದರಲ್ಲಿ ಆದರೂ ನೂರಾರು ಮನುಷ್ಯರನ್ನು ಹುಲಿಗಳು ಹಿಡಿತಿದ್ದೆವು. ಈಗ ನಾವು ಕಾನ್ಫ್ಲಿಕ್ಟ್ ಹೆಚ್ಚಾಗಿದೆ ಅಂತ ಹೇಳೋದು ಅರ್ಥ ಇಲ್ಲ. ನೂರಾರು ಮನುಷ್ಯರನ್ನು ಹುಲಿಗಳು ತಿಂತಿದ್ದೆವು, ಅದರ ಮೊದಲು ಜಾನುವಾರುಗಳನ್ನು ತಿಂತಿದ್ದೆವು. ಈಗ ನಾವು ನೋಡ್ತಿರೋದು ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಸೊ ಆ ಆವಿಷ್ಕಾರಗಳು ಬಂದಾಗ ಇನ್ನೂ ಪ್ರಾಯಶಃ ಒಂದು ಜೆನೆಟಿಕ್ ಅಧ್ಯಯನದ ಪ್ರಕಾರ ಒಂದು 500 ವರ್ಷದ ಹಿಂದೆ ಒಂದು 3-4 ಲಕ್ಷ ಹುಲಿಗಳಿದ್ದಿರ್ಬೋದು ಭಾರತದಲ್ಲಿ. ಭಾಳ ಕ್ರೂಡ್ ಅಂದಾಜು ಇದು. ಆ ನಂತರ ಭಾಳ ಬೇಗ ಅವುಗಳ ನಾಶ ಶುರುವಾಯಿತು. ಯಾಕಂದರೆ ನಮಗೆ ಪಾಯ್ಸನ್ಸ್ ಬಂತು, ಕೋವಿ ಬಂತು, ಮತ್ತು ಎರಡನೇ ಮಹಾಯುದ್ಧ ಆದಮೇಲೆ, ಎರಡನೇ ಮಹಾಯುದ್ಧ ಅಲ್ಲ, ಸುಮಾರು 19ನೇ ಶತಮಾನದ ಕೊನೆಯಲ್ಲಿ ಈ ಕಾನ್ಫ್ಲಿಕ್ಟ್ ಯಾವ ಮಟ್ಟಿಗೆ ಹೋಗಿತ್ತಂದರೆ ಹುಲಿಗಳನ್ನು ನಿರ್ನಾಮ ಮಾಡಲಿಕ್ಕೆ ಸರ್ಕಾರಿ ಕಾರ್ಯಕ್ರಮ ಇತ್ತು. ಒಂದು ಹುಲಿಯನ್ನು ಬೇಟೆಯಾಡಿದರೆ ₹100 ಕೊಡ್ತಿದ್ರು, ಅದರ ಬಾಲ ತಗೊಂಡು ಹೋಗಿ DC-ಗೆ ಕೊಟ್ಟರೆ ಆಯಿತಾ. ಸೊ ಒಂದು ರೀತಿ ಇದು ಬೌಂಟಿ ಹಂಟಿಂಗ್ ಅಂತ ಪಾಶ್ಚಾತ್ಯ ದೇಶಗಳಲ್ಲೂ ಇದನ್ನೇ ಎಲ್ಲ ಕಡೆ ಮಾಡ್ತಿದ್ರು. ಈ ದೊಡ್ಡ ಜಾತಿಯ ಮಾಂಸಾಹಾರಿ ಪ್ರಾಣಿಗಳಿಂದ ಅಪಾಯ ಆದಾಗ ಜನಸಾಮಾನ್ಯರಿಗೆ ಮುಕ್ತವಾಗಿ ಅವುಗಳನ್ನು ಕೊಂದರೆ ಬೌಂಟಿ ಕೊಡೋದು, ದುಡ್ಡು ಕೊಡೋದು. ಬ್ರಿಟಿಷ್ ರೂಲಲ್ಲಿ ಇದ್ದಾಗ ಶುರುವಾಯ್ತದು. ಯಾಕಂದರೆ ಆಗ ನಮಗೆ ಜನಸಂಖ್ಯೆ ಜಾಸ್ತಿ ಆಯಿತು, ಜನರಿಗಿನ್ನೂ ಹುಲಿಗಳ ಮಧ್ಯ ಇದು. ಎರಡನೇದಾಗಿ ನಮ್ಮಲ್ಲಿಯೂ ಈ ರಾಜರು ಮಹಾರಾಜರು ಎಲ್ಲ ಹುಲಿ ಬೇಟೆ ಎಲ್ಲ ಮಾಡ್ತಿದ್ರು ಮೊದಲು ಲಾರ್ಜ್ ಸ್ಕೇಲ್ನಲ್ಲಿ. ಅದು ಈ ಬ್ರಿಟಿಷರು ಬಂದ ಮೇಲೆ ಅವರು ಸೇರಿಕೊಂಡ್ರು ಇದಕ್ಕೆ. ಈ ಹಳೆಯ ಹಂಟಿಂಗ್ ವಿಧಾನಗಳ ಜೊತೆಗೆ ಬ್ರಿಟಿಷರ ಆವಿಷ್ಕಾರಗಳು, ಕೋವಿಗಳು ಇತ್ಯಾದಿ ಬಂದು ಈ ಎಲೀಟ್ ಸೋಷಿಯಲ್ ಕ್ಲಾಸಸ್, ನಮ್ಮ ಮಹಾರಾಜರುಗಳು, ಜಮೀನ್ದಾರುಗಳು, ಬ್ರಿಟಿಷ್ ಅಧಿಕಾರಿಗಳು ಮತ್ತು ಆಡಳಿತಗಾರರು ಇಬ್ಬರು ಸೇರಿ ಅವರು ಸ್ಪೋರ್ಟ್ ಹಂಟಿಂಗ್ ಅಂತ, ಅವರು ನಾವು ಹುಲಿಗಳನ್ನು ಮೋಜಿಗಾಗಿ ಆದರೆ ಜನರಿಗೆ ಸಹಾಯ ಮಾಡಲಿಕ್ಕಾಗಿ ಅಂತಲೂ ಹೇಳ್ತಿದ್ರು. ಅದು ನಿಜ, ಯಾಕಂದರೆ ಜನರೇ ಕರೆದು ಮಾಡಿಸ್ತಿದ್ರು ಬೇಟೆ. ಸೊ ಈ ಎರಡೂ ಒತ್ತಡಗಳು ಒಂದೇ ಸಲ ಬಿತ್ತು. 1875ರಿಂದ 1925 ಆ 50 ವರ್ಷ ಅವಧಿಯಲ್ಲಿ ಹೆಚ್ಚು ಕಡಿಮೆ 60,000 ಹುಲಿಗಳನ್ನು ಈ ರೀತಿ ಸ್ಪೋರ್ಟ್ ಮತ್ತು ಬೌಂಟಿ ಹಂಟಿಂಗಿಗೆ ಮಾಡಿದ ದಾಖಲೆ ಇದೆ. ಅಂದರೆ ಆದ ಸಂಖ್ಯೆ ಜಾಸ್ತಿ ಇರ್ತದೆ. ಹಾಗಾಗಿ ಇದೊಂದು ಈಗ ಹೊಸ್ತು, ಮೊನ್ನೆ ಮಹದೇಶ್ವರ ಮಲೆಯಲ್ಲಿ ಆಯಿತು, ಇದರಿಂದ ಆಯಿತು, ಯಾವುದೋ ಲೋಕಲ್ ಇವತ್ತಿನ ಕಾರಣದಿಂದ ಆಯಿತು ಅಂತಲ್ಲ. ಯಾಕಂದರೆ ಅವುಗಳು ಮಾಂಸಾಹಾರಿ ಪ್ರಾಣಿಗಳು. ಒಂದು ಹುಲಿ ಬದುಕಬೇಕಾದ್ರೆ ಅದಕ್ಕೆ ವರ್ಷಕ್ಕೆ 50 ದನದ ಗಾತ್ರದ ಅಥವಾ ಜಿಂಕೆ ಗಾತ್ರದ ಪ್ರಾಣಿಗಳು ಬೇಕು. ವಾರಕ್ಕೊಂದು ಕಿಲ್ ಮಾಡ್ತವೆ ಅವುಗಳು. ಸೊ ಈ ಕಾನ್ಫ್ಲಿಕ್ಟು ಒಂದು ರೀತಿಯಲ್ಲಿ ಇನ್ಹೆರಿಟ್. ನಾವು ಅದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಪೂರ್ತಿ ನಿರ್ನಾಮ ಮಾಡಬೇಕಾದ್ರೆ ಹುಲಿಗಳನ್ನೇ ಪೂರ್ತಿ ನಿರ್ನಾಮ ಮಾಡಬೇಕು. ಒಂದು ಹಂತದಲ್ಲಿ ಇದು ಆಗಿತ್ತು ಕೂಡ. ಅಂದರೆ ದೇಶದಲ್ಲಿ ಹುಲಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ. ಹೌದು. ಆಮೇಲೆ ನಾವು ಏನು ರಾಯಲ್ ಬೆಂಗಾಲ್ ಟೈಗರ್ಸ್ ಇರ್ಬೋದು, ಸೈಬೀರಿಯನ್ ಟೈಗರ್ಸ್ ಇರ್ಬೋದು, ಮಲೇಯನ್ ಟೈಗರ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಾಶ ಆಗುವ ಹಂತಕ್ಕೆ ಬಂದಿದ್ವು. ಆ ನಂತರ ಸರ್ಕಾರಗಳ ಎಚ್ಚರಿಕೆ ಮತ್ತು ಸಂರಕ್ಷಣೆ ಅನ್ನೋದು ಇವುಗಳನ್ನು ಉಳಿಸಿದೆ ಅಂತ ಹೇಳಲಾಗುತ್ತೆ. ಸೊ ಆ ಸಂಘರ್ಷವೇ ಇದಕ್ಕೆಲ್ಲ ಕಾರಣ ಆಯ್ತಾ? ಆ ಸಂಘರ್ಷ ಅಂದರೆ ಒಂದು, ನಿಮಗೆ ಜನಸಂಖ್ಯೆ ಜಾಸ್ತಿ ಆದ ಹಾಗೆ ಕೃಷಿ ವಿಸ್ತಾರ ಮಾಡಲಿಕ್ಕೆ ಜಮೀನು ಬೇಕು. ನಮಗೆ ಆ ಕಾಲದಲ್ಲಿ ಭಾರತದಲ್ಲಿ ನಮ್ಮ ಕೃಷಿ ಭೂಮಿ ಹೆಚ್ಚು ಕಡಿಮೆ 50% ಹೆಚ್ಚಾಯಿತು ವಿಸ್ತಾರ. ಇದನ್ನೆಲ್ಲ ನಾವು ಪರಿಗಣಿಸುವುದಿಲ್ಲ, ಹುಲಿಗೆ ಹಾನಿ ಆಯ್ತಿದ್ರಿಂದ ಅಂತ. ಅದಾದದ್ದು ನಿಜ. ಇನ್ನೊಂದು ಕಡೆಯಿಂದ ಜಾನುವಾರುಗಳ ಮೇಲೆ ಹುಲಿಗಳ ಇದು ಸ್ವಲ್ಪ ಮಟ್ಟಿಗೆ ನರಭಕ್ಷಣೆ, ಅದರಿಂದಾಗಿ ಹುಲಿಗಳನ್ನು ಪೆಸ್ಟ್ ಅಂತ ಮಾಡಿ ನಾಶ ಮಾಡಲಿಕ್ಕೆ ಶುರು ಮಾಡಿದರು. ಅದೇ ನಾನು ಹೇಳಿದೆ ಅಲ್ಲ, 1930-40ರವರೆಗೆ ಈ ಮನೋಧೋರಣೆ ಇತ್ತು. 30ರ ನಂತರ ಕೆಲವು ಜನ ಬ್ರಿಟಿಷ್ ಅಧಿಕಾರಿಗಳು, ಮೇಲ್ವರ್ಗದವರು ಹುಲಿ ನಾಶ ಆಗುವ ಸಾಧ್ಯತೆ ಇದೆ ಅಂತ ಒಂದು ಕಾಳಜಿ ಬಂತು. ಅದರಲ್ಲಿ ಒಬ್ಬ ಫಾರೆಸ್ಟ್ ಆಫೀಸರ್ ಇದ್ದ, FW ಚಾಂಪಿಯನ್ ಅಂತ ಹೇಳಿ. ಅವನು DF ಆಗಿದ್ದ ಉತ್ತರ ಪ್ರದೇಶದ ಲ್ಯಾಂಡ್ಸ್ಡೌನ್ ಡಿವಿಷನಲ್ಲಿ. ಅವನು ಪ್ರಥಮ ಬಾರಿಗೆ ಅಮೆರಿಕದಿಂದ ಕ್ಯಾಮರಾ ಟ್ರ್ಯಾಪ್ ತಂದು ಹುಲಿಗಳ ಫೋಟೋ ತೆಗಿಲಿಕ್ಕೆ ಪ್ರಯತ್ನ ಮಾಡಿ ಅವನು ಬೇಟೆ ಆಡ್ತಿರ್ಲಿಲ್ಲ. ಅವನು ಕನ್ಸರ್ವೇಷನ್ ಬಗ್ಗೆ ಮೊದಲ ಕಾಳಜಿ ವಹಿಸಿದ ಬ್ರಿಟಿಷ್ ಅಧಿಕಾರಿ ಅವನು. ಆ ನಂತರ ಜಿಮ್ ಕಾರ್ಬೆಟ್ ಬಂದರು. ಅವರು ಸ್ವಲ್ಪ ಹೇಳಿದರು, 1930ರಲ್ಲೇ ಹೇಳಿದರು, ಇನ್ನೊಂದು 25 ವರ್ಷದಲ್ಲಿ ಹುಲಿಗಳು ನಾಶ ಆಗಿ ಹೋಗ್ತವೆ ಅಂತ. ಆ ರೀತಿ ಇತ್ತಾಗ ಎರಡನೇ ಮಹಾಯುದ್ಧ ಮುಗಿದ ಮೇಲೆ ಇನ್ನೂ ಈ ಒತ್ತಡ ಜಾಸ್ತಿ ಆಯಿತು. ಯಾಕಂದರೆ
ಸ್ವಲ್ಪ ಆದರೂ ಹತೋಟಿ, ಪರ್ಮಿಟ್ ಸಿಸ್ಟಮ್, ಹಂಟಿಂಗ್ ಎಲ್ಲ ಇದ್ದದ್ದು ಬ್ರಿಟಿಷ್ ಇದರಲ್ಲಿ. ಮತ್ತು ಎಲ್ಲ ಜನಸಾಮಾನ್ಯರಿಗೆ ಕೋವಿ ಇಟ್ಕೊಳ್ಳಿಕ್ಕೆ ಆಸ್ಪದ ಇರಲಿಲ್ಲ, ಯಾಕಂದರೆ ಅವರು ದೇಶ ವಿರೋಧಿಗಳು ಅಂತ, ದಂಗೆ ಹೇಳ್ತಾರೆ ಅಂತ. ಸೊ ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕಿದ್ದ ಪ್ರಯಾರಿಟಿ ಏನಂದರೆ ಆಹಾರದ ಬಹಳ ಕೊರತೆ ಇತ್ತು, ಜನಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು, ಅಭಿವೃದ್ಧಿಗೆ ಇದೆಲ್ಲ ಬೇಕಿತ್ತು. ಹಾಗಾಗಿ ಆಹಾರ ಉತ್ಪಾದನೆ ಹೆಚ್ಚು ಮಾಡೋದು ಅಂತ ನೆಹರು ಅವರು ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗ್ರೋ ಮೋರ್ ಫುಡ್ ಅಂತ ಕ್ಯಾಂಪೇನ್. ಈ ಗ್ರೋ ಮೋರ್ ಫುಡ್ ಕ್ಯಾಂಪೇನ್ನ ರೂಟ್ನಲ್ಲಿದ್ದದ್ದೇನೆಂದರೆ ಮುಕ್ತವಾಗಿ ಗನ್ ಲೈಸೆನ್ಸ್ ಎಲ್ಲ ಕೃಷಿಕರಿಗೂ ಕೊಡಬೇಕು, ಅವರು ಅವರ ಬೆಳೆಗಳನ್ನು ರಕ್ಷಿಸಲಿಕ್ಕೆ ಕಾಟಿ, ಕಡವೆ, ಕಾಡಹಂದಿ ಯಾವ ಪ್ರಾಣಿ ಬರ್ತದೋ ಅದಕ್ಕೂ ಹೊಡಿಬೋದು, ದನಗಳನ್ನು ರಕ್ಷಿಸಲಿಕ್ಕೆ ಹುಲಿ, ಚಿರತೆಗಳನ್ನು ಹೊಡಿಬೋದು. ಈ 100 ರೂಪಾಯಿ ಬಹುಮಾನವೂ ಇತ್ತು. ಸೊ ಒಂದು ರೀತಿಯಲ್ಲಿ ಅವ್ಯವಹಿತಾಗಿ ಹಂಟಿಂಗ್ ನಡೆಯಿತು ಇಂಡಿಪೆಂಡೆನ್ಸ್ ಬಂದ ಮೇಲೆ ಆ ಕಾಲದಲ್ಲಿ. ಅದೇ ಟೈಮಿಗೆ ಮಹಾಯುದ್ಧ ಮುಗಿದಿತ್ತು, ವಾರ್ ಸರ್ಪ್ಲಸ್ ಜೀಪ್ಗಳು, ಆವರೆಗೆ ಜೀಪ್ ಇರಲಿಲ್ಲ. ಜೀಪ್ ಬಂದದ್ದಾಗ ಯುದ್ಧ ಆದಮೇಲೆ 4 ವೀಲ್ ಡ್ರೈವ್ ಜೀಪ್ಗಳು ಬಂದವು. ಅದೇ ರೀತಿ ಟಿಂಬರ್ ಲಾಗಿಂಗಿಗೆ ಆ ರೀತಿ ಹೆವಿ ಡ್ಯೂಟಿ ಟ್ರಕ್ಸ್ ಬಂತು. ಬ್ಯಾಟ್ರಿ ಸೆಲ್ ಬಂತು. ಅದರ ಮೊದಲು ಈ ಡ್ರೈ ಬ್ಯಾಟ್ರಿ ಸೆಲ್ ಇರಲಿಲ್ಲ, ಆ ಸ್ಪಾಟ್ಲೈಟ್ ಮಾಡಿ ಹೊಡಿಲಿಕ್ಕೆ. ಈ ಎಲ್ಲ ತಂತ್ರಜ್ಞಾನ ಒಂದು ಕಡೆ, ಸಾಮಾಜಿಕ ಒತ್ತಡ ಒಂದು ಕಡೆ, ಎಲ್ಲವೂ ನಾಶ ಆಗುವ ಸ್ಥಿತಿಗೆ ಬಂದಿತ್ತು. 1948ರಲ್ಲಿ ಹುಟ್ಟಿದ್ದು. ಆ ಕಾಲದಲ್ಲಿ ಯಾವ ಕಾಳಜಿ ಏನೂ ಇರಲಿಲ್ಲ. ನಾನು ಪುತ್ತೂರಿನಲ್ಲಿ ಹುಟ್ಟಿ ಬೆಳೆದು ದಕ್ಷಿಣ ಕನ್ನಡ ಕುದುರೆಮುಖಕ್ಕೆ 64ನೇ ಇಸ್ವಿಯಲ್ಲಿ ಹೋಗಿದ್ದೆ. ಆಗ ಯಾವ ಕಾಳಜಿಯೂ ಇರಲಿಲ್ಲ ನಮ್ಮ ಭಾರತೀಯ ಮಿಡ್ಲ್ ಕ್ಲಾಸ್ನಲ್ಲಿ. ಈಗ ಎಲ್ಲರೂ ಫೋಟೋ ತೆಗೆಯೋದು, ಫೇಸ್ಬುಕ್ನಲ್ಲಿ ಹಾಕೋದು, ಇದೆಲ್ಲ ಇತ್ತೀಚೆಗೆದ್ದು. ಆಗ ಯಾರಿಗೂ, ಮಧ್ಯಮ ವರ್ಗದವರಿಗೆ ಇದರ ಬಗ್ಗೆ ನಮ್ಮವರಿಗೆ ಕಾಳಜಿ ಇರಲಿಲ್ಲ. ಸ್ವಲ್ಪ ಮಟ್ಟಿಗೆ ಆ ಬ್ರಿಟಿಷ್ ಇನ್ಫ್ಲುಯೆನ್ಸ್ನಲ್ಲಿದ್ದ ಸ್ವಲ್ಪ ಇಲೀಟ್ ಸೋಷಿಯಲ್ ಕ್ಲಾಸಸ್ ಅನ್ಬೋದು. ಆ ಜನ್ರೇಷನ್ನಲ್ಲಿ EPG ಅಂತ ಇದ್ದರು, ಪ್ಲ್ಯಾಂಟರ್, ಟೀ ಪ್ಲ್ಯಾಂಟರು ಅಸ್ಸಾಂನಲ್ಲಿ. ಸಲೀಂ ಅಲಿ ಅವರು ಪಕ್ಷಿ ವೀಕ್ಷಣೆ ಅಂತ ಅವರಿಗೆ ಇದಿತ್ತು, ಕಾಳಜಿ ಇತ್ತು. ಹಾಗೆ M. ಕೃಷ್ಣನ್ ಅಂತ ಪತ್ರಕರ್ತರು ಮದ್ರಾಸ್ನವರು, ಅವರು ಸ್ಟೇಟ್ಸ್ಮ್ಯಾನಿಗೆ ಕಾಲಮ್ ಬರೀತಿದ್ರು. ಅವರೆಲ್ಲ ಒಂದು ರೀತಿ ಪಾಶ್ಚಾತ್ಯ ರೀತಿಯಲ್ಲಿ ವನ್ಯಜೀವಿ ರಕ್ಷಣೆ ಆಗಬೇಕು, ಇದಕ್ಕೆ ಪ್ರತ್ಯೇಕ ಪ್ರದೇಶ ಬೇಕು, ಈ ರೀತಿ ಮುಕ್ತ ಹಂಟಿಂಗ್ ಎಲ್ಲ ಮಾಡಬಾರ್ದು ಅಂತ 60ನೇ ದಶಕದಲ್ಲಿ ಶುರುವಾಯಿತು ಸ್ವಲ್ಪ ಮಟ್ಟಿಗೆ. ಆಗ ನಾನು ಹೈಸ್ಕೂಲ್ನಲ್ಲಿದ್ದ ನನ್ನಂಥವರಿಗೆಲ್ಲ ಅದೇ ಒಂದು, ಯಾಕಂದರೆ ಕಾಡೆಲ್ಲ ಸುತ್ತಾಡಿದರೆ ಎಲ್ಲ ಕಡೆ ಬೇಟೆ. ನಾನು ಹುಲಿ ಹೆಜ್ಜೆ ನೋಡಿದ್ದು 65ನೇ ಇಸ್ವಿಯಲ್ಲಿ, ಕುದುರೆಮುಖದ ತುದಿಯಲ್ಲಿ, ಎಲ್ಲಿ ಹೋದರೂ ಕಾಣ್ತಿರ್ಲಿಲ್ಲ. ಆ ಪರಿಸ್ಥಿತಿ ಇತ್ತಾಗ. ಆ ನಂತರ ಆ ಒತ್ತಡದಿಂದ, ಏನು ಒತ್ತಡ ಇದ್ದರೂ ಅರಣ್ಯ ಇಲಾಖೆ, ಆಡಳಿತ ಅದೆಲ್ಲ ನಡೆಸೋರಿಗೆ ಅದು ಮುಟ್ಟಬೇಕಲ್ಲ. ಈ ಕೆಲವು ಜನ ಹೇಳಿದರೆ ಆಗೋದಿಲ್ಲ. ಅದಕ್ಕೆ ರಾಜಕೀಯ ಬೆಂಬಲ ಇರಲಿಲ್ಲ ವನ್ಯಜೀವಿ ರಕ್ಷಣೆಗೆ. ಇಂದಿರಾ ಗಾಂಧಿಯವರಿಗೆ ಅದರ ಬಗ್ಗೆ ಒಂದು ಕಾಳಜಿ ಇತ್ತು. ಅವರು 66ನೇ ಇಸ್ವಿಯಲ್ಲಿ ಮೊದಲನೇ ಬಾರಿ ಇದಕ್ಕೆ ಬಂದಾಗಲೇ ಅವರು ಇವರ ಮಾತುಗಳೆಲ್ಲ ಕೇಳ್ತಿದ್ರು, ಅವರ ಬಗ್ಗೆ, ಅವರ ಈ ರೀತಿ ಹಾಗೆ ಪಾಶ್ಚಾತ್ಯ ಸಂರಕ್ಷಣೆ, ವನ್ಯಜೀವಿ ಸಂರಕ್ಷಣೆ, ಸೇವ್ ದ ಟೈಗರ್ ಅದೆಲ್ಲ ಶುರುವಾಯಿತು ಲೇಟ್ 60s. ಅದೆಲ್ಲಕ್ಕೂ ಅವರು ಕಿವಿ ಕೊಟ್ಟು ಕೇಳಿದ್ರು. ಅವರಿಗೆ ನಿಜವಾದ ಕಾಳಜಿ ಇತ್ತು. ಹಾಗೆ ಅವರು ಅಧಿಕಾರಕ್ಕೆ ಬಂದು ಸ್ವಲ್ಪ ಗಟ್ಟಿಯಾಗಿ ಬೇರೂರಿದ ಮೇಲೆ ಅವರಿಗೆ ಒಂದು ರೀತಿಯ ಇದು ಭಾಳ ಪವರ್ಫುಲ್ ಲೀಡರ್ ಅವರು. ಯಾಕಂದರೆ ಅವರು ಜನರ ದೃಷ್ಟಿಯಲ್ಲಿ ಆದರೂ ಜನಪರ ಕಾರ್ಯಕ್ರಮ ಮಾಡಿದರು, ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿದರು, ಮಹಾರಾಜರುಗಳ ಹಕ್ಕುಗಳನ್ನು ಕಿತ್ಕೊಂಡ್ರು, ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಮಾತಾಡಿದರು. ಅದರಿಂದಾಗಿ ಅವರಿಗೊಂದು ಬಡ ಜನರಲ್ಲಿ ಭಾಳ ಒಂದು ಸ್ಟ್ರಾಂಗ್ ರೂಟ್ ಇತ್ತು. ಆ ಕಾರಣದಿಂದಾಗಿ ಅವರು ಭಾಳ ಕಟ್ಟುನಿಟ್ಟಾದ ವೈಲ್ಡ್ ಲೈಫ್ ಕಾನೂನುಗಳನ್ನು ತರಲಿಕ್ಕಾಯಿತು. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ 72. 69ನಲ್ಲಿ ನೇಷನ್ ವೈಡ್ ಬ್ಯಾನ್ ಆನ್ ಟೈಗರ್ ಹಂಟಿಂಗ್ ತಂದರು. ಇದಕ್ಕೆಲ್ಲ ರೆಸಿಸ್ಟೆನ್ಸ್ ಇದ್ದರೂ ಅವ್ರು ಕೇರ್ ಮಾಡಲಿಲ್ಲ. ಮತ್ತು ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಭಾಳ ಡ್ರಾಸ್ಟಿಕ್ ಆ್ಯಕ್ಟ್, ಅದು ಬೇಕಿತ್ತು. ಅದಿಲ್ಲದಿದ್ದರೆ ಏನು ಹುಲಿ ಮಾತ್ರ ಅಲ್ಲ, ಸುಮಾರು ಬೇರೆ ಎಲ್ಲ ಹೋಗ್ತಿತ್ತು. ಅವರು ತಂದು ಅದನ್ನು ದಕ್ಕಿಸ್ಕೊಳ್ಳುವ ರಾಜಕೀಯ ಶಕ್ತಿ ಅವರಿಗಿತ್ತು, ಸೋಷಿಯಲ್ ರೂಟ್ಸ್ ಇತ್ತು. ಮತ್ತು ಬಾಂಗ್ಲಾದೇಶದ ಯುದ್ಧ ಆದಮೇಲಂತೂ ಸ್ಟೇಟು ಸೆಂಟರ್ ಎಲ್ಲ ಕಡೆ ಅವ್ರದ್ದೇ ಆಡಳಿತ ಇತ್ತು. ಅವರು ಈ ಚೀಫ್ ಮಿನಿಸ್ಟ್ರುಗಳು ಅವರು ಇವರಿಗೆಲ್ಲ
ಕಟ್ಟುನಿಟ್ಟಾಗಿ ಹೇಳಿ ಆಗ ಅರಣ್ಯ ಇಲಾಖೆಯಿಂದ ಇನ್ಕಮ್ ಅಂದರೆ ಸ್ಟೇಟ್ ಬಜೆಟ್ನ 30-40% ಇತ್ತು. ಈಗ ಯಾವುದೂ ಇಲ್ಲ, ಈಗೆಲ್ಲ ಬೇರೆ IT ಅದು ಇದು. ಆಗ ಮರ ಕಡಿಯೋದು ನಿಲ್ಲಿಸಿ ಅಂದರೆ ಅದಕ್ಕೆ ನಮ್ಮ ಸ್ಟೇಟ್ನಂಥ ಸ್ಟೇಟ್ಗಳಲ್ಲಿ ಮಧ್ಯಪ್ರದೇಶ, ಕರ್ನಾಟಕದಲ್ಲಿ ಅದು ಬಜೆಟ್ನಲ್ಲಿ ಭಾಳ ಅವರಿಗೆ ಕಂಪೆನ್ಸೇಟ್ ಮಾಡಿದರು ಪ್ಲ್ಯಾನಿಂಗ್ನಲ್ಲಿ. ನಿಮಗೆ ಲಾಸ್ ಆದರೆ ನಾ ಕೊಡ್ತೇನೆ ಪ್ರಾಜೆಕ್ಟ್ ಟೈಗರ್ ಇಂಪ್ಲಿಮೆಂಟ್ ಮಾಡುವಾಗ ಅಂತ ಎಲ್ಲ ಸ್ಟೇಟ್ಸಿಗೆ ಇದು ಮಾಡಿ ಆ 9 ಟೈಗರ್ ರಿಸರ್ವು ಇದೆಲ್ಲ ಮಾಡಿ ಆ ಕಾಲದಲ್ಲಿ ಒಂಥರ ನಮ್ಮ ಮಧ್ಯಮ ವರ್ಗದಲ್ಲಿ, ಈಗ ನನ್ನ ಜನ್ರೇಷನ್, ಅದು ನೆಕ್ಸ್ಟ್ ಜನ್ರೇಷನ್, ನಮಗೆ ಇದಕ್ಕೊಂದು ಆಸೆ ಹುಟ್ಟುವ ಪರಿಸ್ಥಿತಿ ಇದೆ ಅಂತ ತುಂಬ ಜನ ನಮಗೆ ಆಗ ಪ್ರಥಮ ಬಾರಿಗೆ ಇದು ಒಂಥರ ಅದು ವೈಡರ್ ದೆನ್ ದೀಸ್ ಇಲೀಟ್ ಅಪ್ಪರ್ ಕ್ಲಾಸ್ ಮೂಮೆಂಟಿಂದ ಸ್ವಲ್ಪ ಮಟ್ಟಿಗೆ ಮಿಡಲ್ ಕ್ಲಾಸಿಗೆ ಡಿಫ್ಯೂಸ್ ಆಯಿತು. ಅದರ ಪರಿಣಾಮವಾಗಿ ಆ ನಂತರ ಈ ರಿಕವರಿ ಎಲ್ಲ ಏನು ನೋಡಿದ್ದೇವಲ್ಲ ಆಗ ಶುರುವಾದದ್ದು. ಈ ಪ್ರಾಜೆಕ್ಟ್ ಟೈಗರ್ ಅಂತ ಬಂದಾಗ ಕರ್ನಾಟಕದ ಬಂಡೀಪುರ ಕೂಡ ಮೊದಲ ಬಾರಿಗೆ ಇಂಪ್ಲಿಮೆಂಟ್ ಆಗ್ತದೆ. ಕರ್ನಾಟಕ ಇವತ್ತು 2ನೇ ಸ್ಥಾನದಲ್ಲಿದೆ. ಮಧ್ಯಪ್ರದೇಶ ಹುಲಿಗಳ ಸಂಖ್ಯೆನ ಲೆಕ್ಕ ಹಾಕೊಂಡಾಗ ಅದೆಲ್ಲ ಸುಮ್ಮನೆ ನಾನು ಆ ನಂಬರ್ಗಳನ್ನು ನಂಬೋದಿಲ್ಲ. ಮಧ್ಯಪ್ರದೇಶದಲ್ಲಿ ನಮಗಿಂತ 4 ಪಾಲು ಕಾಡು ಹೆಚ್ಚಿದೆ, ಇವ್ರು 2 ಹುಲಿ ಕಮ್ಮಿ ಇದೆ ಅಂದರೆ ನಾನು ನಂಬೋದಿಲ್ಲ. ಆ ವಿಚಾರಕ್ಕೆಲ್ಲ ನಾನು ಸರ್ಕಾರ ಹೇಳಿದ್ದನ್ನೆಲ್ಲ ನಂಬೋದಿಲ್ಲ ನಾನು. ಒಟ್ಟಾರೆ ಇವರು ಹೇಳ್ತಾರೆ, ಇವರು ಮಂತ್ರಿಗಳು ನಂಬುತ್ತಾರೆ, ಇವರಿಗೊಂದು ಕತೆ ಕಟ್ತಾರೆ. ಮಧ್ಯಪ್ರದೇಶದಲ್ಲಿ ಅರಣ್ಯ ಎಷ್ಟಿದೆ? ನಮ್ಮ 4 ಪಾಲು, ನಮ್ದು 20,000 ಸ್ಕ್ವೇರ್ ಕಿಲೋಮೀಟರ್ ಇರೋದು ಟೈಗರ್ ಹ್ಯಾಬಿಟೇಟ್. ಅವರಲ್ಲಿ 4-5 ಪಾಲಿದೆ. ಉತ್ತರಾಖಂಡದಲ್ಲಿ ಅದು ಜಾಸ್ತಿ ಇದೆ, ನಮ್ಮಲ್ಲಿ ಜಾಸ್ತಿ ಹುಲಿ ಆಗೋದು ಹೇಗೆ? ಅದು ಬೇರೆ ವಿಚಾರ, ಈ ಗಣತಿ ವಿಚಾರ. ಬಟ್ ಬಂಡೀಪುರದಲ್ಲಿ ಪ್ರಥಮ ಮಾಡಿದ್ದು ಬಂಡೀಪುರದಲ್ಲಿ. ಇದರಲ್ಲಿ ಇನ್ನೊಂದು ಅಂಶ ನಮ್ಮ ಕರ್ನಾಟಕಕ್ಕೆ ಬಂದರೆ ಭಾಳ ಮುಖ್ಯವಾಗಿ ಹೇಳಬೇಕು. ಈಗ ಕಟ್ಟುನಿಟ್ಟಾಗಿ ಕಾನೂನು ಬಂತು, ಅಥವಾ ಈ ಹಿನ್ನೆಲೆಯಲ್ಲಿ ಇನ್ನೊಂದು ನಾವು ಹೇಳಬೇಕು. ಇದೇ ಥರ ಕಾನೂನುಗಳು ಸೇವ್ ದ ಟೈಗರ್ ಕ್ಯಾಂಪೇನ್ ಅಂತ ಹೇಳಿ ನೀವು ಬೇರೆ ದೇಶಗಳ ಕತೆ ಹೇಳಿದ್ರಲ್ಲ, ಎಲ್ಲ ಕಡೆ ಒಂದು ಗ್ಲೋಬಲ್ ಮೂಮೆಂಟ್ ಆಗಿ ಬಂತು ಹುಲಿಗಳನ್ನು ಉಳಿಸ್ಬೇಕು ಅಂತ. ಅನೇಕ ಕಡೆ ಕಾನೂನುಗಳು ಬಂದು ಕಟ್ಟುನಿಟ್ಟಾಗಿ ಹುಲಿ ಸಂರಕ್ಷಣೆ ಪ್ರದೇಶ ಅದು ಮಾಡಬೇಕು ಅಂತ. ನೇಪಾಳದಲ್ಲಿ ಮಹಾರಾಜರಿಗೆ ಇಂಟ್ರೆಸ್ಟ್ ಇತ್ತು, ಆಗ ಡಿಕ್ಟೇಟರ್ಶಿಪ್. ಅವರು ಅಲ್ಲಿ ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಂಥದ್ದೆಲ್ಲ ಏನೂ ಇರಲಿಲ್ಲ ಅಂತ ಗಟ್ಟಿಯಾಗಿರೋದು. ಅವರು ಆರ್ಮಿಗೆ ಕೊಟ್ಟರು ಆ ಕೆಲಸ. ಚಿತ್ವಾನಿಗೆ ಆರ್ಮಿ ಪೆಟ್ರೋಲಿಂಗ್ 2-3 ಪಾರ್ಕ್ ಮಾಡಿ ಅಲ್ಲಿ ಆರ್ಮಿ ಪೆಟ್ರೋಲ್. ನಮ್ಮಲ್ಲಿ ಅಡ್ವಾಂಟೇಜ್ ಏನಂದರೆ ನಮ್ಮಲ್ಲಿ ಒಂದು ಮಿಲಿಟ್ರಿ ಶಿಸ್ತಿರುವ ಅರಣ್ಯ ಇಲಾಖೆ ಇತ್ತು. ಆಗ ಹೆಚ್ಚು ಜನ ಇಲ್ಲದಿದ್ದರೂ ನಮ್ಮ ರೆವಿನ್ಯೂಗೆ ಟಿಂಬರ್ ಮುಖ್ಯವಾಗಿರೋದ್ರಿಂದ ಕಾಡನ್ನು ಗಸ್ತು ತಿರುಗಿ, ಅದು ವನ್ಯ ರಕ್ಷಣೆಗಲ್ಲ, ಗಸ್ತು ತಿರುಗುವವರೇ ಪ್ರಾಣಿಗಳಿಗೆ ಹೊಡಿತಿದ್ರು, ಅದು ಬೇರೆ ಕತೆ. ಆದರೆ ಆ ಕಾಡನ್ನು ಉಳಿಸ್ಲಿಕ್ಕೆ ಒಂದು ಶಕ್ತಿ ಇತ್ತು ಅರಣ್ಯ ಇಲಾಖೆಯಲ್ಲಿ, ಒಂದು ಸಿಸ್ಟಮ್ ಇತ್ತು. ಗಾರ್ಡ್ಸು, ಫಾರೆಸ್ಟರ್ಸು, ರೇಂಜರ್ಸು, ಆಮೇಲೆ DFOs. ಈಗಿನ ಹಾಗೆ ಸಂಖ್ಯೆಯಲ್ಲಿ ಇರಲಿಲ್ಲ. ಇಡೀ ಕರ್ನಾಟಕದಲ್ಲಿ 5 ಜನ ಕನ್ಸರ್ವೇಟ್ರುಗಳು, ಒಬ್ಬರು ಚೀಫ್ ಕನ್ಸರ್ವೇಟ್ರು, ಒಂದು 25 DFOಗಳು ಮ್ಯಾನೇಜ್ ಮಾಡ್ತಿದ್ರು, ಇದಕ್ಕಿಂತ ಜಾಸ್ತಿ ಫಾರೆಸ್ಟನ್ನು. ಬಟ್ ಅವರಲ್ಲಿ ಒಂದು ಶಿಸ್ತಿತ್ತು, ಒಂದು ನಿಯತ್ತಿತ್ತು, ಮಿಲಿಟ್ರಿ ಥರ. ನೀವು ಆ ಕಾಡು ಉಳಿಸೋದ್ರೊಟ್ಟಿಗೆ ಪ್ರಾಣಿಗಳನ್ನು ಉಳಿಸಿ ಅಂತ ಹೇಳಿದ ಕೂಡಲೇ ಬಹಳ ಕೆಲವು ಜನ ಆಗ ಹೋರಾಟ ಮಾಡಿದ್ದು, ರೇಂಜರ್ ಚಿನ್ನಪ್ಪನಂಥವರು, ಅವರಿಗಿಂತ ಮೊದಲಿದ್ದ ರೇಂಜರ್ ಅಚ್ಚಯ್ಯನಂಥವರು, ಆಫೀಸರ್ಸು ಅದ್ಭುತವಾಗಿ ಕೆಲಸ ಮಾಡಿದರು. ಯಾವಾಗ 72ರಿಂದ ಸುಮಾರು 80-85ರವರೆಗೆ ಆ ಒಂದು ಪೀಳಿಗೆ ಅರಣ್ಯ ಅಧಿಕಾರಿಗಳು ಕೆಲಸ ಮಾಡದಿದ್ದರೆ ಇದು ಯಾವುದೂ ಇರ್ತಿರ್ಲಿಲ್ಲ. ಆದರೆ ಅಧಿಕಾರಿಗಳಿಗೆ ಆ ರೀತಿ ಕೆಲಸ ಮಾಡಲಿಕ್ಕೆ ಅದೇ ರೀತಿ ರಾಜಕೀಯ ನಾಯಕತ್ವವೂ ಬೇಕು. ಆಗೇನಾಯಿತು ಅದೇ ಪೀರಿಯಡ್ನಲ್ಲಿ ಕರ್ನಾಟಕದಲ್ಲಂದರೆ ಒಬ್ಬರು ಅರಣ್ಯ ಮಂತ್ರಿ ಬಂದರು, KH ಪಾಟೀಲ್ ಅಂತ, ಗದಗ್ನವರು, ಈ HK ಪಾಟೀಲ್ರ ತಂದೆ. ಅವರು ಕಾಡೇ ಇಲ್ಲದ ಜಾಗದಿಂದ ಬಂದಿದ್ದವರು. ಅವರಿಗೆ ಬಹಳ ದಕ್ಷತೆ ಮಾತ್ರ ಅಲ್ಲ, ಅವರು ಬೇರೆ ಇದರಲ್ಲಿ ಕೋಆಪರೇಟಿವ್ ಫೀಲ್ಡ್ನಲ್ಲಿ, ಫ್ರೀಡಮ್ ಫೈಟ್ನಲ್ಲೆಲ್ಲ ಬಹಳ ಗಟ್ಟಿಗ ಅವರು ಬಂದು ಇದು ನೋಡಿ ಇದು ಎಂಥದ್ದು ಇಲಾಖೆ ಅಂತ ಹೇಳುವಾಗ ಅವರಿಗೆ ಅರ್ಥವೇ ಆಗಲಿಲ್ಲ. ಇದು ಕಾಡನ್ನು ಹೇಗೆ ಉಳಿಸ್ಕೊಳ್ಳೋದು, ಈ ರೀತಿ ನೀವು ನಿರ್ವಹಿಸಿದರೆ ಆಗೋದಿಲ್ಲ ಅಂತ. ಫಾರೆಸ್ಟ್ ಮಿನಿಸ್ಟ್ರು ಕಾಡನ್ನು ರಿಲೀಸ್ ಮಾಡ್ಬೋದು, ಯಾರು ಒತ್ತುವರಿ ಮಾಡಿದ್ರು ಅದನ್ನು ರೆಗ್ಯುಲರೈಸ್ ಮಾಡಲಿಕ್ಕೆ ಫಾರೆಸ್ಟ್ ಮಿನಿಸ್ಟ್ರು ಒಂದು ಸಿಗ್ನೇಚರ್ ಇದ್ದರೆ ಸಾಕಿತ್ತು. ಅವರೇ ಸ್ವತಃ ಅದನ್ನು ಸರೆಂಡರ್ ಮಾಡಿ ಇದು ಯಾವ ಮಂತ್ರಿಗೂ ಈ ಹಕ್ಕಿರಬಾರ್ದು ಅಂತ ಹೇಳಿ, ಏನು ಇಂದಿರಾ ಗಾಂಧಿಯವರು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಅಂತ 80ರಲ್ಲಿ ತಂದ್ರಲ್ಲ, ಅದರ ಒಂದು ವರ್ಷನನ್ನು ಕರ್ನಾಟಕದಲ್ಲಿ ಪಾಟೀಲರು ತಂದಿದ್ರು. ಅದೇ ರೀತಿ ಒಳ್ಳೊಳ್ಳೆ ಅಧಿಕಾರಿಗಳನ್ನು ಇಟ್ಕೊಳ್ಳೋದು, ಯಾವ ಇದಕ್ಕೂ ಬಗ್ಗುತ್ತಿರಲಿಲ್ಲ. ಆಗ ತುಂಬ ಒತ್ತಡ ಇತ್ತು, ಅರಣ್ಯಗಳನ್ನು ಮುಕ್ತವಾಗಿ ಪ್ಲೈವುಡ್ಗೆ ಇದಕ್ಕೆಲ್ಲ ಬಿಡಬೇಕು ಅಂತ. ಅದನ್ನೆಲ್ಲ ರೆಸಿಸ್ಟ್ ಮಾಡಿದ್ರು ಅವರು. ಈ ಪ್ರೊಟೆಕ್ಟೆಡ್ ಏರಿಯಾಸ್ ಉಂಟಲ್ಲ ನಮ್ಮಲ್ಲಿ,
ಅವರಿಗೆ ಒಳ್ಳೆಯ ಸಲಹೆ ಕೊಡುವ ಅಧಿಕಾರಿಗಳಿದ್ದರು. ಅವರೆಲ್ಲ ಕನ್ಸಲ್ಟ್ ಮಾಡಿ ನ್ಯಾಷನಲ್ ಪಾರ್ಕ್ ಬಂಡೀಪುರ ಒಂದಾಯ್ತಲ್ಲ, ಈ ಎಲ್ಲ ಅಭಯಾರಣ್ಯಗಳು, ಅದರ ಮೊದಲು ಒಂದು ಗೇಮ್ ಸ್ಯಾಂಕ್ಚುರಿ ಅಂತ ಚಿಕ್ಕದಾಗಿತ್ತು, ನಾಗರಹೊಳೆಯಿಂದ ಹಿಡಿದು ಭದ್ರಾ ಆ ಎಲ್ಲ ಅಭಯಾರಣ್ಯಗಳು ಒಂದು ಫಸ್ಟ್ ಸೀರೀಸ್ನಲ್ಲಿ ದಾಂಡೇಲಿ ಹೆಚ್ಚು ಕಡಿಮೆ ಉತ್ತರ ಕನ್ನಡ ಜಿಲ್ಲೆ ಅರ್ಧ ಭಾಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಾಡಿಬಿಟ್ಟಿದ್ರು. ಸೊ ಆ ಒಂದು ಸ್ವೀಪಿಂಗ್ ಇದು ಅಲ್ಲಿ ಆ ಕಾನೂನು, ಇಂದಿರಾ ಗಾಂಧಿ ಅವರ ಒತ್ತಡ, ಮತ್ತು ಆಗ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜ ಅರಸು ಅವರು ಮತ್ತು ಗುಂಡೂರಾವ್ ಅವರೆಲ್ಲ, ಅವರಿಗೆ ಸ್ವಲ್ಪ ಇದಿತ್ತು, ಅಧಿಕಾರಿಗಳಿಗೆ ತುಂಬ ಅವ್ರಿಗೆ ಬೇಕಾದವರನ್ನೇ ಹಾಕ್ಕೊಳ್ಳೋದು, ಅವ್ರಿಂದ ಆ ಥರ ಎಲ್ಲ ಇರಲಿಲ್ಲ. ಒಂದು ರೀತಿಯ ದೂರದೃಷ್ಟಿ ಇತ್ತು ಇಬ್ಬರಿಗೂ, ದೇವರಾಜ ಅರಸರಿಗೂ ಗುಂಡೂರಾಯರಿಗೂ. ಸೊ ಒಂದು ರೀತಿಯಲ್ಲಿ ಎಲ್ಲ ಕರ್ನಾಟಕದಲ್ಲಿ ಇದೆಲ್ಲ ಮೇಳೈಸಿ ಕರ್ನಾಟಕ ಒಂದು ಭಾಳ, ಅದು ನನಗೇನಂದರೆ, ನಾನು ಅದೇ ಕಾಲದಲ್ಲಿ ನಾನು ಕಾಲೇಜ್ ಪಾಸ್ ಮಾಡಿ ನಾನು ಈ ಕ್ಷೇತ್ರಕ್ಕೆ ನಿಧಾನಕ್ಕೆ ಬಂದು ನನಗೆ ಒಂದು ಇದರ ಪೂರ್ಣ ಚಿತ್ರಣ ಸಿಕ್ಕಿದ್ದು, ಅದು ಕೋಇನ್ಸಿಡೆನ್ಸ್. ನಾನು ಆ ಟೈಮ್ನಲ್ಲಿ ಇದ್ದೆ, ವಿಟ್ನೆಸ್ ಆಗಿ ನಿಧಾನವಾಗಿ ಅದರಲ್ಲೆಲ್ಲ ಭಾಗವಹಿಸ್ಲಿಕ್ಕೆ ಶುರು ಮಾಡಿದ್ದೆ. ಆ KH ಪಾಟೀಲ್ರ ಪಾತ್ರ ನಮ್ಗೆ ಇವತ್ತಿಗೂ ಅದನ್ನು ಗೊತ್ತಿದ್ದವ್ರಿಗೆ ಗೊತ್ತುಂಟು, ಯಾರಿಗೂ ಉಳಿದವ್ರಿಗೆ ಅದು ಗೊತ್ತಿಲ್ಲ. ಈಗ ಮಂತ್ರಿಗಳು ಬರ್ತಾರೆ, ಇವರನ್ನೆಲ್ಲ ನೋಡಿ ಅವರನ್ನು ನೋಡಿದರೆ ನನಗೆ ಏನಪ್ಪ ಇದು ವ್ಯತ್ಯಾಸ ಅಂತ ಆಗ್ತದೆ. ವನ್ಯಜೀವಿ ಶಾಸ್ತ್ರ ಅಥವಾ ವೈಲ್ಡ್ ಲೈಫ್ ಬಯಾಲಜಿ ಅದು ಒಂದು ವಿಶೇಷವಾದ ವಿಜ್ಞಾನ. ಅದಕ್ಕೆ ನಮ್ಮ ದೇಶದಲ್ಲಿ ಯಾವ ತಳಹದಿಯೂ ಇರಲಿಲ್ಲ, ಎಲ್ಲಿಯೂ ಟ್ರೈನಿಂಗು ಇರಲಿಲ್ಲ. ಅರಣ್ಯ ಅಧಿಕಾರಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ UPSC ಕಾಂಪಿಟೇಷನ್ ಪಾಸಾಗಿ 2 ವರ್ಷ ಡೆಹ್ರಾಡೂನ್ನಲ್ಲಿ ಟ್ರೈನಿಂಗ್ ತಗೊಂಡು, ವೈಲ್ಡ್ ಲೈಫ್ ಬಯಾಲಜಿ ಕ್ಷೇತ್ರವೇ ಇರಲಿಲ್ಲ ನಮ್ಮ ದೇಶದಲ್ಲಿ. ಅದು ಇವಾಲ್ವ್ ಆದದ್ದು ಹೊರಗಡೆ. ಸೊ ನನಗೆ ಪ್ರಥಮ ಆಸಕ್ತಿ ಬರುವಾಗ, ನನಗಾಗ 65ನೇ ಇಸ್ವಿಯಲ್ಲಿ 17 ವರ್ಷ ಪ್ರಾಯ, ನಾನು ಇಂಜಿನಿಯರಿಂಗ್ ಓದ್ತಿದ್ದೆ. ಜಾರ್ಜ್ ಶಾಲರ್ ಅಂತ ಅವರು ಪ್ರಥಮ ಬಾರಿಗೆ ವೆಸ್ಟರ್ನ್ ವೈಲ್ಡ್ ಲೈಫ್ ಸೈನ್ಸ್ ತಂದು 62-63ರಲ್ಲಿ ಕಾನಾ ಅಭಯಾರಣ್ಯದ ಒಂದೇ 2 ಪಾಪ್ಯುಲೇಷನ್ ಆ ಥರ ಇದ್ದದ್ದು, ಅಲ್ಲಿ ಹೋಗಿ 2 ವರ್ಷ ಇದ್ದು ಅದನ್ನು ಅಧ್ಯಯನ ಮಾಡಿ ಒಂದು ಲೇಖನ ಪ್ರಕಟ ಮಾಡಿದರು. ಅದರಲ್ಲಿ ಅವರು ಆ ವೈಜ್ಞಾನಿಕ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರಿಂದ ಎಷ್ಟು ಮಾಹಿತಿ ಪಡ್ಕೊಂಡ್ರು. ಕ್ವಾಂಟಿಟೇಟಿವ್ ಡೇಟಾ, ಸುಮ್ಮನೆ ಒಪಿನಿಯನ್ ಅಲ್ಲ. ಅಲ್ಲಿ ಹುಲಿ ಆಗ್ತದೆ, ಈಗ ಅಲ್ಲಿ ಯಾವ ಹುಲಿಗೆ ಹೋದರೂ ಬಂಡೀಪುರದಲ್ಲಿ ನಾಗರಹೊಳೆಯಲ್ಲಿ ಒಂದು ಹೆಸರು, ಆ ಹೆಸರಿನ ಬಗ್ಗೆ ಒಂದು ಕತೆ, ಇವಳು ಅಜ್ಜಿ, ಇವಳು ತಂಗಿ, ತಮ್ಮ, ಇದೆಲ್ಲ ಅದು ನಿರ್ಣಯಾತ್ಮಕವಾಗಿ ಸಂಖ್ಯೆ ಗಣತಿ ಮಾಡಿ ಎಲ್ಲ ಬಹಳ ಸ್ಪಷ್ಟವಾಗಿ ಒಂದು ಲೇಖನ ಬರೆದ್ರು. ನನಗೆ ಅದು ಓದಿ ಬಹಳ ಪರಿಣಾಮ ಬಂತು ನನಗೆ, ಯಾಕಂದರೆ ನಾನು ಇಂಜಿನಿಯರಿಂಗ್ ಓದಿದ್ದೆ. ಹಾಗಾಗಿ ಆ ಕ್ವಾಂಟಿಟೇಟಿವ್ ಅಪ್ರೋಚ್ ನನಗೆ ಅದರಿಂದ ಹೆದರಿಕೆ ಆಗಲಿಲ್ಲ. ಓದ್ತಾ ಇದ್ದೆ ಇಂಜಿನಿಯರಿಂಗು. ಮತ್ತು ನಾನು ಯಾವ್ದು ಶಿಕಾರಿ ಪುಸ್ತಕ, ಜಿಮ್ ಕಾರ್ಬೆಟ್ಟು, ಕೆನೆತ್ ಆ್ಯಂಡರ್ಸನ್ನು ಎಲ್ಲ ಓದಿದ್ದೆ. ಅದು ಯಾವುದರಲ್ಲಿಯೂ ಇಲ್ಲದಷ್ಟು ಮಾಹಿತಿ ಕೇವಲ 2 ವರ್ಷದಲ್ಲಿ ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ಹೋದರೆ ಹೇಗೆ ಅಂತ. ಇದು ಎಲ್ಲ ಕ್ಷೇತ್ರಗಳಲ್ಲೂ ಆಗಿದೆ ವೈಜ್ಞಾನಿಕ ರೀತಿ. ಈಗ ಕೃಷಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ನೋಡಿದಾಗ, ಮೆಡಿಸಿನನ್ನು ವೈಜ್ಞಾನಿಕ ರೀತಿಯಲ್ಲಿ ನೋಡಿದಾಗ, ಎಂಜಿನಿಯರಿಂಗನ್ನು ನಾವು ಪೂರ್ವಜರು ಮಾಡ್ತಿದ್ರು ಬೇರೆ ಬೇರೆ ರೀತಿಯಲ್ಲಿ. ಆ ಕ್ಷಿಪ್ರ ಪ್ರಗತಿ, ಇನ್ಸೈಟ್ಫುಲ್ ಇದು, ಅದು ನನಗೆ ಆ ಲೇಖನದಲ್ಲಿ ಬಂತು. ಆಗ ನಾನು ನಿರ್ಧಾರ ಮಾಡಿಕೊಂಡೆ ಈ ಕ್ಷೇತ್ರದಲ್ಲಿ ನಾನು ಅಧ್ಯಯನ ಮಾಡಬೇಕು ಅಂತ. ಬಟ್ ಅಷ್ಟು ಸುಲಭ ಆಗಲಿಲ್ಲ ಅದು ದಾರಿ, ಯಾಕಂದರೆ ಆಗ ಆಪರ್ಚುನಿಟೀಸ್ ಇರಲಿಲ್ಲ ನನಗೆ. ಇದು 65 ಹೇಳ್ತೇನೆ, ನನಗೆ ಕೊನೆಗೆ ಆ ಕ್ಷೇತ್ರದಲ್ಲಿ ತರಬೇತಿ ಪಡೆದು ಎಲ್ಲ ರೆಡಿ ಆಗಬೇಕಾದ್ರೆ ಇನ್ನು 20 ವರ್ಷ ಹಿಡಿತು. ಅದು ಇದರ ನಡುವೆ ಸರ್, ಶಿವರಾಮ ಕಾರಂತ್ ಅವರ ಮಗ ತಾವು. ಸಾಹಿತ್ಯ ಕ್ಷೇತ್ರದಲ್ಲಿ ಕಾರಂತರ ಹೆಸರನ್ನ ನಾವು ಯಾರು ಕೂಡ ಮರೆಯೋಂಗೆ ಇಲ್ಲ. ಹಾಗೇನೆ ಪರಿಸರದ ಬಗ್ಗೆ ಕೂಡ ಕಾರಂತರು ಸಾಕಷ್ಟು ಅಧ್ಯಯನ ಮಾಡಿದ್ರು. ಅವರು ತಮಗೆ ಏನು ಕಂಡಂತದ್ದನ್ನೆಲ್ಲ ಕೂಡ ದಾಖಲಿಸ್ತಾ ಹೋದ್ರು. ತಾವು ಇಂಜಿನಿಯರಿಂಗ್ ಸೇರ್ಕೊಂಡ್ರಿ, ಆದ್ರೆ ನಿಮ್ಗೆ ಕಾಡಿನ ಸೆಳೆತ ಅನ್ನೋದು ತಂದೆಯವರಿಂದ ಸಿಕ್ತಾ ಅಥವಾ ಪ್ರಕೃತಿಯಿಂದನೇ ಸಿಕ್ತಾ? ಅದು ಅವರು ಒಂದು ಕಾರಣ. ಯಾಕಂದ್ರೆ ನಮಗೆ ಇದು ಅವರಿಗೆ ಈ ಶಾಲಾ ಪದ್ಧತಿಯಲ್ಲಿ ನಂಬಿಕೆ ಇರಲಿಲ್ಲ. ಅವರು ಮಾರಿಯಾ ಮೊಂಟೆಸೋರಿಯ ಮಾದರಿಯಲ್ಲಿ ಬಾಲವನ ಅಂತ ಒಂದು ಹೋಮ್ ಸ್ಕೂಲಿಂಗ್ ಥರ ಮಾಡಿ, ನಾವು ಹುಟ್ಟುವಾಗ ಆ ಸ್ಕೂಲ್ ಸತ್ತೋಗಿತ್ತು. ಬಟ್ ನಾನು, ನನ್ನ ತಂಗಿ, ನನ್ನ ಅಣ್ಣ, ನನ್ನ ಅಕ್ಕ ಎಲ್ಲ ಶಾಲೆಗೆ ಹೋದದ್ದು 6ನೇ ಕ್ಲಾಸ್ನಲ್ಲಿ. 5 ವರ್ಷ ಮುಕ್ತವಾಗಿ ಸಂಚರಿಸಲಿಕ್ಕೆ ಮನೆಯಲ್ಲಿ ಪುಸ್ತಕಗಳಿದ್ದವು. ಒಂದು ರೀತಿಯಲ್ಲಿ ನಿಸರ್ಗಾಸಕ್ತಿ ಅವರಿಗಿತ್ತು, ಒಂದು ಏಸ್ಥೆಟ್ ಆಗಿ ಅದರ ಚಂದ ನೋಡೋದು ಅಂತ. ವೈಜ್ಞಾನಿಕ ಅಂತ ಹೇಳಲಿಕ್ಕೆ, ವೈಜ್ಞಾನಿಕ ಮನೋವೃತ್ತಿಯು ಇತ್ತು ಅವರಿಗೆ. ಆದರೆ ವನ್ಯಜೀವಿಗಳನ್ನು ಆ ರೀತಿ ನೋಡ್ತಿರ್ಲಿಲ್ಲ. ಆದರೆ ಅದು ತುಂಬ ಚೆನ್ನಾಗಿದೆ, ಉಳಿಸ್ಬೇಕು ಅಂತ ಅವರು
ಕುದುರೆಮುಖಕ್ಕೆ ಹೋಗಿದ್ರು, ಕೊಡ್ಚಾದ್ರಿಗೆ ಹೋಗಿದ್ರು. 30ನೇ ಇಸ್ವಿ ಸುಮಾರಿಗೆ ಕೊಡ್ಚಾದ್ರಿಯಲ್ಲಿ ಹುಲಿ ನೋಡಿದ ಕತೆ ನನಗೆ ಹೇಳಿದ್ರು ಅವರು. ಸೊ ಅವರು ಜಿಮ್ ಕಾರ್ಬೆಟ್ ಪುಸ್ತಕ ಓದಿ ಹೇಳ್ತಿದ್ರು. ಅವರು ಒಂದು ಕಾರಣ. ಮತ್ತು ನಮ್ಮ ಅಮ್ಮನ ಭಾಳ ಹತ್ತಿರದ ಮಿತ್ರ, ನಮ್ಮ ಫ್ಯಾಮಿಲಿಯವರು ಡಾಕ್ಟರ್ ವಸಂತ ಸತ್ಯಶಂಕರ್ ಅಂತ 50ಸ್ನಲ್ಲಿ ಅವರು ಬರ್ಡ್ ವಾಚಿಂಗ್ ಮಾಡ್ತಿದ್ರು, ಸಲೀಂ ಅಲಿ ಪುಸ್ತಕ ಇಟ್ಕೊಂಡು. ಅವ್ರು ನನಗೆ ಬರ್ಡ್ ವಾಚಿಂಗ್ ಕಲಿಸಿಕೊಟ್ರು. ಹಾಗೆ ಇದೆಲ್ಲ ಇತ್ತು, ನನಗೆ ಅದರಲ್ಲಿ ಆಸಕ್ತಿಯೂ ಇತ್ತು. ಸೊ ಈ ಶಾಲರ್ ನೋಡಿದಾಗ ಈ ಆಸಕ್ತಿ ಅಂದರೆ ಈ ರೀತಿಯಲ್ಲಿ ಮುಂದೆ ಹೋಗಬೇಕು ಅನ್ನೋದು ಸ್ಪಷ್ಟ ಆಯಿತು. ಆಮೇಲೆ ನನಗೆ ಫ್ಲಾರಿಡಾ ವಿಶ್ವವಿದ್ಯಾಲಯದ ಮೆಲ್ಸನ್ ಕ್ವಿಸ್ಟ್ ಅಂತ ಅವ್ರು ಸಿಕ್ಕಿದ್ರು. ಅವರಿಗೂ ನನ್ನ ಬಗ್ಗೆ ಏನೋ ನಾನು ಕೆಲಸ ಮಾಡ್ತೇನೆ ಅಂತ ಒಂದು ಧೈರ್ಯ ಬಂತು. ಅದ್ರ ಬಗ್ಗೆ ತುಂಬ ಬರೆದಿದ್ದೀನಿ ನಾನು. ಸೊ ಅಂತೂ ನಾನು ನಾಗರಹೊಳೆಗೆ ಬರುವಾಗ ಒಂದು ರೀತಿಯಲ್ಲಿ ಏನಾಯ್ತು ಅಂದರೆ, ನೋಡಿ, ನನಗೆ ಈ ಇಂಟ್ರೆಸ್ಟ್ ಶುರುವಾದದ್ದು 65-66ರಲ್ಲಿ. ಆಗ ಏನೂ ಉಳಿಯೋದಿಲ್ಲ ಅಂತ ಪರಿಸ್ಥಿತಿ ಇತ್ತು. 20 ವರ್ಷದ ನಂತರ ನಾನು ಸೈಂಟಿಫಿಕ್ ಸ್ಟಡಿ ಮಾಡಲಿಕ್ಕೆ ಬರುವ ಟೈಮಿಗೆ ನಾನು 67ನೇ ಇಸ್ವಿಯಲ್ಲಿ ಹೋದ ನಾಗರಹೊಳೆಯಲ್ಲಿ ಪ್ರಾಣಿಗಳ ರಿಕವರಿ ಆಗಿದ್ದವು ಈ ಎಲ್ಲ ಕಾರಣಗಳಿಂದ. ಅದೊಂದು ಕೊಯಿನ್ಸಿಡೆನ್ಸ್ ಆಗಿ ನನಗೆ ಒಳ್ಳೆ ರೀತಿ ಅಧ್ಯಯನ ಮಾಡಬೇಕು ಅಂತ ಆಸಕ್ತಿ ಇತ್ತು, ಆ ಕ್ಷೇತ್ರವೂ ಇತ್ತು, ಮತ್ತು ಆ ವಿಧಾನಗಳನ್ನು ಕಲ್ತ್ಕೊಂಡು ಬಂದಿದ್ದೆ. ಹೇಗೆ ನಾವು ಆಗೇನು ಮಾಡ್ತಿದ್ರೋ ಅದನ್ನು ಹೇಗೆ ಮುಂದುವರಿಬೋದು ಅಂತ. ಹಾಗೆ ಆ ಪರಿಸ್ಥಿತಿಯಲ್ಲಿ ನಾನು ಅಲ್ಲಿ ಬಂದದ್ದು ನಾಗರಹೊಳೆಗೆ. ಆ ವೈಜ್ಞಾನಿಕ ದೃಷ್ಟಿಕೋನದಿಂದ ಹೇಗೆ ನೋಡಬೇಕು ಹುಲಿಗಳನ್ನು, ಚಿರತೆಗಳನ್ನು, ಕಾಡ್ನಾಯಿಗಳನ್ನು, ಬಲಿ ಪ್ರಾಣಿಗಳನ್ನು ಒಂದು ಸಮೂಹವಾಗಿ ಅಧ್ಯಯನ ಮಾಡಬೇಕಾದ್ರೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಏನೇನು ಅಳತೆಗಳು ಬೇಕು, ಏನೇನು ಅದು ಟ್ರೈನಿಂಗ್ ತಗೊಂಡು ಬಂದದ್ರಿಂದ ನನಗೆ ಇದರಲ್ಲಿ ಆಗ ನಮ್ಮ ಈ ರೀತಿ ಟ್ರೈನಿಂಗ್ ಇದ್ದವ್ರ ದೇಶದಲ್ಲಿ ಒಂದು 2-3 ಜನ ಮಾತ್ರ ಇದ್ದೆವು ನಾವಾಗ. ಈ ಹುಲಿ ಗಣತೆಗೆ ಪಗ್ ಮಾರ್ಕ್ ಅನ್ನ ಮೊದಲು ತಗೊಳ್ಳಾಗ್ತಾ ಇತ್ತು, ಹುಲಿಯ ಹೆಜ್ಜೆ ಗುರುತುಗಳನ್ನ. ಆನಂತರ ತಾವು ಬಂದ ನಂತರ ಕ್ಯಾಮ್ರಾ ಟ್ರಾಪಿಂಗ್ ಅನ್ನ ಶುರು ಮಾಡಿದ್ರಿ ನಾಗರಹೊಳೆಗೆ. ಆ ಒಂದು ಪ್ರೋಸೆಸ್ ಹೇಗಿತ್ತು ಸರ್? ನಿಮಗೆ ಯಾವೆಲ್ಲ ಅಡೆತಡೆಗಳು ಬಂದವು? ಅದರ ಕೆಲಸ ಹೇಗೆ ಸಾಕ್ತು? ಪ್ರೋಸೆಸ್ ಹೇಗಿತ್ತು ಅಂದರೆ, ನಾನು ಶಾಲರ್ ಅವರ ಅಧ್ಯಯನದಿಂದ ಒಂದು ಅರ್ಥ ಆಯ್ತು ಏನಂದರೆ, ಆ ಹುಲಿಗೂ ಬಲಿಪ್ರಾಣಿಗಳ ಸಂಖ್ಯೆಗೂ ತಾಳೆ ಇರಬೇಕು. ಅದೇ ನಾನು ಹೇಳಿದೆ, ರಫ್ ಒಂದು ರೇಷಿಯೋ ಅಲ್ಲಿ ಒಂದು ಹುಲಿ ಬದುಕಬೇಕಾದ್ರೆ ಅಲ್ಲಿ 500 ಜಿಂಕೆ ಇದ್ದರೆ ಆ ಪ್ರದೇಶದಲ್ಲಿ ವಾರಕ್ಕೊಂದನ್ನು ಹಿಡಿದು ಅದು ಒಂದು ಹುಲಿ ಬದುಕ್ತದೆ. ಅಂದರೆ 500 ಜಿಂಕೆ ಇದ್ದರೆ 50 ಅನ್ನೋದು ತಿಂತದೆ, 450 ಅಲ್ಲಿ ಉಳಿದು ಮುಂದುವರಿತದೆ. ಸೊ ದ್ಯಾಟ್ ರೇಷಿಯೋ ಅದರಲ್ಲಿ ಮುಖ್ಯ ಆಗೋದೆಂದರೆ ಹುಲಿಗಿಂತ ಬಲಿಪ್ರಾಣಿಗಳ ಸಂಖ್ಯೆ. ಸೊ ನಾನು ಮೊದಲು ಹೋದಾಗ ಮಾಡಿದ ಅಧ್ಯಯನ ಎಲ್ಲ ಬಲಿಪ್ರಾಣಿಗಳ ಸಂಖ್ಯೆ ಬಗ್ಗೆ ಅಧ್ಯಯನ ಮಾಡಿದೆ. ಲೈನ್ ಟ್ರಾನ್ಸಾಕ್ಟ್ ಸ್ಯಾಂಪ್ಲಿಂಗ್ ಅಂತ ಒಂದು ಮೆಥಡ್ ಇದೆ, ಕಾಡಿನಲ್ಲಿ ನಡ್ಕೊಂಡು ಹೋಗಿ ಅವುಗಳ ಗಣತಿ ಮಾಡೋದು. ಇವರೇನೋ ಟೋಟಲ್ ಕೌಂಟ್ ಅಂತ ಹೋಗಿ ಮಾಡ್ಕೊಂಡು ಬರ್ತಿದ್ರು. ಅದೆಲ್ಲ ಅಸಂಬದ್ಧ, ಅದಕ್ಕೆ ಯಾವ ವೈಜ್ಞಾನಿಕ ತಳಹದಿ ಇರಲಿಲ್ಲ. ಯಾರೋ ಹೇಳಿದ್ರು ಅದನ್ನು ಒಂದು ಪದ್ಧತಿ ಅಂತ ಉಪಯೋಗಿಸೋದು. ಸೊ ಸಂಖ್ಯೆ ಗಣತಿ ಮಾಡಿದಾಗ ನನಗೆ ಆಶ್ಚರ್ಯ ಆಯಿತು. ಇಷ್ಟು ಸಾಂದ್ರತೆಯಲ್ಲಿ ಹುಲಿಯ ಬೇಟೆ ಆಗುವಂಥ ಪ್ರಾಣಿಗಳು, ಕಡವೆ, ಜಿಂಕೆ, ಕಾಟಿ ಇತ್ಯಾದಿಗಳು ಇಷ್ಟು ಸಾಂದ್ರತೆಯಲ್ಲಿ ಇದ್ದರೆ ಹುಲಿಗಳು ಎಷ್ಟು ಇರಬೇಕಿಲ್ಲಿ ಆ್ಯಕ್ಚುಲಿ ಅಂಥೇಳಿ ಆ ಬಲಿಪ್ರಾಣಿಗಳ ಇದು ಎಸ್ಟಾಬ್ಲಿಷ್ ಆದೆ. ನಾನು ಅದೇ ರೀತಿ ಗೌರ್ಮೆಂಟ್ನ ಸೆನ್ಸಸ್ ಅದು ಇದು ನೋಡ್ತಿದ್ದೆ. ಆ ಹುಲಿಗಳ ಸಂಖ್ಯೆ ವಿಪರೀತ ಹಾಕ್ತಿದ್ರು, ಈ ಬಲಿಪ್ರಾಣಿಗಳ ಸಂಖ್ಯೆ ತಾಳೆನೇ ಆಗ್ತಿರ್ಲಿಲ್ಲ. ಹಾಗೆ ನಾನು ಇದು ವರ್ಕ್ ಆಗೋದಿಲ್ಲ ಅಂತ ತಿಳ್ಕೊಂಡೆ. ಇವ್ರದ್ದು ಯಾವ ಬಲಿಪ್ರಾಣಿ ಸಂಖ್ಯೆಯೂ ಸರಿ ಇಲ್ಲ, ಹುಲಿ ಸಂಖ್ಯೆಯೂ ಸರಿ ಇಲ್ಲ ಅಂತ ನಾನು ಹೇಳಿದೆ ಸ್ಪಷ್ಟವಾಗಿ. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಅದು ಹುಲಿಗಳನ್ನು ಹೆಜ್ಜೆ ಶೇಪ್ ಟ್ರೇಸ್ ಮಾಡಿ ಪ್ರತಿ ಹುಲಿಯನ್ನು ಗುರುತು ಹಿಡಿಬೋದು. ಅದರಿಂದ ಟೋಟಲ್ ಕೌಂಟ್ 1871 ಹುಲಿ ಇದೆ. ಈಗಲೂ ಮಾಡ್ತಾರೆ ನೋಡಿ, ಎಕ್ಸಾಕ್ಟ್ ನಂಬರ್ ಕೊಡ್ತಾರೆ. ಅದು ಹೇಗೆ ಅಂತ ಅಂದರೆ ವೇರಿಯೇಷನ್ ಇರ್ತದೆ, ಅದಕ್ಕೆ ಬೌಂಡ್ಸ್ ಹಾಕಬೇಕು, ಏನೂ ಇರಲಿಲ್ಲ. ಸೊ ನಾನು ಇದು ನಡೆಯುವುದಿಲ್ಲ ಅಂತ ಗೊತ್ತಾದಾಗ ಮೈಸೂರು ಝೂನಲ್ಲಿ ನಾನು KM ಚಿನ್ನಪ್ಪನವ್ರು ಹೋಗಿ, ಅಲ್ಲಿ ಕೃಷ್ಣೇಗೌಡರು ಅಂತ ಕ್ಯೂರೇಟರ್ ಇದ್ದರು, ಅವ್ರಿಗೆ ನನ್ನ ಮೇಲೆ ಭಾಳ ಇಷ್ಟ ಇತ್ತು, ಯಾಕಂದರೆ ಪ್ರಾಣಿ ಆಸಕ್ತಿಯಿಂದ ಹೋಗ್ತಿದ್ದೆ. ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಹುಲಿಗಳನ್ನೆಲ್ಲ ಸಬ್ಸ್ಟೇಟ್ನಲ್ಲಿ ನಡೆಸಿ ಟ್ರೇಸ್ ಮಾಡಿ ಎಕ್ಸ್ಪರ್ಟ್ಸ್ ಕೊಟ್ಟು ಎಷ್ಟು ಹುಲಿ ಉಂಟು ಅಂದರೆ ಒಬ್ಬೊಬ್ಬರು ಒಂದೊಂದು ನಂಬರ್ ಹೇಳಿದರು. 8ರಿಂದ 30ರವರೆಗೆ ನಂಬರ್ ಹೇಳಿದರು. ಅಲ್ಲಿದ್ದದ್ದು 4 ಹುಲಿ. ಸೊ ನಾನು ಪ್ರೂವ್ ಮಾಡಿದ್ದೆ ಇದು ವರ್ಕ್ ಆಗೋದಿಲ್ಲ ಅಂತ. ಅದು ಯಾರಿಗೂ ಇಷ್ಟ ಆಗಲಿಲ್ಲ, ಯಾಕಂದರೆ ಈಗಲೂ ಅಷ್ಟೇ ನಾನು ಹೇಳೋದು ಯಾರಿಗೂ ಇಷ್ಟ ಆಗೋದಿಲ್ಲ. ಅದೇ ಕಾರಣಕ್ಕೆ ಅವ್ರಿಗೆ ಏನು ಮಾಡೋದು ಸರಿ ಅಂದರೆ ನಿಮಗೆ ಭಾಳ ಪಾಪ್ಯುಲಾರಿಟಿ ಬರ್ತದೆ. ಆದರೆ ಆಗ ಸ್ವಲ್ಪ ಅವರ ಆ್ಯಟಿಟ್ಯೂಡ್ ಬೇರೆ ಇತ್ತು. ಏನೋ ಹುಡುಗ ಮಾಡ್ತಾ ಇದ್ದಾನೆ, ಮಾಡಲಿ, ಅವನು ಮಾಡಲಿ ಅಂತ, ಆ ಥರ ಒಂದು ಉದಾರತೆ ಇತ್ತು. ಈಗ ಅದು ಇಲ್ಲ, ಎಲ್ಲ ನಾವೇ ಮಾಡೋದು, ನಾವೇ ಕತೆ ಹೇಳೋದು ಅಂತಾಗಿದೆ. ಸೊ ಹಾಗೆ ನಾನು ಆ ಬಲಿಪ್ರಾಣಿಗಳ ಸಂಖ್ಯೆ ಗಣತಿ ಫಸ್ಟ್ ಮಾಡಿದ್ದು.
ಆ ನಂತರ ಈ ಹುಲಿದ್ದು ಈ ಪಗ್ಮಾರ್ಕ್ ನಡೆಯೋದಿಲ್ಲ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಏನು ಮಾಡಬೇಕು ಅಂತ ಒಂದು ವಿಚಾರ ಗೊತ್ತಿತ್ತು. ಈಗ ಇದರಲ್ಲಿ ಏನಂದರೆ ಅದರಲ್ಲಿ ಇನಫ್ ಇನ್ಫಾರ್ಮೇಷನ್ ಇಲ್ಲ. ಈಗ ನಿಮ್ಮ ಫಿಂಗರ್ ಪ್ರಿಂಟ್ನಲ್ಲಿ ಭಾಳ ಇನ್ಫಾರ್ಮೇಷನ್ ಇದೆ, ಅದರಿಂದಾಗಿ ನೀವು ಬೇರೆ ನಾನು ಬೇರೆ ಅಂತ ಹೇಳ್ಬೋದು. ಈ ಪಗ್ಮಾರ್ಕ್ ಹೀಗೆ ಒಂದು ಹೆಜ್ಜೆಯಲ್ಲಿ ಇನ್ಫಾರ್ಮೇಷನ್ ಇಲ್ಲ, ಇನ್ಫಾರ್ಮೇಷನ್ ಕಂಟೆಂಟ್ ಇಲ್ಲದೆ ಅದರಲ್ಲಿ ಇನ್ಫಾರ್ಮೇಷನ್ ಡಿಸ್ಟಾರ್ಟ್ ಆಗ್ತದೆ ನೂರಾರು ರೀತಿಯಲ್ಲಿ, ಆಗೋದಿಲ್ಲ. ಸೊ ಇನ್ನೇನು ಮಾಡ್ಬೋದು ಅಂತ ಆಗ ನಾನು ಅಧ್ಯಯನ ಮಾಡ್ತಿರುವಾಗ ಫ್ಲಾರಿಡಾದಲ್ಲೇ ಒಬ್ಬರು ಜಿಮ್ ನಿಕಲ್ಸ್ ಅಂತ, ಈಸ್ ಎ ವೆರಿ ಟಾಪ್ ಪರ್ಸನ್ ಇನ್ ದಿಸ್ ಫೀಲ್ಡ್, ಅವರ ಪರಿಚಯ ಆಯಿತು. ಈ ಸ್ಟ್ಯಾಟಿಸ್ಟಿಕಲ್ ಇಕಾಲಜಿ ಅಂತಾರೆ, ಈ ಫೀಲ್ಡೇ ಬೇರೆ, ಅದು ಯಾರೂ ಇಲ್ಲಿ ಅದರ ಬಗ್ಗೆ ಆಳವಾಗಿ ಹೋಗಿರಲಿಲ್ಲ. ಈವನ್ ಸುಕುಮಾರ್ ಅವರು, ಮಾಧವ್ ಗಾಡ್ಗೀಳ್ ಅವರು ಎಲ್ಲ ಏನೇನೋ ಮೆಥಡ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು, ಅದರ ಫಂಡಮೆಂಟಲ್ಸೇ ಅವರು ಅಂದರೆ ಇಲಾಖೆದಿಗಿಂತ ಬೇರೆ ಅಂತ ಅಷ್ಟೇ ಬಿಟ್ಟರೆ ಅದರಲ್ಲಿ ಯಾವುದೇ ಒಂದು ಡೀಪ್ ಸ್ಟ್ಯಾಟಿಸ್ಟಿಕಲ್ ಇಕಾಲಜಿ ಇರಲಿಲ್ಲ. ನಾನು ಆ ಏರಿಯಾಗೆ ಫೋಕಸ್ ಮಾಡಿದೆ. ಅದು ಮಾಡುವಾಗ ಒಂದೇನಾಗ್ತದೆ ಅಂದರೆ, ನೀವು ಯಾವುದೇ ಗಣತಿ ಮಾಡಬೇಕಾದ್ರೂ, ಯಾವುದೇ ಡಿಟೆಕ್ಷನ್, ನಿಮ್ಮ ಡಿಟೆಕ್ಷನ್ ಹೇಗೆ ನಡ್ಕೊಂಡು ಹೋಗಿ ನೋಡೋದಿರ್ಬೋದು. ಈಗ ಜಿಂಕೆ ಆದರೆ ಅದು ಮಾಡ್ಬೋದು, ಕೋತಿ ಆದರೆ ಅದು ಮಾಡ್ಬೋದು, ಹುಲಿ ಆದರೆ ಹಾಗೆ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ, ಯು ಯೂಸ್ ಎ ಕ್ಯಾಮರಾ. ಒಂದು ಡಿಟೆಕ್ಷನ್ ಡಿವೈಸ್ ಇದೆ, ಡಿಟೆಕ್ಷನ್ ಪ್ರಾಸೆಸ್ ಇದೆ. ನೀವು ಒಂದು ಪಾಪ್ಯುಲೇಷನನ್ನು ಪೂರ್ತಿ ಗಣತಿ ಮಾಡೋದು ಅಂದರೆ ಇಟ್ ಈಸ್ ಇಂಪಾಸಿಬಲ್. ಎಲ್ಲಿಯೋ ಒಂದು ಚಿಕ್ಕ ದ್ವೀಪದಲ್ಲಿ ಒಂದು 10 ಜಿಂಕೆ ಇದ್ದರೆ ನೀವು ಮಾಡ್ಬೋದು, ಬಟ್ ಈ ಥರ ಪಾಪ್ಯುಲೇಷನ್ಸ್ನಲ್ಲಿ ಸ್ಯಾಂಪ್ಲಿಂಗ್ ಅಂತ ಬೇಕು. ಬೇರೆ ಬೇರೆ ಕಡೆ ಹೋಗಿ ಸ್ಯಾಂಪಲ್ ಮಾಡಬೇಕು. ಒಂದೇ ಕಡೆ ಮಾಡಿದರೆ ಅದು ಬಯಾಸ್ಡ್ ಎಸ್ಟಿಮೇಟ್ ಬರ್ತದೆ. ಈಗ ಒಂದು ಕಡೆ ಹೋಗಿ ಮಾಡಿ ಅಲ್ಲಿ ಜಾಸ್ತಿ ಇದ್ದರೆ ಅದನ್ನೇ ನೀವು ಇಡೀ ಎಕ್ಸ್ಟ್ರಾಪುಲೇಟ್ ಮಾಡಿದರೆ ತಪ್ಪು ಬರ್ತದೆ. ಸೊ ಅದಕ್ಕೆ ಸ್ಪೇಷಿಯಲ್ ಸ್ಯಾಂಪ್ಲಿಂಗ್ ಅಂತಾರೆ, ಅದು ಬೇಕು. ಎರಡನೇದಾಗಿ ನೀವು ಹೋಗಿ ಯಾವುದೇ ಸ್ಯಾಂಪ್ಲಿಂಗ್, ಈಗ ಟ್ರಾನ್ಸಾಕ್ಟ್ನಲ್ಲಿ ನಡ್ಕೊಂಡು ಹೋಗ್ತೀರಿ, ಕ್ಯಾಮರಾ ಇಡ್ತೀರಿ, ಯಾವುದೇ ರೀತಿಯಲ್ಲಿ ಪ್ರಾಣಿಗಳನ್ನು ಡಿಟೆಕ್ಟ್ ನೀವು ಮಾಡಿದರೂ ಅದು ನಿಮಗೆ ಇಂಪರ್ಫೆಕ್ಟ್ ಡಿಟೆಕ್ಷನ್ ಅಂತ ಉಂಟು. ಅಂದರೆ ಅಲ್ಲಿರುವ ಪ್ರಾಣಿಗಳು ನಿಮಗೆಲ್ಲ ಸಿಕ್ಕೋದಿಲ್ಲ. ನೀವೀಗ ನಡ್ಕೊಂಡು 3 ಕಿಲೋಮೀಟ್ರ್ ನಡೆದು ಸ್ಯಾಂಪ್ಲಿಂಗ್ ಮಾಡಿದರೆ 5 ಜಿಂಕೆ ಸಿಗ್ತದ, 50 ಜಿಂಕೆ ಸಿಗ್ತದ, ಆದರೆ ಅಲ್ಲಿರುವ ಎಲ್ಲದೂ ನಿಮಗೆ ಡಿಟೆಕ್ಟ್ ಆಗೋದಿಲ್ಲ. ಆ ಡಿಟೆಕ್ಷನ್ ಪ್ರಾಬಬಿಲಿಟಿ ಎಸ್ಟಿಮೇಟ್ ಮಾಡಬೇಕು. ಎಷ್ಟು ಪ್ರಪೋರ್ಷನ್ ಅಲ್ಲಿರೋದ್ರಲ್ಲಿ ಎಷ್ಟು ನಿಮಗೆ ಸಿಕ್ಕಿದೆ, ಅದು ಕೀ. ಆ ಎಸ್ಟಿಮೇಟಿಂಗ್ ದಟ್ ಪ್ರಪೋರ್ಷನ್, ಅದಕ್ಕೆ ಡಿಟೆಕ್ಷನ್ ಪ್ರಾಬಬಿಲಿಟಿ ಅಂತಾರೆ. ಸೊ ಅದು ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕಾಗ್ತದೆ. ಈಗ ಈ ಲೈನ್ ಟ್ರಾನ್ಸಾಕ್ಟ್ ಮೆಥಡ್ನಲ್ಲಿ ನಾವು ಹೇಗೆ ಮಾಡ್ತೇವೆ ಅಂದರೆ, ನಡ್ಕೊಂಡು ಹೋಗುವಾಗ ಬರೀ ಗಣತಿ ಮಾಡೋದಲ್ಲ, ಲೈನ್ನಲ್ಲಿ ನಡ್ಕೊಂಡು ಹೋಗುವಾಗ ಆ ಪ್ರಾಣಿ ಲೈನಿಂದ ಎಷ್ಟು ದೂರದಲ್ಲಿತ್ತು ಅಂತ ಭಾಳ ಅದು ಇಂಪಾರ್ಟೆಂಟ್ ಮೆಜರ್ಮೆಂಟ್. ನೀವು ಅದು ಮೆಜರ್ಮೆಂಟ್ ತಗೊಂಡ್ರೆ ನಿಮ್ಮ ಸರ್ವೆ ಎಲ್ಲ ಮುಗಿದ ಮೇಲೆ ನಿಮ್ಗಾಗ ಗೊತ್ತಾಗ್ತದೆ, ಲೈನ್ ಹತ್ತಿರ ಇದ್ದ ಪ್ರಾಣಿಗಳು ಎಲ್ಲ ಕಾಣ್ತವೆ, ದೂರ ಹೋದ ಹಾಗೆ ಕಾಣೋದಿಲ್ಲ. ಆ ಡಿಟೆಕ್ಷನ್ ಪ್ರಾಬಿಲಿಟಿ ಕರ್ವ್ ಸಿಕ್ಕಿದ್ರೆ ನೀವು 50 ಕೌಂಟ್ ಮಾಡಿದ್ದೀರಿ, ಆದರೆ ಅಲ್ಲಿದ್ದದ್ರಲ್ಲಿ ಬರೀ 25% ಕೌಂಟ್ ಮಾಡಿದ್ದೀರಿ, ಅಲ್ಲಿ 200 ಇತ್ತು ಅಂತ ಆ ಎಸ್ಟಿಮೇಟ್ ಮಾಡ್ಬೋದು. ಅದೇ ರೀತಿ ಹುಲಿಗಳಿಗೆ ಆ ಮೆಥಡ್ ನಡೆಯುವುದಿಲ್ಲ, ಯಾಕಂದರೆ ನೀವು ಹೋಗಿ ನೋಡಿ ಮೆಜರ್ಮೆಂಟ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅವುಗಳನ್ನು ಗುರ್ತು ಹಿಡಿಬೇಕು, ವೈಯಕ್ತಿಕವಾಗಿ ಗುರ್ತು ಹಿಡಿಬೇಕು. ಅದರಲ್ಲಿಯೂ ಅದೇ ಪ್ರಾಬ್ಲಮ್. ಈಗ ನೀವು ಕ್ಯಾಮರಾ ಇಟ್ಟಿದ್ದೀರಿ, ವೈಯಕ್ತಿಕವಾಗಿ ಹುಲಿಯನ್ನು ಗುರ್ತು ಹಿಡಿದಿದ್ದೀರಿ, 10 ಹುಲಿ ಸಿಕ್ಕಿದೆ ಅಂದರೆ ಅಲ್ಲಿ 10 ಹುಲಿ ಇರೋದಾ? ಹೇಳಲಿಕ್ಕಾಗೋದಿಲ್ಲ. ಅಲ್ಲಿ 20 ಇದ್ದಿರ್ಬೋದು. ಸೊ ಎಷ್ಟು ಪ್ರಪೋರ್ಷನ್ನಲ್ಲಿ ನಿಮಗೆ ಹುಲಿ ಸಿಕ್ಕಿದೆ ಅದನ್ನು ಎಸ್ಟಿಮೇಟ್ ಮಾಡಬೇಕು. ಇದನ್ನು ಹೇಗೆ ಮಾಡ್ತೇವೆ ಅಂದರೆ, ಅದಕ್ಕೆ ಕ್ಯಾಪ್ಚರ್ ರೀಕ್ಯಾಪ್ಚರ್ ಅಂತಾರೆ. ಈ ಮೆಥಡು ಫ್ರೆಂಚ್ ಮ್ಯಾಥಮೆಟಿಷಿಯನ್ ಲ್ಯಾಪ್ಲೆಸ್ ಮೊದಲು ಇನ್ವೆಂಟ್ ಮಾಡಿದ್ದು. ಮುಂದೆ ಫಿಶರೀಸ್ ಫೀಲ್ಡ್ನಲ್ಲಿ ಈಗ ಒಂದು ಪಾಂಡಲ್ಲಿ ಎಷ್ಟು ಫಿಶ್ ಇದೆ ಅಂದರೆ ಹೇಗೆ ಮಾಡ್ತೀರಿ, ಹಿಡಿದು ಸ್ಯಾಂಪಲ್ ಮಾಡಿ ನಂಬರ್ ಹಾಕಿ ಬಿಡ್ತೀರಿ. ಸೆಕೆಂಡ್ ಟೈಮ್ ತೆಗೆಯುವಾಗ ಕೆಲವು ಸ್ಯಾಂಪಲ್ ಇರ್ತದೆ, ಕೆಲವು ಟ್ಯಾಗ್ ಇರ್ತದೆ, ಕೆಲವಿಲ್ಲ. ಅದರಿಂದ ಕ್ಯಾಪ್ಚರ್ ಫ್ರೀಕ್ವೆನ್ಸಿ ಅಂತಾರೆ. ಅದರಿಂದ ನೀವು ಈ ಪ್ರಾಬಬಿಲಿಟಿ ಕಂಡು ಹಿಡಿತೀರಿ. ಆ ವಿಧಾನ ನಾನು ಜೇಮ್ಸ್ ನಿಕಲ್ಸ್ ಅವರೊಟ್ಟು ಸೇರಿಕೊಂಡು ಹುಲಿಗಳಿಗೆ ಅಪ್ಲೈ ಮಾಡಿ, ಆಗ ನಮಗೆ ಪ್ರಥಮ ಬಾರಿಗೆ ಒಂದು ರೀತಿಯಲ್ಲಿ ನಿಖರವಾಗಿ ಹುಲಿಗಳ ಸಂಖ್ಯೆ ಹೇಗಿದೆ ಅಂತ. ಆ ಮೆಥಡಿಗೆಲ್ಲ ಲಿಮಿಟೇಷನ್ಸ್ ಇದೆ, ಅದನ್ನು ನೀವು ಸ್ಟ್ರಿಕ್ಟಾಗಿ ಮಾಡಬೇಕು. ಸುಮ್ಮನೆ ಕ್ಯಾಮ್ರಾ ಇಟ್ಟರೆ ಒಂದು ಉದಾಹರಣೆ ಹೇಳ್ತೇನೆ ನಿಮ್ಮ ಹತ್ರ. 50 ಕ್ಯಾಮ್ರಾ ಇದೆ, ನೀವು ಇಟ್ಟಿದ್ದೀರಿ, ಆ ಹುಲಿಗಳ ಸಂಖ್ಯೆ ಬದಲಾಗ್ತಾ ಇರ್ತದೆ. ಹುಲಿಗಳು ಹುಟ್ಟುತ್ತಾ ಇರ್ತವೆ, ಹುಲಿಗಳು ಹೊರಗಿಂದ ಬರ್ತಾ ಇರ್ತವೆ, ಹುಲಿಗಳು ಸಾಯ್ತಾ ಇರ್ತವೆ, ಹುಲಿಗಳು ಮೈಗ್ರೇಟ್ ಆಗ್ತಾ ಇದೆ. ಇದು ಒಂದು ಬದಲಾಗುತ್ತಿರುವ ಸಂಖ್ಯೆಯಲ್ಲಿ ನೀವು ಸ್ಯಾಂಪಲ್ ಮಾಡಬೇಕಾದ್ರೆ ಒಂದು ಟೈಮ್ ಪೀರಿಯಡ್, ನ್ಯಾರೋ ಪೀರಿಯಡ್ನಲ್ಲಿ ಮಾಡಬೇಕು. 1 ತಿಂಗಳು, 15 ದಿವಸನೋ, 25 ದಿವಸನೋ, 40. ಆಗ ನಿಮ್ಗೆ ಆ ಟೈಮಿಗೆ ಇಷ್ಟಿತ್ತು ಅಂತ ಗೊತ್ತಾಗ್ತದೆ. ಅದು ಮಾಡದೆ ನೀವು ಕ್ಯಾಮರಾನೇ ಇಟ್ಕೊಂಡಿದ್ರೆ
ಈಗ ಕ್ಯಾಪ್ಚರ್ ಮೆಥಡಾಲಜಿಯನ್ನು ಸರಿಯಾಗಿ ಉಪಯೋಗಿಸದಿದ್ರೆ ನಿಮ್ಮ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ, ಕಮ್ಮಿ ಆಗೋದಿಲ್ಲ. ತಿಂಗಳುಗಟ್ಟಲೆ ಕ್ಯಾಮರಾ ಇಡೋದು, ಏನೇನೋ ಮಾಡೋದು, ಫೋಟೋಗ್ರಫಿ ಮಾಡಿ ಹುಲಿ ಗಣತಿ ಮಾಡಿದ್ದೇವೆ ಅನ್ನೋದು ನಿಮಗೆ ಡಬಲ್ ಟ್ರಿಪಲ್ ಬರ್ತದೆ ನೀವು ಸರಿಯಾಗಿ ಆ ಪ್ರೋಟೋಕಾಲ್ ಫಾಲೋ ಮಾಡೋದಿದ್ರೆ. ಸೊ ಅದನ್ನೆಲ್ಲ ಮಾಡಿ ಪ್ರಥಮ ಬಾರಿಗೆ ಒಂದು ರೀತಿಯಲ್ಲಿ ನಿಖರವಾಗಿ ಆಯಿತು. ಅದು ಮಾಡಿದಾಗ ಮಾತ್ರ ನನಗೆ ಆಶ್ಚರ್ಯ ಆದದ್ದು, ಅಷ್ಟರಲ್ಲಿ ಸರ್ಕಾರಿ ಪ್ರವೃತ್ತಿಗಳು ಬದಲಾಗ್ತಾ ಇತ್ತು. ಇದು 95ರಲ್ಲಿ ಅದನ್ನು ಪಬ್ಲಿಷ್ ಮಾಡಿ ಇದು ವರ್ಕ್ ಆಗ್ತದೆ, ನಿಮ್ಮ ಪಗ್ಮಾರ್ಕ್ ಬಿಟ್ಟು ಇದು ಮಾಡಿ ಅಂದರೆ ಈ ಮೆಥಡ್ ವರ್ಕ್ ಆಗೋದಿಲ್ಲ ಅಂತ WIಯಲ್ಲಿ ಒಂದು ಮೀಟಿಂಗ್ ಮಾಡಿದರು ಡೈರೆಕ್ಟ್ರು. ಅವರು ಅರಣ್ಯಾಧಿಕಾರಿ ಒಳ್ಳೆಯವರು, ನನ್ನೊಂದು ತಮ್ಮನ ಥರ ನೋಡ್ತಿದ್ರು, ಅದೆಲ್ಲ ಏನು ಕಂಪ್ಲೇಂಟ್ ಇಲ್ಲ. ಅವ್ರು ಸೇರಿದ್ರು, ಈ ವಿಜ್ಞಾನಿಗಳು ಸೇರಿಕೊಂಡ್ರು ಅಲ್ಲಿಯವರು. ಈ ಮೆಥಡ್ ವರ್ಕ್ ಆಗೋದಿಲ್ಲ, ನಾವು ಪಗ್ಮಾರ್ಕ್ ಮೆಥಡನ್ನೇ ಮುಂದುವರಿಸ್ತೇವೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು 95ರಲ್ಲಿ. 2005ರಲ್ಲಿ ಸರಿಸ್ಕಾದಲ್ಲಿ ಹುಲಿಗಳು ಖಾಲಿ ಆದಮೇಲೆ ಇವರ ಪಗ್ಮಾರ್ಕ್ನಲ್ಲಿ 18 ಹುಲಿ ತೋರಿಸ್ತದೆ, ಅಲ್ಲಿ ಹುಲಿ 0 ಇದೆ. ಅದು ದೊಡ್ಡ ಸ್ಕ್ಯಾಂಡಲ್ ಆಗಿ ಆ ಟೈಗರ್ ಟಾಸ್ಕ್ ಫೋರ್ಸ್ ಮಾಡಿದ ಮೇಲೆ ಅವರು ಈ ನಿಧಾನ ನಿಲ್ಲಿಸಿದ ಮೇಲೆ ನಿಲ್ಲಿಸಿದ್ದು. ಇಲ್ದಿದ್ರೆ ನಮ್ಮ ಜಡ ಕಟ್ಟಿದ ವ್ಯವಸ್ಥೆಯಲ್ಲಿ ಸರ್ಕಾರದಲ್ಲಿ ಏನು ಹೇಳಿ ನಾವು ಮಾಡೋದೇ ಒಳ್ಳೆಯದು ಅಂತ ಫಸ್ಟ್ ರಿಯಾಕ್ಷನ್, ಅದು ನಮಗೆಲ್ಲ ಗೊತ್ತುಂಟು ಅಂತ. ಸೊ ರಿಯಾಕ್ಷನ್ ಆ ಥರ ಇತ್ತು. ಅದು ಹೆಚ್ಚು ಕಡಿಮೆ ಇವತ್ತಿಗೂ ಅದೇ ಥರ ಇದೆ, ಆದರೆ ಸ್ವಲ್ಪ ಮಟ್ಟಿಗೆ ಒಂದೊಂದು ಸಲ. ಆದರೆ ಈ ವಿಧಾನ ಬೇರೆ ಕಡೆ ಭಾಳ ಈಸಿಯಾಗಿ ಇದಾಯಿತು. ಈ ಕ್ಯಾಮ್ರಾ ಟ್ರ್ಯಾಪ್ ಹುಲಿ ಗಣತಿ ಇಲ್ಲಿ ಮಾಡಿ ಅದು ಪಬ್ಲಿಷ್ ಮಾಡಿದ ಕೂಡಲೇ ಚಿರತೆ ಮೇಲೆ, ಚೀಟಾ ಮೇಲೆ, ಜಾಗ್ವರ್ ಮೇಲೆ, ಅನೇಕ ಬೇರೆ ಮಾರ್ಕ್ಡ್ ಆ್ಯನಿಮಲ್ಸ್, ಝೀಬ್ರಾ ಮೇಲೆ ಮಾಡುವ ಎಲ್ಲರೂ ವರ್ಲ್ಡ್ ವೈಡ್ ಇದನ್ನು ಅಡಾಪ್ಟ್ ಮಾಡಿದರು. ಈ ಕ್ಯಾಮ್ರಾ ಟ್ರಾಪಿಂಗ್ ಅಲ್ಲಿ ಪ್ರತಿ ಹುಲಿಯ ಬಟ್ಟೆಗಳನ್ನ ಗಮನಿಸಿ ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದು, ಅಂದ್ರೆ ಇದು ಬೇರೆ ಬೇರೆ ಹುಲಿ ಅನ್ನೋದು ತುಂಬಾ ಈಸಿಯಾಗಿ ಮತ್ತೆ ಪಗ್ಮಾರ್ಕ್ನ ನಿಖರವಾಗಿ ಹೇಳ್ಬೋದು ಅಂತ ಹೇಳಲಾಗುತ್ತೆ. ನಿಜನ ಸರ್? ಅದರಲ್ಲಿ ಇನ್ಫಾರ್ಮೇಶನ್ ಇದೆ ತುಂಬ ಪಟ್ಟೆಯಲ್ಲಿ, ಪಗ್ಮಾರ್ಕ್ ಥರ ಅದು ಬದಲಾಗೋದಿಲ್ಲ. ಸೊ ಆದರೂ ನೀವು ಅದನ್ನು ಕೇರ್ಫುಲ್ಲಾಗಿ ಮಾಡಬೇಕು. ಈಗ ಅದನ್ನು ತಪ್ಪಾಗಿ ಮಾಡಿದರೆ, ಉದಾಹರಣೆಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಬೇರೆ ಇರ್ತದೆ ಸ್ಟ್ರೈಪ್ಸು. ಯಾವುದೋ ಒಂದು ಸರ್ವೆಯಲ್ಲಿ ರಿವರ್ಸ್ ನೆಗೆಟಿವ್ ಫಿಲ್ಮ್ ಇದ್ದ ರಿವರ್ಸ್ ಮಾಡಿದ್ದಾರೆ, ಅದಲ್ಲ ಮೆಥಡ್ ವರ್ಕ್ ಆಗೋದಿಲ್ಲ ಅಂತ ನನ್ನ ಹತ್ರ ವಾದ ಮಾಡಿದರು. ಸೊ ಐಡೆಂಟಿಫಿಕೇಶನ್ ಕರೆಕ್ಟ್ ಮಾಡೋದು ಅಷ್ಟೇನು ಕಷ್ಟ ಇಲ್ಲ. ಅದು ಏನಾಗ್ತದೆ ಅಂದರೆ ಜಾಸ್ತಿ ಸಂಖ್ಯೆಯಲ್ಲಿ ಅವುಗಳು, ಈಗ ನನ್ನ 30 ವರ್ಷ ಅಧ್ಯಯನದಲ್ಲಿ ಹೆಚ್ಚು ಕಡಿಮೆ 1050 ಹುಲಿ ಏನೋ ಸಿಕ್ಕಿದೆ ನಮಗೆ, ಈ ನಾಗರಹೊಳೆ, ಬಂಡೀಪುರ, ಈ 5-6. ಅದನ್ನೆಲ್ಲ ಕಂಪ್ಯಾರಿಸನ್ ಮಾಡೋದು ಒಂದೇ ಸಲ ಅಷ್ಟು ಮಾಡಬೇಕಿದ್ರು ಸುಮಾರು. ಈ ಕಂಪ್ಯಾರಿಸನಿಗೆ ಈಗ ಸ್ವಲ್ಪ ಸಾಫ್ಟ್ವೇರ್ ಎಲ್ಲ ಯೂಸ್ ಮಾಡಿ ಇದು ಮಾಡ್ಬೋದು, ಅದನ್ನು ಶಾರ್ಟ್ ಕಟ್ಸ್ ಮಾಡ್ಬೋದು. ಬಟ್ ಫೈನಲ್ ಒಂದು ಕಣ್ಣಳತೆಯಲ್ಲಿ ನೋಡೋದು, ಯಾಕಂದರೆ ಇನ್ನೂ ನಮ್ಮ ಇದ್ರ ಥರ ಯಾವುದು ಈಗ ಇನ್ನು ಇದು ಬಂದಾಗೆಲ್ಲ ಈ ಐಡೆಂಟಿಫಿಕೇಶನ್ ಈಸಿ ಆಗ್ತದೆ ಸ್ವಲ್ಪ. ಬಟ್ ಅದರಲ್ಲಿ ಮಾಡಲಿಕ್ಕೆ ಎಲ್ಲ ತುಂಬ ಪ್ರಾಣಿಗಳಲ್ಲಿ ಆಗ್ತದೆ ಇದು, ಅನೇಕ ಪ್ರಾಣಿಗಳಲ್ಲಿ, ಹಾವುಗಳಲ್ಲಿ ಸ್ಕೇಲು. ಇಂಡಿವಿಜುವಲ್ ID ಈಸ್ ಇಂಪಾರ್ಟೆಂಟ್, ಯಾವ ರೀತಿ ಮಾಡ್ತೀರಿ ಅಂತ. ಅದು ಈವನ್ ಟಿಶ್ಯೂ ಸ್ಯಾಂಪಲ್ ಇದ್ದರೆ ಅಥವಾ ಹೇರ್ ಸ್ಯಾಂಪಲ್ನ ರೂಟ್ ಇದ್ದರೆ DNA ಅದೇ ಮಾಡೋದು. DNA ಫಿಂಗರ್ ಪ್ರಿಂಟಿಂಗ್ ಅಂತ ಈಗೆಲ್ಲ ಮಾಡ್ತಾ ಇದ್ದಾರಲ್ಲ, ಇಟ್ಸ್ ಯು ಯೂಸಿಂಗ್ ಇಂಡಿವಿಜುವಲ್ ID ಫ್ರಮ್ DNA. ನಾವು ಫೋಟೋಗ್ರಾಫಿಂದ ಯೂಸ್ ಮಾಡಿದ್ದೇವೆ. ಅದಕ್ಕೆ ನೂರಾರು ಡಿಟೆಕ್ಷನ್ ಡಿವೈಸ್ನಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಇಂಡಿವಿಜುವಲ್ ID ಸಿಕ್ಕಿದ್ರೂ ಈ ಮೆಥಡ್ಸೇ ಅಪ್ಲೈ ಆಗ್ಬೋದು. ಆ್ಯಂಡ್ ನೀವು ನಾಗರಹೊಳೆಯಲ್ಲಿ ಇದರ ಪ್ರೋಸೆಸ್ಸಲ್ಲಿದ್ದಾಗ ರೇಡಿಯೋ ಕಾಲರ್ನು ಕೂಡ ಅಳವಡಿಸ್ತೀರ, ಹುಲಿಗೆ, ಚಿರತೆಗೆ, ಸುಂದರಿ ಅನ್ನೋ ಹುಲಿ, ಮಾರ ಅನ್ನೋ ಹುಲಿ, ಹಾಗೆ ಬಡ್ಡಿ ಮೇಕೆ ಅನ್ನೋ ಒಂದು ಚಿರತೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಸರ್? ಅಂದರೆ ನಿಮಗೆ ಅಲ್ಲಿನ ಸಿಬ್ಬಂದಿಯ ಸಹಕಾರ ಮತ್ತು ರೇಡಿಯೋ ಕಾಲರಲ್ಲಿ ತಿಳಿದು ಬಂದಂಥ ಒಂದಷ್ಟು ವಿಶೇಷವಾದ ಸಂಗತಿ. ರೇಡಿಯೋ ಕಾಲರ್ ನಾನು ಕ್ಯಾಮ್ರಾ ಟ್ರ್ಯಾಪಿಂಗ್ ಮೊದಲು ಅದೇ ಮಾಡುವಂತಿದ್ದೆ. ಯಾಕಂದರೆ ಈ ರೀತಿ ಸೀಕ್ರೆಟಿವ್ ಆ್ಯನಿಮಲ್ಸ್ ಇದೆ, ಹುಲಿ ಅಂಥದ್ದು ರಾತ್ರಿ ಸಂಚರಿಸೋದು ಅಪರೂಪದ್ದು. ಅವುಗಳನ್ನು ನೀವು ಯಾವುದೋ ಹೋಗಿ ಮಂಗಗಳ ಸೋಷಿಯಲ್ ಬಿಹೇವಿಯರ್ ಅಂದರೆ ಬೆಳಗಿನ ಸಂಜೆವರೆಗೆ ಅವುಗಳನ್ನು ನೋಡ್ಬೋದು. ಈ ಪ್ರಾಣಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಕಾರ್ನಿವೋರ್ಸು, ಸಿವೆಟ್ಸು, ಹುಲಿ ಮಾತ್ರ ಅಲ್ಲ ಅನೇಕ ಪ್ರಾಣಿಗಳ ಅಧ್ಯಯನಕ್ಕೆ ಇದು ಒಂದು ರೆವಲ್ಯೂಷನರಿ ಟೆಕ್ನಾಲಜಿ ಆಗಿ 60ರ ದಶಕದಲ್ಲಿ ಬಂತು. ಕಾಕ್ರೇನ್ ಅನ್ನುವರು ಆ ರೇಡಿಯೋ ಕಾಲರನ್ನು ಇನ್ವೆಂಟ್ ಮಾಡಿದರು ಯೂನಿವರ್ಸಿಟಿ ಆಫ್ ಮಿನ್ನಸೋಟಾದಲ್ಲಿ. ಮತ್ತು ಅದನ್ನು ಕ್ರೇಗ್ ಹೆಡ್ ಬ್ರದರ್ಸ್ ಅಂತ ಅವರು ಜಾನ್ ಕ್ರೇಗ್ ಹೆಡ್ ಅಂತೆಲ್ಲ ಗ್ರಿಜ್ಲಿ ಬೇರ್ಸಿಗೆ ಹಾಕಿ ಮಾಡಿದರು ಫಸ್ಟು. ಮುಂದಕ್ಕೆ ಪ್ಯೂಮಾಗಳಿಗೆ ಹಾಕಿದರು. ಹಾಗೆ ನನಗೆ ಇದರ ಬಗ್ಗೆ ನನಗೆ ಗುರುವಾಗಿದ್ದ ಮೆಲ್ಸನ್ ಕ್ವಿಸ್ಟ್ ಅವರು, ಈವನ್ ಜಾರ್ಜ್ ಹಲ್ಲರ್ ಅವರ ಪ್ರಥಮ ಅಧ್ಯಯನ 63ರಲ್ಲಿ ಮಾಡಿದಾಗ ಇದಿರಲಿಲ್ಲ, ಈ ಟೆಕ್ನಿಕೇ ಇರಲಿಲ್ಲ. ಬಟ್ ಒಂದು ಸಲ ನೀವು
ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಆಗ್ತದೆ ಅಂದರೆ ನಿಮಗೆ ಅನೇಕ ಮಾಹಿತಿ ಬೇರೆ ಯಾವ ರೀತಿಯಲ್ಲೂ ಸಿಗ್ತದೆ. ಅವುಗಳ ಸಂಚಾರ ವಲಯ ಎಷ್ಟು ದೊಡ್ಡದು, ಎಷ್ಟು ವರ್ಷದವರೆಗೆ ಮರಿಗಳು ತಾಯಿ ಒಟ್ಟಿಗಿರ್ತದೆ, ಒಂದು ಜೀವಮಾನದಲ್ಲಿ ಎಷ್ಟು ಸಲ ಮರಿ ಹಾಕ್ತವೆ, ಮೇಲ್ ಮೇಟಿಂಗ್ ಸಿಸ್ಟಮ್ ಏನು, ಡಿಸ್ಪರ್ಸ್ ಆಗುವಾಗ ಎಷ್ಟು ದೂರ ಹೋಗ್ತವೆ, ಹೊರಗಿಂದ ಬರುವಾಗ ಎಲ್ಲಿಂದ ಬರ್ತವೆ, ಈ ಎಲ್ಲ ಇಂಡಿವಿಜುವಲ್ ಈ ಸಂಖ್ಯೆಗಳಲ್ಲಿ ನಾವು ನೋಡುವಾಗ ಈ ಕ್ವೆಶ್ಚನ್ಸಿಗೆ ಆನ್ಸರ್ ಸಿಕ್ಕುವುದಿಲ್ಲ. ಇದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಯಾಲಜಿ, ಬಿಹೇವಿಯರ್, ಇಂಟ್ರ್ಯಾಕ್ಷನ್ ಹೇಗಿರ್ತದೆ, ಸ್ಟ್ರೇಂಜರ್ಸ್ ಬಿಟ್ವೀನ್ ಸ್ಟ್ರೇಂಜರ್ಸ್, ರಿಲೇಟಿವ್ಸ್, ಶೇರ್ ಮಾಡ್ತವೆ, ಈ ಥರ ಅದು ಮಾಡಿದೆ 2 ವರ್ಷ. ಮಾಡುವಾಗ ನನಗೆ ಆಗ ಅಷ್ಟರವರೆಗೆ ಭಾಳ ಅದರ ಬಗ್ಗೆ ಒಂದು ಅಸಡ್ಡೆ ಇತ್ತು ನಮ್ಮ ಅರಣ್ಯ ಇಲಾಖೆಯಲ್ಲಿ. ಯಾಕಂದರೆ ಇವರು ನಮ್ಮ ಕರ್ನಾಟಕದಲ್ಲಿ ಅಂತಲ್ಲ ನಾನು ಹೇಳೋದು, ಪ್ರಾಜೆಕ್ಟ್ ಟೈಗರ್ನಲ್ಲಿ ಸಾಂಕ್ಲಾ ಅಂತ ಮೊದಲನೇ ಡೈರೆಕ್ಟ್ರು, ಅವರ ಧೋರಣೆ ಏನಂದರೆ ಇದೆಲ್ಲ ಪಾಶ್ಚಾತ್ಯ ವಿಧಾನಗಳು ಬೇಡ, ನಮಗಿರೋ ಇದೇ ಇನ್ಫಾರ್ಮೇಷನ್ ನಾವು ಪಗ್ಮಾರ್ಕ್ನಲ್ಲಿ ಪಡಿತಾ ಇದ್ದೇವೆ, ಹಾಗಾಗಿ ಇದೆಲ್ಲ ಯಾಕೆ ಬೇಕು ಅಂತ ಆ ವಾದದಲ್ಲಿ ಅವರು ಅದನ್ನು ಬಿಟ್ಟಿದ್ರು. ಮತ್ತು ಬೇರೆಯವರಿಗೂ ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ನನಗೆ ಮಾತ್ರ ಆ ಟೈಮ್ನಲ್ಲಿ ನಾನು ಇದಕ್ಕೆಲ್ಲ ಮಾಡಲಿಕ್ಕೆ ತಯಾರಿ ಮಾಡ್ತಿರುವಾಗ 84-85ರಲ್ಲಿ ಇಲ್ಲಿ ಅರಣ್ಯಾಧಿಕಾರಿಗಳಾಗಿ MK ಅಪ್ಪಯ್ಯ ಅಂತಿದ್ರು, UT ಆಳ್ವ ಅಂತಿದ್ರು, AC ಲಕ್ಷ್ಮಣ್ ಅಂತಿದ್ರು, ಶ್ಯಾಮ್ ಸುಂದರ್, ಪರಮೇಶ್ವರಪ್ಪ ಅಂತಿದ್ರು. ಅವರೆಲ್ಲ ಇದು ಮಾಡಬೇಕಿದೆಲ್ಲ ಅಂತ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇತ್ತು. ಮತ್ತು ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ MK ರಂಜಿತ್ ಸಿಂಗ್ ಅಂತ, ಅವ್ರಿಗೆ ಈಗ 90 ವರ್ಷ ಮೇಲೆ, ಅವರಾಗ ಜಾಯಿಂಟ್ ಸೆಕ್ರೆಟರಿ ಆಗಿದ್ದರು. ಅವರಿಗೆ ಸ್ವಲ್ಪ IAS ಆಫೀಸರು, ಬಟ್ ವೈಲ್ಡ್ ಲೈಫ್ ಇಂಟ್ರೆಸ್ಟ್ ಇತ್ತು. ಅವರು ಇದಕ್ಕೆಲ್ಲ ಪರವಾಗಿದ್ದರು. ಮತ್ತು ಅತಿ ಮುಖ್ಯವಾಗಿ TN ಶೇಷನ್ ಅವರು ಇಸ್ರೋದಿಂದ ಎನ್ವೈರ್ನ್ಮೆಂಟ್ ಸೆಕ್ರೆಟರಿಯಾಗಿ ಹೋದರು. ಎನ್ವೈರ್ನ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಅವರು ಅವರೇ ಸೆಕೆಂಡ್ ಸೆಕ್ರೆಟರಿ ಅವರು ಭಾಳ ಜೋರಿನ ಜನ. ಮತ್ತು ಅವರು ಥ್ರೂಔಟ್ ಸೈಂಟಿಫಿಕ್ ಡಿಪಾರ್ಟ್ಮೆಂಟ್ಸ್ನಲ್ಲೇ ಇದ್ದವರು, IAS ಆಫೀಸರ್ ಆದರೂ ವಿಜ್ಞಾನದ ಪ್ರಾಮುಖ್ಯತೆ ಅವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ನನಗೆ ಪರ್ಮಿಷನ್ ಕೊಟ್ಟರು. ಇಲ್ದಿದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರಿಂದ ಸಿಕ್ಕಿದ್ದು, ಸುಮ್ಮನೆ ಸಿಕ್ಕಿಲ್ಲ. ಆಮೇಲೆ ಅದೇ ಟೈಮಿಗೆ ಬೇರೆ ಕೆಲವರಿಗೆ, ಒಬ್ಬರಿಗೆ ಆನೆಗೆ, ಒಬ್ಬರಿಗೆ ಸಿಂಹಕ್ಕೆಲ್ಲ ಕೊಟ್ಟರು. ಬಟ್ ಅದರಲ್ಲಿ ಪ್ರಾಬ್ಲಮ್ ಏನಂದರೆ, ಈ ಪ್ರಾಣಿಗಳನ್ನು ಅಧ್ಯಯನ ಮಾಡುವಾಗ ಅದು ಬಹಳ ಕಷ್ಟದ ಕೆಲಸ. ಅದ್ರ ಜೊತೆಗೆ ಇರಬೇಕು, ನೀವು ಡೈಲಿ ಟ್ರ್ಯಾಕ್ ಮಾಡಬೇಕು, ಇದು ಮಾಡಬೇಕು. ಮತ್ತು ಅವು ಕಾಡು ಪ್ರಾಣಿಗಳು, ಅವುಗಳಿಗೆ ಏನಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆಗ ಏನಾಯ್ತು ಅಂದರೆ, ಆ ಟೈಮ್ನಲ್ಲಿ ನಾನು 4 ಹುಲಿಗಳಿಗೆ ಕಾಲರ್ ಹಾಕಿದ್ರಲ್ಲ, ಒಂದು ಹುಲಿಗಳಿಗೆ ಕಾಲರ್ ಹಾಕುವಾಗಲೇ ಅದಕ್ಕೆ ಜಗಳ ಆಗಿ ಇಲ್ಲಿ ದೊಡ್ಡ ಗಾಯ ಇತ್ತು, ಕೊಳ್ತು ಹೋಗ್ತಾ ಇತ್ತು. ನಾನು ರಿಪೋರ್ಟ್ ಕೊಟ್ಟೆ, ಇದು ಸತ್ತೋಗ್ತದೆ, ಬದುಕೋದಿಲ್ಲ ಅಂತ. ಆದರೆ ಅದನ್ನು ಹಿಡಿದು ಒಳಗೆ ತರಲಿಕ್ಕೆಲ್ಲ ನಮಗೆ ಪ್ಲ್ಯಾನ್ ಇರಲಿಲ್ಲ. ಅದು ನೇಚರ್, ಅದು ಸಾಯ್ತದೆ ಅಂತ. ಆ ಹುಲಿ 3 ತಿಂಗಳ ನಂತರ ಸತ್ತಿತ್ತು. ಬೇರೆ ಯಾವುದೋ ಹುಲಿ ಎಲ್ಲ ಸತ್ತಿತ್ತು ಕಾಡಿನಲ್ಲಿ ಅದಕ್ಕೆ ಕೆಲವು ಸಾಮಾಜಿಕ ಕಾರಣಗಳಿವೆ ಅಲ್ಲಿದ್ದು. ಅದನ್ನೆಲ್ಲ ದೊಡ್ಡ ಇಶ್ಯೂ ಮಾಡಿ ನನಗೊಂದು ಸಲ ಪರ್ಮಿಟ್ ಎಲ್ಲ ವಿಡ್ರಾ ಮಾಡಿದರು. ನಾನು ಹೈಕೋರ್ಟಿಗೆ ಹೋಗಿ, ಉದಯ್ ಹೊಳ್ಳ ಅವ್ರು ಲಾಯರ್ ಆಗಿದ್ದರು ನನಗೆ, ಅವ್ರು ಫ್ರೀ ಫೈಟ್ ಮಾಡ್ತಿದ್ರು, ಏನು ಬಂದರು. ಅವ್ರು ಹೋಗಿ ನಂಗೆ ಮತ್ತೆ ಮುಂದುವರಿಸಿದೆ. ಆ ಮುಂದುವರಿಸುವ ಟೈಮ್ನಲ್ಲಿ 92-93 ಆ ಟೈಮ್ನಲ್ಲಿ ನಾನು ಇನ್ನು ಈ ಗಲಾಟೆಗಳೆಲ್ಲ ಮುಗಿದ ಮೇಲೆ ಮುಂದುವರಿಸುವ ಅನ್ನುವಾಗ, ಅದೇ ಟೈಮಿಗೆ ಈ ಚೈನೀಸ್ ಬೋನ್ ಟ್ರೇಡ್ ಇದ್ದು ದೊಡ್ಡ ಹೊಡೆತ ಬಂತು. ಎಲ್ಲ ಕಡೆ ಹುಲಿಗಳ ಬೇಟೆ ಆಯಿತು, ರಣತಂಬೋರು ಅಲ್ಲಿ ಇಲ್ಲಿ ಎಲ್ಲ. ಆಗ ನನಗೆ ಏನಂದರೆ, ನೀವು ಇದನ್ನು ಮುಂದುವರಿಸಿದರೆ ಇನ್ನೂ ಮಾಹಿತಿ ಸಿಗ್ತದೆ ಸ್ವಲ್ಪ. ಆದರೆ ಇಲ್ಲಿ ಸಮಸ್ಯೆ ಆಗಿರೋದು, ಹುಲಿಗಳು ಮಾಯ ಆಗ್ತಾ ಇವೆ, ಗಣತಿಯನ್ನು ಸರಿಯಾಗಿ ಮಾಡದಿದ್ದರೆ ಅದು ಕಂಟ್ರೋಲೇ ಬರೋದಿಲ್ಲ. ಈ ಕತೆ ಹೇಳಿಕೊಂಡು ಸರಿಸ್ಕದ್ ಸೆಕೆಂಡ್ ಟೈಮ್ ಆದದ್ದು ಇದು. 92-92ನಲ್ಲಿ ಹೀಗೆ ಅಲ್ಲೆಲ್ಲ ಹುಲಿ ಕೋಚಿಂಗ್ ಆಗಿದ್ದರೆ ಪ್ರಾಜೆಕ್ಟ್ ಟೈಗರ್ ಡೈರೆಕ್ಟ್ರು ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಹುಲಿ ಜಾಸ್ತಿ ಆಗ್ತಾ, ಯೂರೋ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಹೋಗ್ತಾ ಉಂಟು, ಅಲ್ಲಿ ಮಾರ್ಕೆಟ್ನಲ್ಲಿ ಹುಲಿಗಳ ಸೀಸರ್ ಜಾಸ್ತಿ ಆಗ್ತದೆ. ಸೊ ನಾನು ಆಗ ಅದಕ್ಕೋಸ್ಕರ ರೇಡಿಯೋ ಟ್ರ್ಯಾಕಿಂಗ್ ಫೋಕಸ್ ಬಿಟ್ಟು ಈ ಕ್ಯಾಮರಾ ಟ್ರ್ಯಾಪಿಂಗ್ ಮಾಡಿದ್ದು. ನಿಮಗೆ ನಾಗರಹೊಳೆಯಲ್ಲಿ ನಿಮ್ಮ ಅಧ್ಯಯನದ ಸಂದರ್ಭದಲ್ಲಿ ನೆನಪಿನಲ್ಲಿ ಉಳಿಯುವಂಥ ಒಂದಷ್ಟು ವ್ಯಕ್ತಿಗಳು, ನಿಮಗೆ ಸಹಾಯ ಮಾಡಿದಂಥವ್ರಾಗಿರ್ಬೋದು, ಅಥವಾ ಆ ಕಾಡಿನ ಬಗ್ಗೆ ಒಂದಷ್ಟು ಜ್ಞಾನವನ್ನು ಹೊಂದಿರತಕ್ಕಂಥವ್ರಾಗಿರ್ಬೋದು, ಅದನ್ನು ಯಾವ ರೀತಿ ನೆನಪಿಸ್ಕೊತೀವಿ? ಅದು 2 ರೀತಿಯಲ್ಲಿ ಉಂಟು. ಕಾಡು ಅಂದರೆ ನಾಗರಹೊಳೆಗಿಂತ ಒಟ್ಟಾರೆ ಅರಣ್ಯದ ಬಗ್ಗೆ ಅದರಲ್ಲಿ 2 ಹಂತದಲ್ಲಿ ನನಗೆ ಇಂಟ್ರ್ಯಾಕ್ಷನ್, ನನಗೆ 3 ಹಂತದಲ್ಲಿ ಇಂಟ್ರ್ಯಾಕ್ಷನ್ಸ್ ಇತ್ತು. ನಾನು ಒಂದು ಕಂಪ್ಲೀಟ್ ಹೊರಗಿನವನಾಗಿ ನೋಡಿದ್ದೇನೆ, ಯಾವುದೇ ಸಂಬಂಧ ಇಲ್ಲದೆ. ನಾನು
ಆಗ ಕಾಡಿನಲ್ಲಿ ಹೋಗಿ ಸುತ್ತಾಡ್ತಿದ್ದೆ. ಆಮೇಲೆ ಪರ್ಟಿಕ್ಯುಲರ್ಲಿ ಒಂದು 8 ವರ್ಷ ನಾನು ಫಾರ್ಮಿಂಗ್ ಮಾಡಿದ್ದೆ. ನಾಗರಹೊಳೆಯಿಂದ ಒಂದು 40-50 ಕಿಲೋಮೀಟ್ರ್, ಬೌಂಡ್ರಿಯಿಂದ ಒಂದು 6-10 ಕಿಲೋಮೀಟ್ರ್. ಸೊ ಎಷ್ಟು ರೀತಿಯಲ್ಲಿ ಜನ ಆಘಾತ ಮಾಡ್ತಾರೆ ಅರಣ್ಯಕ್ಕೆ, ಸಾಮಾನ್ಯ ನಾವು ಜನಸಾಮಾನ್ಯರು ಅಂತ ಯಾರು ಹೇಳ್ತೇವೆ, ಅದು ಸ್ಪಷ್ಟವಾಗಿ ನನಗೆ ಚಿತ್ರಣ ಇದೆ. ಅದರ ಬಗ್ಗೆ ಅದನ್ನು ರೊಮ್ಯಾಂಟಿಸೈಸ್ ಮಾಡೋದು, ಯಾರೋ ಹೊರಗಿನವ್ರು ಕಳ್ಳರು ಬಂದು ಮಾಡ್ತಾರೆ, ಹೊರಗಿನವ್ರು ಕಳ್ಳರು ಬರ್ತಾರೆ, ಬಟ್ ಇವರು ಮಾಡ್ತಾರೆ ಆಘಾತ. ಅದು ಸ್ಥಳೀಯರು, ಜನರು, ದನ ಕಾಯುವವರು, ಬೇಟೆ ಆಡುವವರು, ಟ್ರೈಬಲ್ಸು ಎಲ್ಲರೂ ಮಾಡ್ತಾರೆ ಫಾರೆಸ್ಟಿಗೆ. ಅದು ನಾನು ಹೊರಗಿಂದ ಕಲ್ತದ್ದು, ಅದು ಹೊರಗಿಂದ ನೋಡಿ ಕಲ್ತದ್ದು. ಯಾವ ಕ್ಲಾಸ್ ರೂಮ್ನಲ್ಲಿ ಅದು ಕಲಿಸೋದಿಲ್ಲ. ಅರಣ್ಯ ಒಳಗೆ ಅಂದರೆ ಒಂದು ರೀತಿಯ ಫೀಲ್ಡ್ ಕ್ರಾಫ್ಟ್ ಅಂತ ಇದೆ. ಈಗ ಬರ್ಡ್ ವಾಚಿಂಗ್ ಗೊತ್ತಿತ್ತು ನನಗೆ, ಬಟ್ ಆ ಆ್ಯನಿಮಲ್ಸ್ ಟ್ರ್ಯಾಕ್ ಮಾಡೋದು, ಫೀಲ್ಡ್ ಕ್ರಾಫ್ಟ್ ಭಾಳ ಮುಖ್ಯ. ಕಾಡಿನಲ್ಲಿ ಸೇಫ್ಟಿಯಾಗಿ ನಡೆಯೋದು ಹೇಗೆ, ಸೇಫಾಗಿ, ಆನೆಗಳಿರ್ತವೆ, ನೀವೇನು ಗೊತ್ತಿಲ್ಲದೆ ವಾಕ್ ಹೋದರೆ ಸತ್ತೋಗ್ತೀರ ಅಷ್ಟೇ. ಸೊ ಯಾವ ರೀತಿಯಲ್ಲಿ ಕಾಡಿನಲ್ಲಿ ವರ್ತಿಸಬೇಕು, ಯಾವ ಪ್ರಾಣಿಯ ಮಲ ಯಾವ ರೀತಿ ಇರ್ತದೆ, ಹೆಜ್ಜೆ ಯಾವ ಇರ್ತದೆ, ಆ ಫೀಲ್ಡ್ ಕ್ರಾಫ್ಟ್ ಉಂಟಲ್ಲ, ಅದೆಲ್ಲ ಜಿಮ್ ಕಾರ್ಬೆಟ್ ಅದು ಇದು ಓದಿದ್ದೆ, ಆ್ಯಂಡರ್ಸನ್ ಜೊತೆಗೆ ಸುತ್ತಾಡಿದ್ದೆ, ಬಟ್ ಕಲ್ತದ್ದು ಅದೆಲ್ಲ ನಾಗರಹೊಳೆಯಲ್ಲಿ. ಅಲ್ಲಿ ಚಿನ್ನಪ್ಪನವರು ಮತ್ತು ಅವ್ರ ಜೊತೆ ಕೆಲವು ಟ್ರ್ಯಾಕರ್ಸ್ ಇದ್ದರು. ಕೆಲವು ಹಳೆ ಟ್ರ್ಯಾಕರ್ಸ್, ಕೆಲವರು ಮಹಾರಾಜರ ಶಿಕಾರಿ ಟೈಮ್ನವರು, ಇನ್ನು ಕೆಲವರು ಚಿನ್ನಪ್ಪನವರು, ಅವರಿಂದ ಟ್ರೈನ್ ಆಗಿ ಚಿನ್ನಪ್ಪನವ್ರಿಂದ ಟ್ರೈನ್ ಆಗಿ. ಅಲ್ಲಿ ನಾನು ಕಲ್ತ್ಕೊಂಡದ್ದು ಅದನ್ನು. ಅದು ಒಂದು ರೀತಿಯಲ್ಲಿ ಭಾಳ, ಯಾಕಂದರೆ ಇವತ್ತು ನೀವು ಫೀಲ್ಡ್ ವರ್ಕ್ ಮಾಡ್ತೇನೆ ಅಂದರೆ ಹೆಚ್ಚಿನವ್ರು ನೋಡಿ ಅವ್ರು ಕಾಡಿಗೆ ಹೋಗಿರೋದಿಲ್ಲ, ಇದೆಲ್ಲ ಮಾಡಿರೋದಿಲ್ಲ. ಅದು ಏನು ಅಂತಲೇ ಈ ಸೈನ್ಸ್ ಗೊತ್ತಿಲ್ಲದೆ, ವೈಲ್ಡ್ ಲೈಫ್ ಸೈನ್ಸ್ ಗೊತ್ತಿಲ್ಲದೆ, ಪಾರ್ಕಿಪೈನ್ ಟ್ರ್ಯಾಕನ್ನು ಟೈಗರ್ ಕಬ್ ಅಂತ ತೋರಿಸಿದ್ದು ನಾನು ನೋಡಿದ್ದೇನೆ ಟ್ರೈನಿಂಗ್ನಲ್ಲಿ. ಇವರು ಟ್ರೈನ್ ಮಾಡೋರು ಈ ಥರ ಟ್ರೈನ್ ಮಾಡಿದರೆ ಅವ್ನು ಟ್ರೈನ್ ಆದವನು ಮಾಡುವ ಡೇಟಾ ಎಂಥದ್ದು ಅಂತ ನೀವೇ ಯೋಚನೆ ಮಾಡಿ. ಸೊ ಆ ಫೀಲ್ಡ್ ಕ್ರಾಫ್ಟ್ ಅನ್ನೋದು ಮುಖ್ಯ. ಆ ನಮ್ಮ ಜನ್ರೇಷನ್ನು ಇದು ಅದೊಂದು ಭಾಳ ನಮಗೆ ಪ್ಯಾಷನ್ ಇತ್ತು. ನಾವು ಫೀಲ್ಡಿಗೆ ತಮಾಷೆಗೆ ಬಂದವರಲ್ಲ, ಅಥವಾ ಕೆಲಸ ಬೇಕು ಅಂತ ಬಂದ ಡಾಕ್ಟರ್ ಜಾನ್ ಸಿಂಗ್ ಆಗಲಿ, ನಮ್ಮ ಆ ಟೈಮ್ನಲ್ಲಿ ನಾವು ಸೇರ್ಕೊಂಡವ್ರು ಈ ಫೀಲ್ಡಿಗೆ. ಬೇರೆ ರೀತಿಯಲ್ಲಿ ಹೋಗಿದ್ರೆ ಒಳ್ಳೊಳ್ಳೆ ಕೆಲಸಕ್ಕೆ ಸೇರುವ ಬದಲು ಇದಕ್ಕೆ ಬಂದವರು ಆ ಇಂಟ್ರೆಸ್ಟಿಂದ. ಆ ಫೀಲ್ಡ್ ವರ್ಕ್ ಅದು ಇವತ್ತು ತುಂಬ ಕಮ್ಮಿ ಆಗಿದೆ. ಇಲಾಖೆಯಲ್ಲಿಯೂ ಅದಿತ್ತು. ಯಾಕಂದರೆ ನಾನು ಹೇಳಿದ ಹಾಗೆ ಮೊದಲು ತುಂಬ ಬೇಟೆ ಇದ್ದ ಟೈಮ್. ಆ ಬೇಟೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಎಷ್ಟೋ ಜನ ಫಾರೆಸ್ಟರ್ಸು, ರೇಂಜರ್ಸು. ಅವರಿಗೆ ಆ ಫೀಲ್ಡ್ ಕ್ರಾಫ್ಟ್ ಇತ್ತು. ಬೇಟೆಗಾರರಿಗೆ ಇರ್ತದೆ, ಯಾಕಂದರೆ ಅವರಿಗೆ ಪ್ರಾಣಿಯನ್ನು ಹೋಗಿ ಹಿಡಿಬೇಕಾದ್ರೆ ಮಾಡಬೇಕಾದ್ರೆ ಅದು ಬೇಕಲ್ಲ. ಆ ಜನ್ರೇಷನ್ ಇದ್ದರು. ಈವನ್ ಆಫೀಸರ್ಸು ಕಾಕಿ ಹಾಕ್ಕೊಂಡು ಕಾಡಿನಲ್ಲಿ ಸುತ್ತಾಡುವವರು. AC ಲಕ್ಷ್ಮಣ್ ಅಂತಿದ್ರು, ಈ ಯಲ್ಲಪ್ಪ ಅವರು DF ಆಗಿದ್ದರು. ಅವರೆಲ್ಲ ಕಾಡಿನಲ್ಲಿ ಕಾಕಿ ಹಾಕ್ಕೊಂಡು ಸುತ್ತಾಡ್ತಿದ್ರು. ನಾನು ಆಫೀಸರ್ ಅಂತ ಮೇಲೆ ಕೂರ್ತಿರ್ಲಿಲ್ಲ. ಸಂಪಂಗಿ ಅಂತಿದ್ರು ಅವರು. ಆ ಆಫೀಸರ್ಸ್ ಒಂದು ಹೇಗೆ ಗ್ರೌಂಡ್ ಲೆವೆಲ್ನಲ್ಲಿ ವಾಚ್ ಮಾಡಿ ಮ್ಯಾನೇಜ್ ಮಾಡ್ತಿದ್ರು ಫಾರೆಸ್ಟ್, ಅದು ನನ್ನ ಮೇಲೆ ಪ್ರಭಾವ ಬೀರಿತು. ಮತ್ತು ಉನ್ನತ ಮಟ್ಟದಲ್ಲಿ, ಪಾಲಿಸಿ ಮಟ್ಟದಲ್ಲಿ ಹೇಗೆ ಅವರು ಕೆಲವರು ಯಾವುದೇ ಒತ್ತಡ ಬಂದರೂ ತಡೆಯದೆ ಅವರು ಇದು ಮಾಡ್ತಿದ್ರು. ಶ್ಯಾಮ್ ಸುಂದರ್ ಅವರಾಗಲಿ, ಅವ್ರು ಎಷ್ಟೋ ಸಲ ಯಾರು ಚೀಫ್ ಮಿನಿಸ್ಟ್ರು ಯಾರಾದರೂ ಆಗೋದಿಲ್ಲ ಅಂದರೆ ಆಗೋದಿಲ್ಲ, ಟ್ರಾನ್ಸ್ಫರ್ ದೇಶ್ಮುಖ್ ಅಂತ ಇದ್ದರು, ಅವ್ರಿಗೆ ಯಾವುದೋ ಒಂದು ಸಲ ಹೀಗೆ DK ದೇಶ್ಮುಖ್ ಅಂತ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಆಗಿದ್ದರು. ಬಂಡೀಪುರದಲ್ಲಿ ಹೆಲಿಪ್ಯಾಡ್ ಮಾಡಿ ಸಂಜೀವ್ ರೆಡ್ಡಿ ಬರ್ತಾರೆ, ಪ್ರೆಸಿಡೆಂಟ್ ಲ್ಯಾಂಡ್ ಆಗ್ತಾರೆ ಅಂತ. ಆಗೋದಿಲ್ಲ ಅಂದರು, ನಾನು ಬಿಡೋದಿಲ್ಲ ಅಂತ. ಎಲ್ಲ ಚೀಫ್ ಮಿನಿಸ್ಟ್ರಿಂದ ಫೋನು ಕೊನೆಗೆ, ಏನಪ್ಪ ದೇಶ್ಮುಖ್, ನೋ ಸರ್, ಬೇಕಾದರೆ ಟ್ರಾನ್ಸ್ಫರ್ ಮಾಡಿ, ನಾನು ಇಲ್ಲಿ ಹೆಲಿಪ್ಯಾಡ್ ಬಿಡೋದಿಲ್ಲ ಅಂತ. ಕೊನೆಗೆ ಸಂಜೀವ್ ರೆಡ್ಡಿ ಅವ್ರು ಗುಂಡ್ಲುಪೇಟೆಯಿಂದ ಡ್ರೈವ್ ಮಾಡಿಕೊಂಡೇ ಬಂದರು. ಆ ಥರ ಆಫೀಸರ್ಸ್ ಎಲ್ಲಿ ಸಿಗ್ತಾರೆ ಈಗ? ಅದು ತುಂಬ ಬದಲಾವಿದೆ. ಅದರಿಂದ ನಾನು ಕಲ್ತ್ಕೊಂಡಿದ್ದೇನೆ. ಇವತ್ತು ನಾನು ಇಲಾಖೆ ಬಗ್ಗೆ ಏನಾದರೂ ನೆಗೆಟಿವ್ ಹೇಳಿದರೆ ಸುಮ್ಮನೆ ದೂರದಿಂದ ಕೂತು ಹೇಳ್ತಾ ಇಲ್ಲ, ಎಲ್ಲ ನೋಡಿದ ಆಧಾರದ ಮೇಲೆ ಯಾವ ಥರ ಇತ್ತು ಅನ್ನೋದ್ರ ಮೇಲೆ ಹೇಳ್ತೇನೆ. ಇವತ್ತಿಗೂ ನಾನು 90% ಜನ ಅರಣ್ಯ ಇಲಾಖೆಗೆ ಬೈಯುವವರಿಗೆ ಅವರ ಕೆಲಸದ ಕಷ್ಟ ಗೊತ್ತಿಲ್ಲ ಅಂತ ಹೇಳ್ತೇನೆ. ನೀವು ಪೊಲೀಸ್ ಆಗಿರಲಿ, ನೀವು TV ಅವರಾಗಿರಲಿ, ನೀವು ಯಾರಿಗಾದರೂ ಒಂದು ಹೆಲ್ಪ್ ಮಾಡ್ಬೋದು. ನೀವು ಕಟ್ಟುನಿಟ್ಟಿನ ಅರಣ್ಯ ರಕ್ಷಕರಾಗಿದ್ದರೆ ನೀವು ಯಾರಿಗೂ ಸಹಾಯ ಮಾಡುವ ಹಾಗಿಲ್ಲ. ಎಲ್ಲರೂ ನಿಮ್ಮ ಎದುರು ತಿರುಗ್ತಾರೆ, ನಿಮ್ಮ ವಿಲೇಜ್ನವರೇ, ನಿಮ್ಮ ಬಂಧುಗಳೇ. ಚಿನ್ನಪ್ಪನವರ ಮನೆ ಸುಟ್ಟು ಹಾಕಿದ್ರು ಕೊನೆಗೆ ರೈಟ್ ಆಗಿ. ಅಂದರೆ ಆ ರೀತಿ ನೀವು ನಿಜವಾಗಿ ಕಟ್ಟುನಿಟ್ಟಿಂದ ಅರಣ್ಯ ರಕ್ಷಣೆ ಮಾಡಿದರೆ, ನೀವು DF ಆಗಿರಲಿ, ಸೀನಿಯರ್ ಆಫೀಸರ್ ಆಗಿದ್ದರೆ ಟ್ರಾನ್ಸ್ಫರ್ ಮಾಡ್ತಾರೆ, ಇನ್ಯಾರಾದರೆ ನಿಮಗೆ ಆ ಕರೆ ಪೋಸ್ಟ್ ಕೊಡದೆ ಮೂಲೆಗೆ ಹಾಕ್ತಾರೆ. ಈ ಗ್ರೌಂಡ್ ಲೆವೆಲ್ನವರಾದರೆ ನಿಮಗೆ ನಿಮ್ಮ ಊರಿನವರೇ ನಿಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಸೊ ಅರಣ್ಯ ರಕ್ಷಣೆ ಅತ್ಯಂತ ಕಷ್ಟದ ಕೆಲಸ.
ಅದರ ಮಾಡುವ ಬಗ್ಗೆ ನಮಗೆ ಒಂದು ಸಿಂಪತಿ ಇರಬೇಕಾಗ್ತದೆ. ಅವರನ್ನು ದೂರೋದು ಸುಲಭ, ಆದರೆ ಇವನ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆದರೂ ಯಾರಿಗೋ ರಸ್ತೆ ದಾಟ್ಲಿಕ್ಕೆ ಹೆಲ್ಪ್ ಮಾಡ್ಬೋದು. ಇವರಿಗೆ ನಿಜವಾಗಿ ಅವರ ಕೆಲಸ ಮಾಡಿದರೆ ಯಾರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹಂತದಲ್ಲಿ ಒಂದಷ್ಟು ಜನರನ್ನ ಕಾಡಿನಿಂದ ಹೊರಗಡೆ ಕರ್ಕೊಂಡ್ಬರುವಂತ ಒಂದು ಪ್ರೋಸೆಸ್ ಕೂಡ ಇತ್ತು. ಭದ್ರಾ ಆಗಿರ್ಬೋದು, ನಾಗರಹೊಳೆ ಆಗಿರ್ಬೋದು. ಆ ಪ್ರೋಸೆಸ್ ಹೇಗಿತ್ತು ಸರ್? ಅಂದ್ರೆ ಜನರ ರಿಯಾಕ್ಷನ್ ಹೇಗಿತ್ತು? ಜನ ಹೇಗೆ ಸಪೋರ್ಟಿವ್ ಆಗಿದ್ರ, ಅಥವಾ ಅವ್ರಿಗೆ ಇಲಾಖೆಯ ಮೇಲಿನ ಭಯದಿಂದ ಹೊರಗಡೆ ಬಂದ್ರ ಈ ಎಲ್ಲ ಜಾಗಗಳು? ಅದು ತುಂಬಾ ಕಾಂಪ್ಲಿಕೇಟೆಡ್ ಪ್ರಶ್ನೆ. ಈಗ ಏನಾಗ್ತದೆ ಅಂದ್ರೆ ರಿಲೊಕೇಶನ್ ಅನ್ನೋದು, ನಾನು ಈಗಲೇ ಹೇಳಿದೆ, ನಮ್ಮ ದೇಶದಲ್ಲಿ ಕೃಷಿಯ ವಿಸ್ತರಣೆ ಎಷ್ಟಾಗಿದೆ ಅಂದರೆ, ನೀವು ಇದೇ ಮಾಡೆಲ್ ತಗೊಂಡು ಹೋದರೆ ಈಗ ನಮ್ಮ ಒಟ್ಟು ಅರಣ್ಯ ರೀತಿಯಲ್ಲಿರುವ ಪ್ರದೇಶ 10%, ಅದರಲ್ಲಿ ವನ್ಯಜೀವಿ ರಕ್ಷಣೆಗೆ ಬಿಟ್ಟಿರೋದು 4% ನಮ್ಮ ಭೂಪ್ರದೇಶದ್ದು. ಅದರಲ್ಲಿ ಎಫೆಕ್ಟಿವ್ಲಿ ಪ್ರೊಟೆಕ್ಟೆಡ್ ಮೇ ಬಿ 1.5%. ನೀವು ಇದೇ ಅಭಿವೃದ್ಧಿಯನ್ನು ಮುಂದೆ ತಳ್ಕೊಂಡು ಹೋದರೆ ಅದೆಲ್ಲ ಹೋಗ್ತದೆ. ಅದರಿಂದ ಸ್ಪಷ್ಟವಾಗಿ ಜನವಸತಿ ಕಾಡಿನಲ್ಲಿ ಇದ್ದು ಇದೇ ರೀತಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿ, ಈಗ ಮೊದಲು ಕಾಡಿನಲ್ಲಿ ಇರ್ತಿದ್ರು, ಹೌದು, ಎಷ್ಟು ಜನಸಂಖ್ಯೆ ಇತ್ತು? 1905 ಸೆನ್ಸಸ್ ನೋಡಿದರೆ ಇಡೀ ಭದ್ರಾ ಅಭಯಾರಣ್ಯ ಇವತ್ತುಂಟಲ್ಲ, ಅದರಲ್ಲಿ 9 ಫ್ಯಾಮಿಲಿ ಇದ್ದದ್ದು. ಜಾಗರ ಪುನರ್ವಸತಿ ಮಾಡಿದಾಗ 500 ಫ್ಯಾಮಿಲಿ ಇದ್ರು. ಸೊ ಒಂದು, ಜನಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಎರಡನೇದಾಗಿ ಜನರ ಡಿಮಾಂಡ್ಸ್ ಜಾಸ್ತಿ ಆಗ್ತಾ ಉಂಟು. ಮೊದಲು ಲೈಫ್ ಎಕ್ಸ್ಪೆಕ್ಟೆನ್ಸಿ 32 ವರ್ಷ ಇತ್ತು, ಈಗ 70 ವರ್ಷ. ಯಾರಿಗೂ ವಿದ್ಯಾಭ್ಯಾಸ ಬೇಡ, ಈಗ ಎಲ್ರಿಗೂ ಶಾಲೆ ಬೇಕು, ಎಲ್ಲರಿಗೂ ಮೋಟರ್ ಟ್ರಾನ್ಸ್ಪೋರ್ಟ್ ಬೇಕು, ಎಲ್ರಿಗೂ ಎಲೆಕ್ಟ್ರಿಸಿಟಿ ಬೇಕು, ಎಲ್ರಿಗೂ ಎಲ್ಲ ಸವಲತ್ತುಗಳು ಬೇಕು. ಆ ಸ್ಟೋನ್ ಏಜ್ನಲ್ಲಿ ಇದ್ದ ಹಾಗೆ ಯಾರೂ ಬದುಕ್ತಾ ಇಲ್ಲ. ನಾವು ಬದುಕ್ತಿದ್ದೆವು ಅಂತ ಹೇಳಿದ್ರೆ ಅದು ಸುಳ್ಳು. ಇವತ್ತು ಯಾರೂ ಆ ರೀತಿ ಬದುಕಿಗೆ ಎಸ್ಪೈರ್ ಮಾಡೋದಿಲ್ಲ, ಅದನ್ನು ಪ್ರಾಕ್ಟೀಸು ಮಾಡೋದಿಲ್ಲ. ಕೊನೆಗೆ ಇದೆಲ್ಲ ಬೇಕು. ಸೊ ನೀವು ಇದನ್ನೆಲ್ಲ ಅಲ್ಲಿ ಕೊಡೋ ಬದಲು ಅವರಿಗೇನು ಬೇಕು ಅಂತ ಕೇಳಿ ಅದನ್ನೇ ನೀವು ಇನ್ನೊಂದು ಕಡೆ ಕೊಟ್ಟರೆ ಇವತ್ತು ಬರ್ತಾರೆ ಜನ. ಆದರೆ ಇದರ ಹಿಸ್ಟ್ರಿ ಮಾತ್ರ ಬೇರೆ ರೀತಿ ಇದೆ. ಡ್ಯಾಮ್ ಕಟ್ತಾರೆ, ಅಲ್ಲ ಸಬ್ಮರ್ಜನ್ ಆಗ್ತದೆ, ಆ ಸಬ್ಮರ್ಜನ್ ಅವನಿಗಿಲ್ಲ, ಎಲ್ಲಿಂದಲೋ ಬಂದವನಿಗೆ ಲ್ಯಾಂಡ್ ಕೊಡ್ತಾರೆ. ಈ ರೀತಿ ಮಿಸ್ಮ್ಯಾನೇಜ್ಮೆಂಟ್ ಆಫ್ ರಿಲೊಕೇಶನ್ ಇಸ್ ಎ ಬಿಗ್ ಪ್ರಾಬ್ಲಮ್. ಇದು ಮಾತ್ರ ಅಲ್ಲ, ಡ್ಯಾಮಿಗೆ, ಕೋಲ್ ಮೈನ್ಸಿಗೆ, ಎಲ್ಲದಕ್ಕೂ ಅಭಿವೃದ್ಧಿಗೆ ಅದು ಬೇಕು. ಆದರೆ ಸರಿಯಾಗಿ ಮಾಡದಿದ್ದರೆ ಅದರಿಂದ ಜನರಿಗೆ ತೊಂದರೆ ಆಗ್ತದೆ. ಈ ಅರಣ್ಯ ಇದರಲ್ಲಿಯೂ ಅಷ್ಟೇ ಆಗಿದ್ದು. ಮೊದಲು ನೀವು ಕಟ್ಟುನಿಟ್ಟು ಕಾನೂನು, ಹೌದು, ನೀವು ಕಾನೂನು ತರುವ ಮೊದಲಿದ್ದರು ಕೆಲವರು, ಅವರಿಗೆ ಹೇಗೆ ಎಫೆಕ್ಟ್ ಆಗ್ತದೆ, ಅವ್ರಿಗೆ ಕಂಪೆನ್ಸೇಟ್ ಮಾಡಿ. ಆ ಕಂಪೆನ್ಸೇಷನನ್ನು ನೀವು ಸರಿಯಾಗಿ ಮಾಡಿದರೆ ಇವತ್ತು ಯಾರೂ ಅಲ್ಲಿ ಉಳಿಯುವುದಿಲ್ಲ. ಎಲ್ರಿಗೂ ಬೇಕಾಗಿರುವ ಸವಲತ್ತುಗಳು ಕೊಟ್ಟರೆ ಅವರು ತಯಾರಿದ್ದಾರೆ. ಅದನ್ನು ಮಾಡೋದು ಮಾತ್ರ ಬರೀ ಸರ್ಕಾರಿ ವ್ಯವಸ್ಥೆಯಿಂದ ಸಾಧ್ಯ ಇಲ್ಲ. ಯಾಕಂದರೆ ಸರ್ಕಾರಕ್ಕೆ ಅದರದ್ದೇ ಜನ ಚೇಂಜ್ ಆಗ್ತಾ ಇರ್ತಾರೆ, ಒಬ್ಬರಿಗೆ ಇಂಟ್ರೆಸ್ಟ್ ಇರುವುದಿಲ್ಲ. ಹೆಚ್ಚಿನವರಿಗೆ ಇದ್ಯಾಕೆ ತಲೆನೋವು ಅಂತ, ಈಗ ಮೊದಲು ಆಸಕ್ತಿಯಿಂದ ಮಾಡ್ತಿದ್ರು, ಈಗ ಇದೆಲ್ಲ ತಲೆನೋವು ಬೇಡ, ನಾವು ಬೇರೆ ಏನೋ ಮಾಡ್ತೇವೆ, ಡ್ರೋನ್ ತಗೊಳ್ತೇವೆ, ಇನ್ನೇನೋ ಮಾಡ್ತೇವೆ, 3ನೇ ಜಿಪ್ಸಿ ತಗೊಳ್ತೇವೆ. ಅದು ಆಸಕ್ತಿಯೂ ಹೋಗಿದೆ. ಆಗ ಸ್ವಲ್ಪ ಆಸಕ್ತಿ ಇದ್ದಾಗ ಅವ್ರ ಇದು ಕೆಲಸನೂ ಚೆನ್ನಾಗಿ ಆಗ್ತಿತ್ತು. ಸೊ ಅದು ಮೋಟಿವೇಶನ್ ಈಸ್ ಇಂಪಾರ್ಟೆಂಟ್. ಮತ್ತು NGOಗಳ ಪಾತ್ರ ಭಾಳ ಮುಖ್ಯ ಇದರಲ್ಲಿ. ಯಾಕಂದರೆ ಯಾರಿಗೆ ಜನಪರ ಕಾಳಜಿ ಉಂಟೋ ಅವರು ಅವ್ರ ಜೊತೆ ಕೆಲಸ ಮಾಡಬೇಕು. ಆದರೆ ಅದು ಮಾಡೋದೇ ಬೇಡ ಅಂದರೆ ನಾನು ಒಪ್ಪೋದಿಲ್ಲ. ಯಾಕಂದರೆ ನಮ್ಮ ಇವೆಂಚುವಲಿ ಯಾವ ದೇಶವು 80-90% ಜನ ಕೃಷಿ ಮಾಡಿ ಡೆವಲಪ್ ಆಗೋದಿಲ್ಲ. ನಮ್ಮಲ್ಲಿ ಎಷ್ಟಿತ್ತು? 80% ಕೃಷಿಯಲ್ಲಿದ್ದರು, 20% ಈಗ 50-48. ಚೈನಾದಲ್ಲಿ ಅದೇ ಇತ್ತು. ಅವರೀಗ 70% ಇಂಡಸ್ಟ್ರಿಯಲೈಸ್ ಆಗಿದ್ದಾರೆ. USA ಅಲ್ಲಿ 200 ವರ್ಷದ ಹಿಂದೆ 80% ಕೃಷಿ ಮಾಡ್ತಿದ್ರು, ಈಗ 3%. ಈ ಟ್ರಾನ್ಸಿಷನ್, ಫುಡ್ ಈಸ್ ಪ್ರೊಡ್ಯೂಸ್ ಫ್ರಮ್ ಎ ಸ್ಮಾಲ್ ಏರಿಯಾ, ಅವ್ರ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಏರಿಯಾ ಜಾಸ್ತಿ ಇರ್ತದೆ, ಜನಸಂಖ್ಯೆ ಅದನ್ನು ಅಬ್ಸಾರ್ಬ್ ಮಾಡೋದು ಕಮ್ಮಿ, ಮೆಕನೈಸ್ ಆಗ್ತದೆ, ಇನ್ನೇನೋ ಆಗ್ತದೆ. ಆದರೆ ಅದೇ ಟೈಮ್ನಲ್ಲಿ ಬೇರೆ ಅಭಿವೃದ್ಧಿಯಿಂದಾಗಿ ಜನರಿಗೆ ಕೆಲಸಗಳು ಸಿಗ್ತದೆ, ಅವರ ಲೈಫ್ ಸ್ಟೈಲ್ ಇಂಪ್ರೂವ್ ಆಗ್ತದೆ. 2 ರೂಪಾಯಿ 3 ರೂಪಾಯಿ ಕೂಲಿ ಇತ್ತು ನಾನು ಸಣ್ಣದಿರುವಾಗ ಪುತ್ತೂರಿನಲ್ಲಿ, ಈಗ 800 ರೂಪಾಯಿ ಕೊಟ್ಟರು ನಿಮ್ಗೆ ಸಿಕ್ಕೋದಿಲ್ಲ. ಡೆವಲಪ್ಮೆಂಟ್ ಈಸ್ ಎನಿಮಿ ಆಫ್ ಕನ್ಸರ್ವೇಷನ್ ಅನ್ನು ನಾನು ಒಪ್ಪೋದೇ ಇಲ್ಲ. ಇದನ್ನು ಸಮತೋಲದಲ್ಲಿ ಮುಂದೆ ಹೋಗಬೇಕು. ಆ್ಯಂಡ್ ವಾಲಂಟ್ರಿ ರಿಲೊಕೇಶನ್ ಡನ್ ಪ್ರಾಪರ್ಲಿ. ಈಗ ನಾವು ಇನ್ವಾಲ್ವ್ ಆಗಿದ್ದಾಗ ಸರ್ಕಾರದೊಟ್ಟಿಗೆ ಕೆಲಸ ಮಾಡಿದ್ದು. ಒಂದು
ಹೆಚ್ಚು ಕಡಿಮೆ 2200 ಫ್ಯಾಮಿಲೀಸನ್ನು ನಾವು CWS ಸರ್ಕಾರ ಅರಣ್ಯ ಇಲಾಖೆ ಸೇರಿ ರಿಲೊಕೇಶನ್ ಮಾಡಿದ್ದೇವೆ. ನಾಗರಹೊಳೆಯಲ್ಲಿ ಒಂದು 600, ಭದ್ರಾದಲ್ಲಿ 500, ಕುದುರೆಮುಖದಲ್ಲಿ ಈಗಲೂ ನಡೀತಾ ಇದೆ. ನಮ್ಮಲ್ಲಿ ಕುಂಠಿತವಾಗಿದೆ. ಇದಕ್ಕೆ ಕಾರಣ ಅಧಿಕಾರಿಗಳ ಅನಾಸಕ್ತಿ ಹೊರತು ಬೇರೆ ಏನೂ ಅಲ್ಲ. ಜನ ಇವತ್ತಿಗೂ ನೀವು ಯಾರನ್ನು ಫೋರ್ಸ್ ಮಾಡಬೇಡಿ, ತಯಾರಿದ್ದವರನ್ನು ಕರ್ಕೊಂಡು ಬನ್ನಿ ಅಂತ ಅಷ್ಟೇ ಹೇಳೋದು. ಮಧ್ಯಪ್ರದೇಶ ಸರ್ಕಾರ ಇದರಲ್ಲಿ ಈ ಶಿವರಾಜ್ ಸಿಂಗ್ ಚೌಹಾಣ್ ತುಂಬ ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದರು. ಅಲ್ಲಿ ಒಳ್ಳೆಯ ಅಧಿಕಾರಿಗಳು, ಮೋಟಿವೇಶನ್ ಇತ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸತ್ಪುಡದಲ್ಲಿ 3-4 ಸಾವಿರ ಫ್ಯಾಮಿಲಿ. ಇಟ್ಸ್ ಎ ಕನ್ಸ್ಟ್ರಕ್ಟಿವ್ ಸೊಲ್ಯೂಷನ್. ನೀವು ಅದು ಮಾಡದಿದ್ದರೆ ರಸ್ತೆಗಳು, ನೀವು ಏನೇನು ಉಂಟೋ ಡೆವಲಪ್ಮೆಂಟು ಅಲ್ಲಿಗೆ ಹೋಗ್ತದೆ. ಅಲ್ಲಿ ಹೋದ್ಮೇಲೆ ಅದು ಸ್ಟಾಪ್ಸ್ ಬೀಯಿಂಗ್ ಎ ವೈಲ್ಡ್ ಲೈಫ್. ಇದು ಈಗ ಅನೇಕ ಕಡೆ ಈ ಸಮಸ್ಯೆಗಳು ಬರೋದು ಹಾಗೆ. ಇಂಟರ್ಸ್ಪರ್ಷನ್ ಡಸಂಟ್ ವರ್ಕ್ ಟು ಸಮ್ ಡಿಗ್ರಿ. ಕೆಲವು ಪ್ರಾಣಿಗಳು, ಕೃಷಿ ಭೂಮಿಯಲ್ಲಿರುವಂಥವುಗಳು, ಎಲ್ಲ ಪ್ರಾಣಿ ಅಂತ ಹೇಳೋದಿಲ್ಲ. ಈ ಹುಲಿ, ಆನೆ ಅಂತ ಪ್ರಾಣಿಗಳನ್ನು ನೀವು ಜನರು ಕೃಷಿ ಅದರ ಒಟ್ಟಿಗೆ ಮಿಕ್ಸ್ ಮಾಡಿದರೆ ಯು ಆರ್ ಆಸ್ಕಿಂಗ್ ಫಾರ್ ಡಿಸಾಸ್ಟರ್. ಕೊನೆಗೆ ಪ್ರಾಣಿಗಳು ಸೋಲ್ತವೆ, ಅದರಲ್ಲೂ ಡೌಟ್ ಇಲ್ಲ. ಈಗ ಎಷ್ಟು ಪ್ರದೇಶದಲ್ಲಿ ಹುಲಿ ಇದೆ ಭಾರತದಲ್ಲಿ? 404 ಲಕ್ಷ ಸ್ಕ್ವೇರ್ ಕಿಲೋಮೀಟ್ರ್. ನಮ್ಮ ಏರಿಯಾ 3.2 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟ್ರ್. ಒಂದು ಕಾಲದಲ್ಲಿ ಎಲ್ಲ ಕಡೆ ಇತ್ತು. ಸೊ ಇದನ್ನೇ ನಾವು ಮುಂದುವರಿಸಬೇಕು ಅಂದರೆ ಸ್ಪಷ್ಟವಾಗಿ ಹೇಳಿ, ನಮಗೆ ಹುಲಿ ಬೇಡ, ಆನೆ ಬೇಡ, ನಮಗೆ ಸಿಂಗಾಪುರ್ ಥರ ಇಡೀ ದೇಶಕ್ಕೆ ಅಭಿವೃದ್ಧಿ ತಂದು, ಅದು ನಾನು ತಪ್ಪು ಅಂತ ಹೇಳುವುದಿಲ್ಲ. ಅದು ಒಂದು ನಿಮ್ಮ ವ್ಯಾಲ್ಯೂ, ನನ್ನ ವ್ಯಾಲ್ಯೂ ಅದಲ್ಲ. ಆದರೆ ಅದೂ ಬೇಕು, ಇದೂ ಬೇಕು, ಇಲ್ಲೇ ಅದಾಗ್ತದೆ, ಅದು ನಾನು ಒಪ್ಪೋದಿಲ್ಲ. ಅದರಿಂದ ಯಾವ ಪುರಾವೆಯೂ ಇಲ್ಲ ನನ್ನ ಹತ್ರ ಅದ್ರ ಬಗ್ಗೆ. ರಾಜ್ಯದಲ್ಲಿ ಈಗ ಸಾಕಷ್ಟು ಟೈಗರ್ ರಿಸರ್ವ್ಗಳು ಆಗಿವೆ, 1 by 1 ಆಗ್ತಾನೆ ಇವೆ. BR ಹಿಲ್ಸ್ ಸೇರ್ಕೊಳ್ತು. ಈಗ ಮಲೆ ಮಹದೇಶ್ವರನ್ನು ಕೂಡ ಸೇರ್ಪಡೆ ಮಾಡಬೇಕು ಅನ್ನೋ ಒಂದು ಇದರಲ್ಲಿದೆ, ಯೋಜನೆಯಲ್ಲಿದೆ. ಟೈಗರ್ ರಿಸರ್ವ್ಗಳು ಆದ ತಕ್ಷಣ ಟೈಗರ್ ಕನ್ಸರ್ವೇಷನ್ ಆಗುತ್ತಾ? ಇಲ್ಲ, ಅದು ಭಾಳ ಸಿಂಪ್ಲಿಫೈಡ್ ವ್ಯೂ ಆಫ್ ಥಿಂಗ್ಸ್. ಇದು ಯಾಕೆ ನಾವು ಮೊದಲು ಟೈಗರ್ ರಿಸರ್ವ್ ಅಂತ ನಾವು ಅದು ಇದೆಲ್ಲ ಶುರುವಾದಾಗ ನಾವು ತುಂಬ ಇನ್ವಾಲ್ವ್ ಇದ್ದೇವೆ. ನಾನು ಸ್ಟಿಯರಿಂಗ್ ಕಮಿಟಿಯಲ್ಲಿ, ಅದರಲ್ಲಿ ಇದರಲ್ಲಿ NTCಯಲ್ಲಿ ಎಲ್ಲ ಕೆಲಸ ಮಾಡಿದೆ. ಅದಕ್ಕೆ ಯಾಕೆ ಪ್ರಾಶಸ್ತ್ಯ ಕೊಡ್ತಿದ್ದೇವೆ ಅಂದರೆ, ಈಗ ಇನ್ ಅಡಿಷನ್ ಟು ಬೀಯಿಂಗ್ ಎ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕಾನೂನು ಪ್ರಕಾರ ಟೈಗರ್ ರಿಸರ್ವ್ ಅಂದರೆ ನೀವು ಕಾನೂನು ಪ್ರಕಾರ ಅಲ್ಲಿ ಯಾವುದು ಚಟುವಟಿಕೆ ನೀವು ತಡೀತೀರಿ ಅದೆಲ್ಲ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಅದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರಬೇಕು, ಇಲ್ಲ ನ್ಯಾಷನಲ್ ಪಾರ್ಕ್ ಆಗಿರಬೇಕು. ಇಲ್ಲದೆ ಹೋದರೆ ರಿಸರ್ವ್ ಫಾರೆಸ್ಟ್ ಆಗಿರಬೇಕು. ರಿಸರ್ವ್ ಫಾರೆಸ್ಟ್ನಲ್ಲಿ ಅನೇಕ ಇದು ದನ ಮೇಯಿಸ್ಬೋದು, ಸುಮಾರು ಅದು ಬೇರೆ, ಅದಷ್ಟು ಟೈಟ್ ಇಲ್ಲ. ಸೊ ಫಸ್ಟ್ ಟೈಗರ್ ರಿಸರ್ವ್ಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ನ್ಯಾಷನಲ್ ಪಾರ್ಕ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ತಂದರು. ನಾಗರಹೊಳೆ, ಬಂಡೀಪುರ, ಭದ್ರಾ ಎಲ್ಲ ನೋಟಿಫೈ ಆದದ್ದು ಹಾಗೆ. ಟೈಗರ್ ರಿಸರ್ವ್ ಅಂದರೆ ಅದೊಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು. ಆ ಟೈಗರ್ ರಿಸರ್ವ್ ಅಂತ ಒಂದು ಎಡಿಷ್ನಲ್ ಹಣೆಪಟ್ಟಿ ನೀವು ಹಾಕ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಫಂಡಿಂಗ್ ಬರ್ತಿತ್ತು, ವೆಹಿಕಲ್ಸ್ ಬರ್ತಿತ್ತು, ಬಜೆಟ್ಟಿಗೆ ಸೆಂಟ್ರಲ್ ಗೌರ್ಮೆಂಟು ದುಡ್ಡು ಕೊಡ್ತಿತ್ತು. ಸೊ ಆ ಟೈಗರ್ ರಿಸರ್ವ್ ಶುರುವಾದದ್ದು ಆ್ಯಸ್ ಎ ಸ್ಕೀಮ್, ಗೌರ್ಮೆಂಟ್ ಸ್ಕೀಮ್. ಮತ್ತೆ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಬೆಳೆದು ಅದಕ್ಕೊಂದು ಅಥಾರಿಟಿ ಸಿಕ್ಕಾಪಟ್ಟೆ. NTCA ಅಂತ ಮಾಡಿದ್ದು ದೊಡ್ಡ ತಪ್ಪು 2005ರಲ್ಲಿ. ಅದರವರೆಗೆ ಪ್ರಾಜೆಕ್ಟ್ ಟೈಗರ್ ಅಂತಿತ್ತು, ಇಟ್ ವಾಸ್ ಎ ಸ್ಕೀಮ್. ಅದಕ್ಕೊಂದು ಸ್ಟಿಯರಿಂಗ್ ಕಮಿಟಿ ಇತ್ತು, ಸ್ವಲ್ಪ ನಿಯತ್ತಿಂದ ನಡೀತಿತ್ತು. ಈಗ ನಾವು ದೊಡ್ಡದು ಗಂಗಾ ಡೆವಲಪ್ಮೆಂಟ್ ಅಥಾರಿಟಿ ಇದೆಲ್ಲ ಮಾಡಿದ ಕೂಡಲೇ ಅದಕ್ಕೆ ಅದು ಬೇರೆ ದಾರಿ ಹಿಡಿತದೆ. ಈಗ ಆಗಿರೋದಷ್ಟೇ. ಟೈಗರ್ ರಿಸರ್ವ್ ಅಂತ ಆಗ ಮಾಡೋದಕ್ಕೆ ಭಾಳ ಸ್ಪಷ್ಟ ಇದಿತ್ತು, ಸ್ಪೀಶೀಸ್ ಮೇಲೆ ಫೋಕಸ್ ಇರಬೇಕು. ಇದೇ ಕಸ್ತೂರಿ ರಂಗನ್ ಅವರು ಪ್ಲ್ಯಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಆಗಿರುವಾಗ ಅವರು ಇದೆಲ್ಲ ಎಂಥದಕ್ಕೆ, ಈ ಟೈಗರ್ಗೊಂದು ಸ್ಕೀಮು, ಎಲಿಫೆಂಟ್ಗೊಂದು ಸ್ಕೀಮು ಎಲ್ಲ ಮರ್ಜ್ ಮಾಡಿ ವೈಲ್ಡ್ ಲೈಫ್ ಮಾಡ್ಬೋದು, ಮೊದಲಿತ್ತದು. ಆಗ ಇದೇ ಅರಣ್ಯ ಅಧಿಕಾರಿಗಳು ನನ್ನನ್ನು ಕರ್ಕೊಂಡು ಹೋಗಿ ಪ್ಲೀಡ್ ಮಾಡಿಸಿ ಅವ್ರ ಹತ್ರ, ಟೈಗರಿಗೆ ಬೇಕು, ಅದಕ್ಕೆ ಸ್ಪೆಷಲೈಸ್ ಸ್ಕೀಮ್ ಬೇಕು, ಸ್ಪೀಶೀಸ್ ಫೋಕಸ್ ಬೇಕು, ಇನ್ನೂ ನಂಬರ್ಸ್ ತುಂಬ ಕಮ್ಮಿ ಉಂಟು ಎಲ್ಲ. ಅದು ಕಂಟಿನ್ಯೂ ಆಯಿತು. ಈಗ NTCA ಅಂತ ಹೆಸರು, ಸ್ನೋ ಲೆಪರ್ಡು ಮಾಡ್ತಾರಂತೆ, ಚೀಟನ್ನು ಬಿಡ್ತಾರಂತೆ, ಸಿಂಹನೂ ಕೈ ಹಾಕ್ತಾರೆ. ಇದೆಲ್ಲ ಈಗ ಅದಕ್ಕೊಂದು ಅರ್ಥ ಕಳ್ಕೊಂಡಿದೆ. ನಾನು ಜಯರಾಮ್ ರಮೇಶ್ ಅವರು ಮಂತ್ರಿ ಆಗಿರುವಾಗ ಕುದುರೆಮುಖವನ್ನು ಟೈಗರ್ ರಿಸರ್ವ್ ಮಾಡಿ ಅಂತ ಆಗ ನಾನು ಪ್ರಪೋಸ್ ಮಾಡಿ ಆಕ್ಸೆಪ್ಟ್ ಆಗಿತ್ತು. 600 ಸ್ಕ್ವೇರ್ ಕಿಲೋಮೀಟ್ರ್ ಆ ಥರ ರೈನ್ ಫಾರೆಸ್ಟ್ ಟೈಗರ್ ರಿಸರ್ವ್ ನೆಟ್ವರ್ಕ್ನಲ್ಲೇ ಇಲ್ಲ, ಅಟ್ಲೀಸ್ಟ್ ಸೌತ್ನಲ್ಲಿ. ಟ್ರೆಮೆಂಡಸ್ ಪೊಟೆನ್ಷಿಯಲ್ ಇದೆ, ಜನ ಪುನರ್ವಸತಿಗೆ ತಯಾರಿದ್ದಾರೆ, ಆ ಗಣಿಗಾರಿಕೆಯನ್ನು ನಿಲ್ಲಿಸಿದೆ ಇಷ್ಟೆಲ್ಲ ಗಲಾಟೆ. ಹಾಗೆಲ್ಲ ಒಪೋಸ್ ಮಾಡಿದರು, ಎಲ್ಲ ಪಾರ್ಟಿಯವರು ಒಪೋಸ್ ಮಾಡಿ ಅದು ಬೇಡ ಅಂತ ಮಾಡಿದರು. ಇದನ್ನು ಆಗ ಮಾಡಿದ್ದೆ ಒಂದು ಸಲ,
MM ಹಿಲ್ಸನ್ನು. ಆಗಲೂ ಹಾಗೆ ಆಯಿತು. ಈಗ ಆದರೆ ಆಗ ಮಾಡೋದಕ್ಕೆ ಅದಕ್ಕೆ ಫಂಡಿಂಗ್ ವಾಸ್ ಒನ್ ರೀಸನ್. ಕೆಲವು ಫೆಸಿಲಿಟೀಸ್ ಸಿಗ್ತಿತ್ತು. ಈಗ ಫಂಡಿಗೆ ಏನು ಶಾರ್ಟೇಜ್ ಇಲ್ಲ. ಸ್ಟೇಟ್ ಗೌರ್ಮೆಂಟ್ನಲ್ಲಿ ಏನು ದುಡ್ಡು ಕಮ್ಮಿ ಉಂಟಾ? ನಮ್ಮ ಬೆಂಗಳೂರು ಡೆವಲಪ್ಮೆಂಟಿಗೆ ಆಗ್ತಿರುವ ಖರ್ಚು ನೀವು ನೋಡಿದರೆ ಅದೆಲ್ಲ ನಥಿಂಗ್. ಸೊ ಈಗ ಟೈಗರ್ ರಿಸರ್ವ್ ಮಾಡೋದು ಒಂದು ರೀತಿಯಲ್ಲಿ ಅರ್ಥ ಕಳ್ಕೊಂಡಿದೆ. ಯಾಕಂದರೆ ನೀವು ಕೇಂದ್ರ ಸರ್ಕಾರಕ್ಕಿಂತ ಉತ್ತಮವಾಗಿ ಕೆಲಸ ಮಾಡಿ ತೋರಿಸ್ಬೋದು, ನಾವು ನಿಮ್ಮ ಟೈಗರ್ ರಿಸರ್ವ್ಗಿಂತ ನಾವು ಬೆಟರ್ ಮ್ಯಾನೇಜ್ಮೆಂಟ್ ಮಾಡ್ತೇವೆ ಅಂತ. ಇದು ಅವ್ರು ಹೇಳಿದ್ದು ಕೇಳಿಕೊಂಡು ಅದು ಬೇಡ ಅಂತ ಹೇಳ್ಬೋದು. ಇವರು ಹೇಳಲಿಕ್ಕೆ ಇವರಿಗೆ ಗಟ್ಸಿಲ್ಲ ಅಥವಾ ಕ್ಲಿಯರ್ ಥಿಂಕಿಂಗ್ ಇಲ್ಲ. ಸೊ ಈಗ ಟೈಗರ್ ರಿಸರ್ವ್ ಮಾಡಿದರೆ, ಈಗ ಟೈಗರ್ ರಿಸರ್ವ್ ಮಾಡಿದ್ರಲ್ಲಿ ಏನಾಗಿದೆ, ಅನೇಕ ಟೈಗರ್ ರಿಸರ್ವ್ನಲ್ಲಿ ಹುಲಿಗಳೇ ಇಲ್ಲ. ಅಲ್ಲ, ನಮ್ಮ ದೇಶದಲ್ಲಿ ಅಂತಲ್ಲ, ನಮ್ಮಲ್ಲಿ ಅಂತಲ್ಲ. ಸೊ ಈಗ ಅದೊಂದು ದೊಡ್ಡ ಇದೆ. ನನಗೆ ಅದೇನು ಅದರಿಂದಾಗಿ ಏನು ಭಯಂಕರ ಮಾರ್ಪಾಟಾಗ್ತದೆ ಅಂತ ಅನಿಸೋದಿಲ್ಲ. ಪ್ರೊಟೆಕ್ಷನ್ ಬೇಕು, ಸ್ಟಾಫ್ ಬೇಕು, ಪ್ರಯಾರಿಟಿ ಅದು. ಈಗ ಬಂಡೀಪುರಕ್ಕೆ ನಾಗರಹೊಳೆಗೆ 50 ಕೋಟಿ ಬಜೆಟ್ ಖರ್ಚು, ಒಟ್ಟು ಖರ್ಚು. ಅವರ ಯಾವ ಸ್ಕೀಮ್ನಲ್ಲಿ ಬರ್ತದೆ ಅಂತ ಅದು ಬೇರೆ ಕತೆ. ಭದ್ರಾಕ್ಕೆ 25 ಕೋಟಿ. ಅದಕ್ಕಿಂತ ದೊಡ್ಡ ಏರಿಯಾಸ್ ಉಂಟು. ಅದಕ್ಕೆ ಅದರ 1/10 ಪಾಲು ಇಲ್ಲ. ನೀವು ಆ ಫಂಡಿಂಗ್ ಯಾವುದು ಪ್ರಯಾರಿಟಿ, ಎಲ್ಲಿ ಖರ್ಚು ಮಾಡಬೇಕು, ಅದೆಲ್ಲ ಒಂದು ರೀತಿಯಲ್ಲಿ ಕ್ಲಿಯರ್ ಥಿಂಕಿಂಗ್ ಇಲ್ಲ, ವಿಷನ್ ಇಲ್ಲ. ಸುಮ್ಮನೆ ಆಫೀಸರ್ಸ್ ಏನೋ ಕೊಡ್ತಾರೆ, ಇವ್ರು ಅಪ್ರೂವ್ ಮಾಡ್ತಾರೆ, ದುಡ್ಡು ಖರ್ಚಾಗ್ತದೆ. ಸರ್, ಕುದುರೆಮುಖ ಅಂತ ಬಂದಾಗ ತಮ್ಮ ಈ ಹಿಂದಿನ ಇಂಟರ್ವ್ಯೂನಲ್ಲಿ ನಾನು ಕೇಳಿದ್ದೆ, ತಾವು 1963-65 ಸಂದರ್ಭದಲ್ಲಿ ಕುದುರೆಮುಖಕ್ಕೆ ಹೋಗಿದ್ರಿ ಅಂತ ಹೇಳಿದ್ರಿ. ಆನಂತರ 20 ವರ್ಷ ಆದ ನಂತರ ತಾವು ಸಂರಕ್ಷಕನಾಗಿ ಬರ್ತೀರಿ ಎಲ್ಲ ತಿಳ್ಕೊಂಡು. ಈ ಹಂತದಲ್ಲಿ ಕುದುರೆಮುಖದಲ್ಲಿ ಗಣಿಗಾರಿಕೆ ಶುರುವಾಗಿರುತ್ತೆ. ಕುದುರೆಮುಖ ಗಣಿಗಾರಿಕೆ ಶುರುವಾಗುತ್ತೆ. ಏನು ಅನ್ನಿಸ್ತು ಸರ್? ಅಂದರೆ ಅಂಥ ಒಳ್ಳೆ ಕಾಡಲ್ಲಿ ಒಂದು ಗಣಿಗಾರಿಕೆ ಬಂದಿತ್ತು, ಅದು ನಿಮ್ಮ ಕಣ್ಣಲ್ಲಿ ಹೇಗೆ ಕಾಣುತ್ತೆ? ನೋಡಿ, ಇದು ನನಗೆ ಇದರಲ್ಲೆಲ್ಲ ಆಸಕ್ತಿ ಬಂದು ನಾನು ಬೆಂಗಳೂರಿಗೆ ಬಂದು ಮೈಕೋದಲ್ಲಿ ಎಂಜಿನಿಯರ್ ಆಗಿದ್ದೆ. ಆ ಟೈಮಿಗೆ ಇದು 73ಗೆ ನಾನು ಹೋದಾಗ NMDC ಅವರು ಬಂದು ಕುದುರೆಮುಖಕ್ಕೆ ಹೋಗಿದ್ದೆ. ಅಲ್ಲಿ ಹುಲಿ ಗಿಲಿ ಎಲ್ಲ ಏನೋ ಒಂದು ಹುಲಿ ಬಂದು ದನ ಎಲ್ಲ ಹಿಡ್ದಿತ್ತು. ಒಂದು ರೀತಿ ರಿವೈವಲ್, ಸ್ವಲ್ಪ ಈ ವೈಲ್ಡ್ ಲೈಫ್ ಆ್ಯಕ್ಟ್ ಬಂದದ್ರಿಂದ ನಾನು ನೋಡ್ಲಿಕ್ಕೆ ಹೋಗಿದ್ದೆ. ಆಗ ಇದು ಶುರುವಾಗಿತ್ತು. ಆಮೇಲೆ ಅದು ಒಫಿಷಿಯಲ್ ಆಗಿ ಅನೌನ್ಸ್ ಆದಾಗ ನಾವೆಲ್ಲ ಪತ್ರಿಕೆಗಳಿಗೆ ಲೆಟರ್ ಬರೆಯೋದು, ಇದು ಬೇಡ ಅನ್ನೋದು. ಅದೇ ಇವರು ಜಫರ್ ಫತೇಹ್ ಅಲಿ ಅವರು, MA ಪಾರ್ಸಾರ್ಥಿ, ನಾನು ಒಂದು ಅಸಿಸ್ಟೆಂಟ್ ಥರ ಅವರಿಗೆ, ನಾವೆಲ್ಲ ಬೇಡ ಅಂತ ಮಾಡಿದೆವು. ಆದರೆ ಅದಕ್ಕೆ ಬಹಳ ಒತ್ತಡ ಇತ್ತು. ಅದು ಇಂಡಿಯಾ-ಇರಾನ್ ಎಗ್ರಿಮೆಂಟು. ಇದು ಲೋ ಗ್ರೇಡ್ ಐರನ್ ಓರ್, 38% ಅದರಲ್ಲಿ ಇರೋದು. ಇಟ್ಸ್ ನಾಟ್ ನಿಮ್ಮ ಕೆಮ್ಮಣ್ಗುಂಡಿ ಥರ ಹೈ ಗ್ರೇಡ್ ಅಲ್ಲ, ವೆರಿ ಲೋ ಗ್ರೇಡ್ ಐರನ್ ಓರ್, ಮ್ಯಾಗ್ನೆಟೈಟ್. ಸೊ ಎನಿವೆ ಅದನ್ನ ನಾವು ಅಪೋಸ್ ಮಾಡಿದೆವು. ಮತ್ತು ಆಗ ಸೈಲೆಂಟ್ ವ್ಯಾಲಿ ಮೇಲೆ ಎಲ್ಲರ ಗಮನ ಇತ್ತು. ಅದು ದೊಡ್ಡ ಇಶ್ಯೂ ಆಯಿತು. ಇದು ಅದಕ್ಕಿಂತ 6 ಪಾಲು ದೊಡ್ಡ ಜಾಗ. ಇದನ್ನು ಯಾರಿಗೂ ಅದು ಹೋಯ್ತದು. ಮತ್ತು ಅದು ಶುರುವಾದ ಮೇಲೆ ಏನು ಮಾಡೋ ಹಾಗಿರಲಿಲ್ಲ. ಇದು ಆಗಿತ್ತು, ಆ ರೋಡ್ ಆಗಿತ್ತು. ಆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಬಂದರು. ಆ ರೋಡ್ ಆಗುವ ಮೊದಲು ನಾನು ಹೋಗಿದ್ದೇನೆ, ಅದರಲ್ಲಿ ಪೀಕಿಗೆ ಹೋಗಿದ್ದೇನೆ. ಸೊ ಏನು ಮಾಡೋದು, ಆದರೆ 50 ಎಕರೆ 50 ಸ್ಕ್ವೇರ್ ಕಿಲೋಮೀಟ್ರ್ ಲೀಸ್ ಏರಿಯಾ ಇತ್ತು. ಅದರಲ್ಲಿ ಅವರ ಟೌನ್ಶಿಪ್ ಒಂದು 5 ಸ್ಕ್ವೇರ್ ಕಿಲೋಮೀಟ್ರು, ಮೈನಿಂಗ್ ಒಂದು 10-15 ಸ್ಕ್ವೇರ್ ಕಿಲೋಮೀಟ್ರ್ ಮಾಡ್ತಾಯಿದ್ರು. ಇನ್ನೂ ಉಳಿದದ್ದೆಲ್ಲ ಇತ್ತು. ಸೊ ಮತ್ತು ಆ ಕಂಪೆನಿಗೆ ಸ್ಟೀಲ್ ಮಿನಿಸ್ಟ್ರಿ, ನವರತ್ನ, ಏನೇನೋ ಲೇಬಲ್ಗಳೆಲ್ಲ ಇತ್ತು. ಭಾಳ ಪವರ್ಫುಲ್ ಅದು. ನಾನು ಆಗ 82ರಲ್ಲಿ ನಾನು ಆ ಸಿಂಗಲಿಕಾ ಸರ್ವೆ ಮಾಡುವಾಗ ಲ್ಯಾಂಡ್ ಟೇಲ್ಡ್ ಮಂಕಿ ಸರ್ವೆ ಮಾಡಿದ್ದೆ. ಅದು ಇಲ್ಲ, ಎಕ್ಸ್ಟಿಂಕ್ಟ್ ಆಗಿದೆ ಅಂತೆಲ್ಲ ಒಬ್ಬರು ಫಾರಿನ್ ಸೈಂಟಿಸ್ಟ್ ಹೇಳಿದರು. ನಾನು ನೋಡಿದ್ದೆ, ಇಲ್ಲ ನಾನು ಮಾಡ್ತೇನೆ ಇದೆ ಅಂತ. ನಾನಿನ್ನೂ ವೈಲ್ಡ್ ಲೈಫರ್ ಬಟ್ ಸುಮಾರು ಗೊತ್ತಿತ್ತು, ತಿಳುವಳಿಕೆ ಇತ್ತು. ಆಗ ಮಾಡಿದಾಗ ಅದೊಂದು ಪ್ರಶಸ್ತ ಸ್ಥಳ ಲ್ಯಾಂಡ್ ಟೇಲ್ಡ್ ಮಂಕಿಗೆ, ರೈನ್ ಫಾರೆಸ್ಟಿಗೆ. ಯಾಕಂದರೆ 86ರ ಸುಮಾರಿಗೆ ಪ್ರೊಟೆಕ್ಷನ್ ಸ್ವಲ್ಪ ನ್ಯಾಷನಲ್ ಪಾರ್ಕ್ ಆಗಿದ್ದಿದ್ರು ಸ್ವಲ್ಪ ಮಟ್ಟಿಗೆ ಪ್ರಾಣಿಗಳೆಲ್ಲ ಕಾಣ್ತಿದ್ದೆವು. ಬಟ್ ಬೇಟೆನೂ ಇತ್ತು, ಅದಿತ್ತು. ಸೊ ಇದನ್ನು ಟೈಟನ್ ಮಾಡಬೇಕಾದ್ರೆ ಇದೊಂದು ನ್ಯಾಷನಲ್ ಪಾರ್ಕ್ ಆಗಬೇಕು ಅಂತ ಆಗ ವೈಲ್ಡ್ ಲೈಫ್ ಬೋರ್ಡು ಇವರಿದ್ದರು, GVJ ಅವರು ಅರಣ್ಯ ಮಂತ್ರಿ ಆಗಿದ್ದರು, ಹೆಗ್ಡೆ ಅವ್ರ ಸರ್ಕಾರ. ಗೋರ್ಪಡೆ ಅವರು ಅಪೋಸಿಷನ್ನಲ್ಲಿದ್ದರು, ಅವರು ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್. ಅವರು ತುಂಬ ವೈಲ್ಡ್ ಲೈಫ್ನಲ್ಲಿ ಇಂಟ್ರೆಸ್ಟ್ ಇದ್ದವರು, MI ಗೋರ್ಪಡೆ ಅವರು. ನಾನೆಲ್ಲ ಮಾತಾಡಿ ಇದನ್ನೊಂದು ನಾನು ರಿಪೋರ್ಟ್ ಮಾಡಿದ್ದೇನೆ. ಇದನ್ನೆಲ್ಲ 2-3 ಏರಿಯಾ, ಒಂದು ಕುದುರೆಮುಖ, ಇನ್ನೊಂದು ಬ್ರಹ್ಮಗಿರಿಯನ್ನು ಎಕ್ಸ್ಟೆಂಡ್ ಮಾಡೋದು, ಮತ್ತೊಂದು ತಲಕಾವೇರಿ ಮತ್ತು ಪುಷ್ಪಗಿರಿ. ಇಲ್ಲಿ ಎಲ್ಲ ಲ್ಯಾಂಡ್ ಟೇಲ್ಡ್ ಮಕಾಕ್ಸ್ ಉಂಟು. ಸೊ
ಇದನ್ನು ಕೆಲವೊಂದು ಸ್ಯಾಂಕ್ಚುರಿ ಕುದುರೆಮುಖವನ್ನು ನ್ಯಾಷನಲ್ ಪಾರ್ಕ್ ಮಾಡಬೇಕು ಅಂತ ಒಂದು ರೆಸಲ್ಯೂಷನ್ ಮಾಡಿದೆವು. ಈ ಮಧ್ಯದಲ್ಲಿ 50 ಸ್ಕ್ವೇರ್ ಕಿಲೋಮೀಟ್ರ್ ಇತ್ತು, ಬಟ್ ಅದರ ಸುತ್ತ 600 ಸ್ಕ್ವೇರ್ ಕಿಲೋಮೀಟ್ರ್ ನಾವು ನ್ಯಾಷನಲ್ ಪಾರ್ಕ್ ನೋಟಿಫಿಕೇಶನ್ ಮಾಡಿಬಿಟ್ಟೆವು. ಆಗ ಅಲ್ಲಿ ಒಳ್ಳೆ DC ಸಹ ಇದ್ರು, ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಿದರು ಪ್ರಾಸೆಸ್ ಎಲ್ಲ, ಗೋಪಾಲ್ ಕೃಷ್ಣೇಗೌಡ ಅಂತ ಚಿಕ್ಕಮಗಳೂರು. ಸೊ ನ್ಯಾಷನಲ್ ಪಾರ್ಕ್ ಆದಮೇಲೆ ಒಂದು ರೀತಿಯಲ್ಲಿ ಆ ಕಂಪೆನಿಗೆ ಆಗ ಅವರಿಗೆ ಗೊತ್ತಾಗ್ಲಿಲ್ವೋ, ಅಂತೂ ಅವ್ರು ಒಳಗಡೆ ಸಿಕ್ಕಾಕೊಂಡ್ಬಿಟ್ರು. ಮತ್ತೆ ತುಂಬ ಟ್ರೈ ಮಾಡಿದ್ರು ಗಂಗಡಿ ಕಲ್ ಅಂತ ಇನ್ನೊಂದು ಕಡೆ ಎಕ್ಸ್ಟೆಂಡ್ ಮಾಡಲಿಕ್ಕೆ, ಬಟ್ ಅದು ನ್ಯಾಷನಲ್ ಪಾರ್ಕ್ ಆದಮೇಲೆ ಅದು ಉಳೀತು ಒಂದು ರೀತಿಯಲ್ಲಿ. ಆಮೇಲೆ ಗಣಿಗಾರಿಕೆ ಮೇಲೆ ಫೋಕಸ್ ಮಾಡಿ ಫೈಟ್ ಸಕ್ಸಸ್ಫುಲ್ ಆಯಿತು, ಆಮೇಲೆ ಅದು ಹೋಯ್ತು. ಬಟ್ ಇದು ನ್ಯಾಷನಲ್ ಪಾರ್ಕ್ ಮಾಡದಿದ್ದರೆ ಇನ್ನೂ 3 ಪಾಲು ಅಲ್ಲಿ ಗಣಿಗಾರಿಕೆ ಎಕ್ಸ್ಪ್ಯಾಂಡ್ ಆಗಿರ್ತಿತ್ತು. ಅದು ಯಾರಿಗೂ ಅರ್ಥ ಆಗೋದಿಲ್ಲ. ಆ ಗಣಿಗಾರಿಕೆ ವಿರೋಧಿಸುವವರು ನ್ಯಾಷನಲ್ ಪಾರ್ಕ್ ಬೇಡ ಅಂತ ಹೇಳ್ತಿದ್ರು, ಉಳಿದವರು. ನಾವು ಮಾತ್ರ ನ್ಯಾಷನಲ್ ಪಾರ್ಕ್ ಬೇಕು, ಅದೇ ಕಾರಣಕ್ಕೆ ಗಣಿಗಾರಿಕೆ ಬೇಡ ಅಂತ ವಾದ ಮಾಡಿದೆವು. ಹಾಗಾಗಿ ಅದು ಒಂದು ಪರ್ಮನೆಂಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಕುದುರೆಮುಖ ಅದಾದ ನಂತರ ಸಾಕಷ್ಟು ಬದಲಾವಣೆಗಳಾಗಿವೆ. ಈಗ ಇತ್ತೀಚೆಗೆ ಸಾಕಷ್ಟು ಜನ ಪರಿಸರವನ್ನು ಉಳಿಸುವಂಥವ್ರು, ನಗರಗಳಲ್ಲಿ ಕೂತು ಪರಿಸರದ ಬಗ್ಗೆ ಮಾತಾಡುವಂಥವ್ರು, ಇವರೆಲ್ಲರೂ ಕೂಡ ಹೆಚ್ಚಾಗ್ತಾ ಇದ್ದಾರೆ. ಯುವ ಪೀಳಿಗೆ ಕೂಡ ಅವರನ್ನು ಗಮನಿಸ್ತಾ ಇದೆ. ಆದರೆ ಯುವ ಪೀಳಿಗೆ ನಿಜವಾಗೂ ಏನು ಮಾಡಬೇಕು? ಕನ್ಸರ್ವೇಷನ್ ಅಂದರೆ ಏನು? ಯಾವ ರೀತಿ ನಾವಿರಬೇಕು? ಮುಖ್ಯವಾಗಿ ಕನ್ಸರ್ವೇಷನ್ ಅಂದರೆ ಎಫೆಕ್ಟಿವ್ ಆಗಿ ಗ್ರೌಂಡ್ ಲೆವೆಲ್ನಲ್ಲಿ ಪ್ರೊಟೆಕ್ಷನ್ ಆಗ್ತದ ನೋಡಬೇಕು. ಆಗೋದಿಲ್ಲ ಅಂದರೆ ಯಾವ ಕಾರಣಕ್ಕೆ ಆಗ್ತಾ ಇಲ್ಲ ಅಂತ, ಅದು ಅಲ್ಲಿ ಹೋಗಿ ಎಲ್ಲ ಸ್ತರಗಳಲ್ಲಿ ಕೆಲಸ ಮಾಡಿ ಸ್ಥಳೀಯರು, ಜನ ಮಾತ್ರ ಅಲ್ಲ, ಅಧಿಕಾರಿಗಳು ಅವರೊಟ್ಟಿಗೆಲ್ಲ ನೋಡಿ ಯಾವ ರೀತಿ ಒತ್ತಡ ಹಾಕಿದರೆ ಇದಾಗ್ತದೆ. ಸಣ್ಣ ಸಣ್ಣ ಗುಂಪುಗಳಲ್ಲಿ ಆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಹೆಚ್ಚಾಗಿ ಇವತ್ತು ಒಂದು ಫ್ಯಾಷನ್ ಥರ ಆಗಿಬಿಟ್ಟಿದೆ ಇದು. ಇಲ್ಲಿ ಯಾವುದೋ ಒಂದು ಇದು ಓಡಾಟ, ಒಂದು ಟೀ ಶರ್ಟು, ಇನ್ನೇನೋ ಫೇಸ್ಬುಕ್ನಲ್ಲಿ ಹಾಕೋದು, ಇನ್ಸ್ಟಾಗ್ರಾಮ್ನಲ್ಲಿ ಹಾಕೋದು, ತುಂಬ ಆ ರೀತಿ ಡಿಸ್ಟ್ರ್ಯಾಕ್ಷನ್ಸ್ ಇದೆ. ಮೊದಲಿನ ಹಾಗೆ ರಿಯಲಿ ಇಂಟ್ರೆಸ್ಟೆಡ್ ಅದ್ರ ಬಗ್ಗೆ ಯಾವುದರಲ್ಲಿ ನೀವು ಎಫೆಕ್ಟಿವ್ ಆದರೂ ಫಸ್ಟು ತಿಳ್ಕೊಳ್ಬೇಕು, ಆಳವಾಗಿ ತಿಳ್ಕೊಂಡು ಮತ್ತೆ ಕೈ ಹಾಕಬೇಕು ಆ್ಯಕ್ಷನ್. ಈಗ ಏನಂದರೆ ಫಸ್ಟ್ ಆ್ಯಕ್ಷನ್ ಮಾಡಿ ಮತ್ತೆ ಯೋಚನೆ ಮಾಡೋದು. ಅದರಿಂದಾಗಿ ಅನೇಕ ಧೋರಣೆಗಳು ತಪ್ಪು. ಈಗ ನರಭಕ್ಷಕ ಹುಲಿ ಇರಲಿ, ಅದನ್ನು ಉಳಿಸ್ಬೇಕು, ಅದನ್ನು ತಗೊಂಡೋಗಿ ಇನ್ನೊಂದು ಕಡೆ ಬಿಡಬೇಕು, ಇನ್ನೊಂದಿಷ್ಟು ಜನರನ್ನು ಅಲ್ಲಿ ತಿನ್ನಲಿ, ಈ ರೀತಿ ಎಲ್ಲ ತುಂಬ ಮೊದ್ದು. ಒಂದು ವನ್ಯಜೀವಿ ರಕ್ಷಣೆ ಅಂದರೆ ಅದು ಮನೆಯಲ್ಲಿ ಒಂದು ಪೂಡಲ್ ಸಾಕಿದಾಗೆ ಅಂತ, ಆ ರೀತಿಯ ಕಾನ್ಫ್ಲಿಕ್ಟ್ಸ್ ಯಾವ ಥರ ಇರ್ತದೆ, ಯಾವ ರೀತಿ ಬಗೆಹರಿಸಬೇಕು, ಡೀಪ್ ಥಿಂಕಿಂಗ್ ಇಲ್ಲ. ಎರಡನೇದಾಗಿ ವಿಜ್ಞಾನದ ಇದಿಲ್ಲ. ನಮ್ಮ ಈ ಸ್ಯಾಂಕ್ಚುರಿಗೆ ಹೋಗ್ತಾರೆ ಬರ್ತಾರೆ, ಆಮೇಲೆ ಅಲ್ಲಿ ಕತೆ ಹೇಳಿದ್ರೆ ಅಂದರೆ ಡ್ರೈವರೋ ಗೈಡೋ ಹೇಳಿದ್ದು ಆ ಹುಲಿ ಇದು ಮಾವ ಆ ಮಟ್ಟದಲ್ಲಿದೆ. ಅದಕ್ಕಿಂತ ಆಳವಾಗಿ ಆಗ ನಾವೆಲ್ಲ ಇದರಲ್ಲಿ ಆಸಕ್ತರಾದಾಗ ಮೆಟೀರಿಯಲ್ಲೇ ಇರಲಿಲ್ಲ, ಓದಲಿಕ್ಕೆ ಮೆಟೀರಿಯಲ್ಸ್ ಇರಲಿಲ್ಲ, ಗೂಗಲ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಇವತ್ತು ಮಾಹಿತಿಗೆ ಶಾರ್ಟೇಜ್ ಇಲ್ಲ. ನಿಮಗೆ ಆಸಕ್ತಿ ಇದ್ದರೆ ಯಾವುದರಲ್ಲಿಯೂ ತಿಳ್ಕೊಂಡು, ಫಸ್ಟ್ ಈಸ್ ಆ್ಯಕ್ಷನ್ ಶುಡ್ ಬಿ ಬೇಸ್ಡ್ ಆನ್ ಸೈನ್ಸ್ ಆ್ಯಂಡ್ ನಾಲೆಜ್. ಸುಮ್ಮನೆ ಎಮೋಷನಲ್ ಆಗಿ ನಾನು ಟೈಗರ್ ಸೇವ್ ಮಾಡ್ತೇನೆ ಅನ್ನೋದು, ಹಿಸ್ಟಾರಿಕಲ್ ನಾಲೆಜ್ ಇಲ್ಲ, ಜನರಿಗೂ ಲ್ಯಾಂಡಿಗೂ ಹುಲಿಗೂ ಇದಕ್ಕಿರುವ ಸಂಬಂಧದ ಬಗ್ಗೆ ಇದೆಲ್ಲ ತಿಳುವಳಿಕೆ ಇಲ್ಲದೆ ನಾವು ಸಂರಕ್ಷಣೆ ಮಾಡ್ತೇವೆ, ನಾವು ಆ ಕ್ಯಾಂಪೇನ್ ಮಾಡ್ತೇವೆ, ಸೇವ್ ದ ಟೈಗರ್ ಕ್ಯಾಂಪೇನ್ ಮಾಡ್ತೇವೆ. ಇಟ್ ಬಿಕಮ್ಸ್ ಎ ಶೋ. ಸಫಾರಿಗೆ ಹೋಗೋದು, ಹುಲಿ ನ್ಯಾಷನಲ್ ಪಾರ್ಕ್ನಲ್ಲಿ ಸಫಾರಿ, ಇದು ಎಂಥದ್ದು ಫೆನ್ಸ್ ಹಾಕಿ ಪ್ರಾಣಿಗಳನ್ನು ಸಾಕೋದು. ವಿಲ್ಡರ್ನೆಸ್ ಪ್ರಿಸರ್ವೇಷನ್ ಅಂದರೆ ನೇಚರ್ನಲ್ಲಿ ಇರಬೇಕು. ಇಲ್ಲದಿದ್ದರೆ ಒಳ್ಳೆ ಝೂ ಮಾಡಿ ಅದನ್ನು ಝೂ ಅಂತ ಕರೀರಿ. ಅದು ಅಲ್ಲ ಇದು ಅಲ್ಲ, ಏನೇನೋ ಎಲ್ಲ ಮಾಡ್ತಾರೆ, ಅದಕ್ಕೂ ಸಪೋರ್ಟು, ಅದಕ್ಕೂ ದುಡ್ಡು. ತಿಳುವಳಿಕೆ ಕಮ್ಮಿ. ಮತ್ತು ಸ್ವಲ್ಪ ಮಟ್ಟಿಗೆ ಸಿನ್ಸಿಯರ್ ಇರುವವರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹೆಚ್ಚಿನವರು ತಿಳುವಳಿಕೆ ಕಮ್ಮಿ, ಮತ್ತು ಆ ಕಮಿಟ್ಮೆಂಟು ಒಂಥರ ವೀಕೆಂಡ್ ಲೆವೆಲ್ಲು, ಅದು ಇದು. ಅದ್ಭುತವಾದ ಒಂದು ನೇಚರ್ ಹಿಸ್ಟ್ರಿ ಫಿಲ್ಮ್ ಮಾಡ್ತಾರೆ, ಅದರಲ್ಲಿ ಪ್ರಾಣಿಗಳದ್ದು ಒಂದು ಶಾರ್ಟ್ ತೋರಿಸ್ತಾರೆ, ಒಂದು ದನ ಮೇಯಿಸೋ ಪಿಕ್ಚರ್ ತೋರಿಸ್ತಾರೆ, ಎಲ್ಲ ಚೆನ್ನಾಗಿದೆ ಇಲ್ಲಿ ಅಂತ ತೋರಿಸ್ಬಿಡ್ತಾರೆ. ಅದಕ್ಕೆ ಜನ ಹೋಗಿ ಫ್ಯಾಂಟಾಸ್ಟಿಕ್ ಫಿಲ್ಮ್ ಅಂದರೆ ಫೋಟೋಗ್ರಫಿ ಚೆನ್ನಾಗಿದೆ, ಪ್ರಾಣಿಗಳು ಚೆನ್ನಾಗಿ ಕಾಣ್ತವೆ,
ಸಮಸ್ಯೆ ಬಗ್ಗೆ ಮಾತಾಡ್ತೀರಾ, ಸಮಸ್ಯೆ ಪರಿಹಾರ ಏನು ಅಂತ ತಿಳ್ಕೊಳ್ತೀರಾ, ಆ ಪರಿಹಾರ ತರಬೇಕಾದ್ರೆ ಯಾವ ಅಡಚಣೆಗಳಿವೆ ಅಂತ ತಿಳ್ಕೊಳ್ತೀರಾ, ಅಥವಾ ಪರಿಹಾರವನ್ನು ಅಡಚಣೆಗಳನ್ನು ಹೇಗೆ ಎದುರಿಸ್ತೀರಾ, ಸ್ಟೆಪ್ ಬೈ ಸ್ಟೆಪ್ ಅನಾಲಿಸಿಸ್ ಇಲ್ಲ. ಒಂದು ಫೋಟೋ ತೋರಿಸಿ ಹುಲಿ ಉಂಟು, ಜನ ಉಂಟು, ದನ ಉಂಟು ಅಂದರೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇರ್ಬೋದು ಅಂತ. ಈ ರೀತಿ ಒಂಥರ ಈ ಅನ್ಇನ್ಫಾರ್ಮ್ಡ್ ಕನ್ಸರ್ವೇಷನ್ ಇವತ್ತಿಗೂ ಇದೆ. ಆ್ಯಂಡ್ ಇನ್ ಸಮ್ ಸೆನ್ಸ್ ಈ ಮೀಡಿಯಾ ಇರೋದ್ರಿಂದ ರಿಯಲ್ ಎಫೆಕ್ಟಿವ್ ನಾಲೆಡ್ಜ್ ಜಾಸ್ತಿ ಆದ ಹಾಗೆ ಈ ಮಿಸ್ಇನ್ಫಾರ್ಮೇಷನ್ ಸಹ ಮಲ್ಟಿಪ್ಲೈ ಆಗ್ತದೆ. ಈಗ ಇದೇ ನೋಡಿ ನೀವು, ಸೋಷಿಯಲ್ ಮೀಡಿಯಾ, ಗೂಗಲ್ ಫೀಡ್ ಎಲ್ಲ ಸುಮ್ಮನೆ ಅಲ್ಲಿ ಎಲ್ಲೋ ನಾಗರಹೊಳೆಯಲ್ಲಿ ಒಂದು ಹುಲಿ ಫೋಟೋ ಇದ್ದಿರ್ತದೆ, ಒಂದು ತಿಂಗಳ ನಂತರ ವಿಡಿಯೋ ಅದೇ ಅಲ್ಲಿ ತೆಗೆದದ್ದು ಅಂತ, ಇನ್ನೆಲ್ಲೋ ತೆಗೆದದ್ದು ಅಂತ ಸುಮ್ಮನೆ ಫಾರ್ವರ್ಡ್ ಮಾಡೋದು, ಹೆಸರು ಕಟ್ಕೊಳ್ಳೋದು, ಏನೋ ಇಟ್ಸ್ ಆಲ್ ಬಿಕಮ್ ಇಟ್ಸ್ ಮೇಕಿಂಗ್ ನಾಲೆಜ್ ಹಾರ್ಡರ್ ಬಿಕಾಸ್ ನಾಯ್ಸ್ ಈಸ್ ಓವರ್ವೆಲ್ಮಿಂಗ್ ದ ಸಿಗ್ನಲ್. ಆ ಸಿಗ್ನಲ್ಗಿಂತ ಈ ಗಲಾಟೆ ಜಾಸ್ತಿ ಆಗ್ತಾ ಇದೆ. ಸರ್, ಇದರ ನಡುವೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ಕೊಡೋದಾದ್ರೆ, ಕಾಡುಗಳ ಬಗ್ಗೆ, ವನ್ಯಜೀವಿಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂದ್ಕೊಂಡಿದ್ದರು ಅಥವಾ ಆ ಫೀಲ್ಡಲ್ಲಿ ಹೋಗಬೇಕು ಅಂದ್ಕೊಂಡಿದ್ದರು, ಯಾವೆಲ್ಲ ಸಬ್ಜೆಕ್ಟನ್ನು ಚೂಸ್ ಮಾಡ್ಬೋದು ಸರ್? ಇವತ್ತಿಗೂ ಅದ್ರ ಬಗ್ಗೆ ಒಳ್ಳೆ ಕಾಲೇಜ್ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಲೆವೆಲ್ನಲ್ಲಿ ಯಾವುದೂ ಇಲ್ಲ ಕಾರ್ಯಕ್ರಮಗಳು. ನಿಮ್ಮ ಬೇರೆ ಇದರಲ್ಲೆಲ್ಲ ಉಂಟು, ವೈಲ್ಡ್ ಲೈಫ್ನಲ್ಲಿ ಇಲ್ಲ. ಮಾಸ್ಟರ್ಸ್ ಆ್ಯಂಡ್ PhD ಲೆವೆಲ್ನಲ್ಲಿ ಇವೆ. ಮತ್ತು ನೀವು ಯಾಕೆ ಹೋಗ್ತೀರಿ ಅನ್ನೋದು ನಿಮ್ಮ ಪರ್ಪಸ್ ಏನು ಲೈಫ್ನಲ್ಲಿ. ನೀವು ಅಧ್ಯಯನ ಮಾಡಲಿಕ್ಕೆ ಹೋಗೋದಾದರೆ ಅದಕ್ಕೊಂದು ಬೇರೆ ರೀತಿ ಟ್ರೈನಿಂಗ್ ಬೇಕು. ನಾನು ಆ ಆಸಕ್ತಿಯಲ್ಲಿ ಹೋದವನು, ಈ ಬೇರೆ ಕೆಲಸ ಎಲ್ಲ ಮಾಡಿದ್ರು ನಾನು ಇದಕ್ಕೆ ಬಂದದ್ದು ಅಧ್ಯಯನದ ಸೈಂಟಿಸ್ಟ್ ಆಗಿ. ಇವು ಕನ್ಸರ್ವೇಷನ್ನೇ ನೀವು ಮಾಡಬೇಕು ಅಂತ ಆದರೆ, ಎಫೆಕ್ಟಿವ್ಲಿ ಕನ್ಸರ್ವೇಷನ್ ಮಾಡಬೇಕಾದ್ರೆ ನೀವು ಆಲ್ಮೋಸ್ಟ್ ಏನು ಫೀಲ್ಡ್ನಲ್ಲಿದ್ದರೂ ಮಾಡ್ಬೋದು. ಒಂದು ರೀತಿ ಹಾಬಿಯಾಗಿ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಸಾಕಷ್ಟು ಕಾಲಾವಕಾಶ ಇದೆಲ್ಲ ಇದ್ದರೆ ನೀವು ಫುಲ್ ಟೈಮ್ ಆಗಿಯೂ ಮಾಡ್ಬೋದು. ಒಂದು ಅತಿ ಆಸಕ್ತಿ ಇದ್ದವರು ಖಂಡಿತ ಗಮನ ಹರಿಸಬೇಕಾದದ್ದು, ಈಗ ಅರಣ್ಯ ಇಲಾಖೆಯಲ್ಲಿ ಎಲ್ಲ ಮಟ್ಟದಲ್ಲಿ ತುಂಬ ಜನ, ಈಗ ಒಂದು 10,000 ಜನ ಇರ್ಬೋದು ಕರ್ನಾಟಕದಲ್ಲಿ. ಅಲ್ಲಿ ಆ ಓಪನಿಂಗ್ಸಿಗೆ ಈ ಆಸಕ್ತಿ ಇದ್ದವರು ಅಷ್ಟು ಹೋಗುವ ಕಾಣೋದಿಲ್ಲ ನನಗೆ. ಅದು ನಿಮಗೆ ಬೆಸ್ಟ್ ವೇ ಆ್ಯಕ್ಚುಲಿ. ನೀವು ಆ ಸಿಸ್ಟಮ್ನಲ್ಲೇ ಇದ್ದು, ನಾನೇ ಒಂದು MSc ಪ್ರೋಗ್ರಾಮ್ ಶುರು ಮಾಡಿದ್ದೆ. ಆಗ ವೈಲ್ಡ್ ಲೈಫ್ ಇದ್ದು ಇರಲಿಲ್ಲ MSc ಪ್ರೋಗ್ರಾಮ್ ಇಂಡಿಯಾದಲ್ಲಿ ಒಳ್ಳೆಯದು. ನಾವು ಡಾಕ್ಟರ್ ವಿಜಯ ರಾಘವನ್ ಅಂತ ಮತ್ತೆ ಪ್ರಧಾನಮಂತ್ರಿಗಳ ಸೈಂಟಿಫಿಕ್ ಅಡ್ವೈಸರ್, ಅವರು ಡೈರೆಕ್ಟರ್ ಆಗಿದ್ದರು NCBSನಲ್ಲಿ. ನಾವು CWS, WCS, NCBS ಸೇರಿ ಅದು ಒಂದು ರೀತಿ ನನ್ನ ಹಿನ್ನೆಲೆ ನೋಡ್ಕೊಂಡು ನಾನು ಮಾಡಿದೆ. ಎಂಟ್ರೆನ್ಸ್ ಟೆಸ್ಟ್ ಭಾರಿ ಕಷ್ಟ ಇಟ್ಟಿದ್ದೆವು. ಬ್ಯಾಕ್ಗ್ರೌಂಡ್ ಏನು ಬೇಕಾದರೂ ಇರ್ಬೋದು. ನಿಮ್ಮ ಅಂಡರ್ ಗ್ರ್ಯಾಜುಯೇಟ್ ವೈಲ್ಡ್ ಲೈಫ್ನಲ್ಲಿ ಅಂತ ಹಾಕಿದರೆ ಯಾರು ಸಿಕ್ಕೋದಿಲ್ಲ. ಅಥವಾ ಝುವಾಲಜಿ ಅಂದರೆ ಅವರು ಕಲಿತ ಝುವಾಲಜಿ ಇದಕ್ಕೆ ಪ್ರಯೋಜನ ಇಲ್ಲ. ಅದಕ್ಕೆ ಯಾವ ಫೀಲ್ಡ್ನಲ್ಲಿ ಬೇಕಾದರೂ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಇರಬೇಕು, ನಮ್ಮ ಎಂಟ್ರೆನ್ಸ್ ಟೆಸ್ಟ್ ಪಾಸ್ ಆಗಬೇಕು, ಇಂಟರ್ವ್ಯೂ ಪಾಸ್ ಆಗಬೇಕು ಅಂತ ಮಾಡಿದೆವು. 1,500-2,000 ಜನ ಅಪ್ಲೈ ಮಾಡ್ತಿದ್ರು ಆಲ್ ಓವರ್ ಇಂಡಿಯಾ. ನಾವು 50 ಜನರನ್ನು ಇಂಟರ್ವ್ಯೂಗೆ ಕರೆದು 15 ಜನರನ್ನು ಸಿಲೆಕ್ಟ್ ಮಾಡ್ತಿದ್ದೆವು. ಸೊ ಟಾಪ್ ಕ್ಲಾಸ್ ಪೀಪಲ್ ವೇರ್ ನಿಜವಾಗಿ ಮೋಟಿವೇಟೆಡ್ ಪೀಪಲ್, ಬೇರೆ ಬೇರೆ ಫೀಲ್ಡಿಂದ, ಇಂಜಿನಿಯರು, ಈವನ್ ಸಾಫ್ಟ್ವೇರು. ಬಟ್ ಒಂದು 50% ಬಯಾಲಜಿ, ಫಾರೆಸ್ಟ್ರಿ ಬ್ಯಾಕ್ಗ್ರೌಂಡ್, ಉಳಿದವ್ರು ಎಲ್ಲರೂ ಇದೇ ಕೇಳೋದು, ನಾನು ಏನು ಮಾಡಲಿ, ನೋಡು ನಿಂಗೆ ಸಾಧ್ಯ ಆದರೆ IFS ತಗೊಂಡು ಡಿಪಾರ್ಟ್ಮೆಂಟಿಗೆ ಸೇರು ಅಂತ. 103 ಏನೋ, ನಾನು ರಿಟೈರ್ ಆಗೋ ಟೈಮಿಗೆ 100 ಮೇಲೆ ಕ್ಯಾಂಡಿಡೇಟ್ಸು ಕ್ವಾಲಿಫೈ ಆದರು. ಒಬ್ಬಳು ಹುಡುಗಿ IFSಗೆ ಹೋಗಿದ್ದಾಳೆ. ಯಾಕಂದರೆ ನಿಮಗೆ ಬೇರೆ ರಿಸರ್ಚು ಅದು ಇದು ಎಲ್ಲ ಇದ್ದರೆ, ಅಥವಾ NGO ಮಾಡ್ತಾರೆ, ಅದು ಅವ್ರು ಮಾಡೋದು ತಪ್ಪು ಅಂತಲ್ಲ, ಬಟ್ ಅದೊಂದು ಗ್ಯಾಪ್. ಈ ಫೀಲ್ಡಿಗೆ ಹೋಗುವವರು ಇದರಲ್ಲಿ ಇಂಟ್ರೆಸ್ಟ್ ಇದ್ದವರು ಬರ್ತಾ ಇಲ್ಲ. ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ತಾರೆ, ಏನೋ UPSCಯಲ್ಲಿ ಏನೋ ಮಾಡ್ತಾರೆ, ಕೈ ಚಳಕ, ಅಲ್ಲಿ ಹೋಗಿ ಸೇರ್ತಾರೆ, ಇಲ್ಲಿ ಹೋಗ್ತಾರೆ. ನಿಜವಾಗಿ ಇಂಟ್ರೆಸ್ಟ್ ಇದ್ದು ಬಂದವರು ಅಂತ ಭಾರಿ ಕಮ್ಮಿ. ಆ ಪ್ರಪೋರ್ಷನ್ ಹೆಚ್ಚಾಗಬೇಕು. ಆಗ ಅವರಿಗೂ ಅಷ್ಟೇ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಅದಕ್ಕೆ ನಿಮಗೆ ನಿಜವಾಗಿ ಆಸಕ್ತಿ ಇದ್ದರೆ, ಪ್ರಾಣಿಗಳನ್ನು ನೋಡ್ತಾ ಕಾಡಿನಲ್ಲೇ ಇದ್ದು ಅದನ್ನು ಉಳಿಸ್ಬೇಕು ಅಂದರೆ, ಬೆಸ್ಟ್ ಅರಣ್ಯ ಇಲಾಖೆಗೆ ಯಾವುದೇ ಹಂತದಲ್ಲಿ ನಿಮ್ಮ ಕೈಯಲ್ಲಿ ಯಾವುದಾಗ್ತದೋ ಅಲ್ಲಿ ಹೋಗಿ ಸೇರುವುದು. ಸರ್, ಫೈನಲಿ ಇವತ್ತು ಕಾಡಿಗೆ ಹೋಗಬೇಕು ಅನ್ಕೋತಾರೆ, ಕಾಡು ನೋಡಬೇಕು ಅನ್ಕೋತಾರೆ, ಪ್ರಾಣಿಗಳು ನೋಡಬೇಕು ಅನ್ಕೋತಾರೆ. ಸಾಕಷ್ಟು ಹೆದ್ದಾರಿಗಳು ಕೂಡ ಇರೋದ್ರಿಂದ ಹೆದ್ದಾರಿಲಿ ಹೋಗಿ ಬರೋದು ಒಂದು ಫ್ಯಾಷನ್ ಆಗ್ತಾ ಇದೆ. ಇಂಥವರಿಗೆ ಒಂದು ಅಮೂಲ್ಯ ಸಲಹೆ. ಹೆದ್ದಾರಿಯಲ್ಲಿ ಹೋಗಿ ಬರೋದು, ಅದು ಹೆದ್ದಾರಿ ಅಂದರೆ ನೀವು ರಾತ್ರಿ ಟ್ರಾಫಿಕ್ ಬ್ಯಾನ್ ಮಾಡ್ಬೋದು, ಇಲ್ಲದಿದ್ದರೆ ಏನು ಮಾಡ್ತೀರಿ. ಬಟ್ ನಮ್ಮ ಅರಣ್ಯಗಳಲ್ಲಿ
ಒಂದು ಮಾರ್ಪಾಡಾಗ್ತಾ ಇದೆ ನಮ್ಮ ಕಲ್ಚರ್ನಲ್ಲಿ. ಮೊದಲು ಯಾರೂ ಹೋಗ್ತಿರ್ಲಿಲ್ಲ. ನಾಗರಹೊಳೆಗೆ ನಾನು 60-65ರಲ್ಲಿ ಹೋದರೆ ರೆಸ್ಟ್ ಹೌಸ್ ಯಾವಾಗಲೂ ಖಾಲಿ ಇರ್ತಿತ್ತು. ಯಾರೋ ಒಂದು ನಂತರ ಹುಚ್ಚರು ಒಂದು ಇಷ್ಟು ಜನ ಬರ್ತಿದ್ರು. ಮಧ್ಯದಲ್ಲಿ ಎಲ್ಲ ಈಗೇನಾಗಿದೆ ಅಂದರೆ ಈ ಸ್ಯಾಂಕ್ಚುರಿಗೆ ಹೋಗೋದು ಒಂದು ಫ್ಯಾಷನ್ ಥರ ಆಗಿದೆ. ಅಲ್ಲಿ ಮದುವೆ, ಡೆಸ್ಟಿನೇಷನ್ ವೆಡ್ಡಿಂಗು. ನಮ್ಮಲ್ಲಿ ಈ ಥರ ಲಕ್ಸುರಿ ಟೂರಿಸಮ್ ಸ್ವಲ್ಪ ಹಾರ್ಡ್ಶಿಪ್ ಇದ್ದರೆ ಕಂಟ್ರೋಲ್ ಆಗ್ತದೆ ಅದು. ನೀವು ಆ ಸ್ವಿಮ್ಮಿಂಗ್ ಪೂಲು ಅದು ಇದು ನೀವು ವೈಲ್ಡ್ ಲೈಫ್ ನೋಡ್ಲಿಕ್ಕೆ ಹೋಗಬೇಕಾದ್ರೆ ಅಷ್ಟೆಲ್ಲ ಒಂದು ಡೀಸೆಂಟ್ ಅಕಾಮಿಡೇಷನ್ ಬೇಕು. ಆದರೆ ಅದೊಂದು ವಿಪರೀತ ಲಕ್ಸುರಿ ಓರಿಯೆಂಟೇಷನ್ ಬರ್ತಾ ಇದೆ. ಮತ್ತೊಂದು ಸುಮ್ಮನೆ ಒಂದು ಫೋಟೋ ತೆಗೆದು ಫೇಸ್ಬುಕ್ನಲ್ಲಿ ಹಾಕ್ಕೊಳ್ಳೋದು, ಈ ಥರ ಒಂದು ಫ್ಯಾಷನ್. ಅದು ನಿಜವಾದ ಪ್ಯಾಷನ್ ಅಲ್ಲ, ಫ್ಯಾಷನ್. ಇದೆಲ್ಲ ಸ್ವಲ್ಪ ಜನರ ಧೋರಣೆಗಳು ಬದಲಾಗಬೇಕು. ನೀವು ಹೋಗ್ತೀರಿ ಯಾಕೆ? ಈಗ ಯಾವುದೋ ಒಂದು ಆಸಕ್ತಿ ಇದ್ದರೆ ಹೋಗಬೇಕು. ಇಲ್ಲದೆ ಹೋದರೆ ನೀವು ಸುಮ್ಮನೆ ತಮಾಷೆಗೆ ಅಲ್ಲಿ ಹೋಗಿ ಟಿ ವಿ ನೋಡ್ಕೊಂಡು ಕೂರೋದು, ದೆನ್ ಯು ಕ್ಯಾನ್ ಗೋ ಸಮ್ವೇರ್ ಎಲ್ಸ್. ಅಲ್ಲ, ಜನರ ಎಂಟರ್ಟೈನ್ಮೆಂಟಿಗೆ ಡಿಸ್ನಿ ಲ್ಯಾಂಡ್ ಥರ ಇನ್ನೂ ನಮ್ಮ ದೇಶದಲ್ಲಿ ಬೇಕಾದಷ್ಟು ಬೇಕಾಗಿದೆ. ಯಾಕಂದರೆ ಈಗ ಮಧ್ಯಮ ವರ್ಗದವರಿಗೆ ಒಂದು ಇನ್ಕಮ್ ಉಂಟು, ಮಕ್ಕಳಿಗೆ ಇದು ತೋರಿಸ್ಬೇಕು. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ರಾಂಗ್. ಈ ರಿಮೋಟ್ ವಿಲ್ಡರ್ನೆಸ್ಸಿಗೆ ಹೋಗಿ ಅದು ಯಾಕೆ ಬೇಕು? ಅದು ಬೇರೆ ಕಡೆ ಮಾಡ್ಬೋದಲ್ಲ. ರೋಪ್ವೇ ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು. ಒಂದು ಶ್ರದ್ಧೆ ಇದ್ದು ಸ್ವಲ್ಪ ಕಷ್ಟಪಡುವವರಲ್ಲಿ ಹೋದರೆ ಇದು. ಈಗ ತುಂಬ ಸವಲತ್ತುಗಳು ಇದೆಲ್ಲ ವಿಪರೀತ ಆಗಿಬಿಟ್ಟಿದೆ. ಸುಮಾರು ಇದೆಲ್ಲ ಬರೆದಿದ್ದೇನೆ ನಾನು. ಎಷ್ಟು ಜನ ಓದ್ತಾರೋ ಗೊತ್ತಿಲ್ಲ. ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಪುಸ್ತಕಗಳನ್ನು ಬರೆದಿದ್ದೇನೆ. ಅದನ್ನು ಕನ್ನಡಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ನಾನು ಮಾಡಿದ್ದೇನೆ ಅಥವಾ ಇನ್ನೊಬ್ಬರು ಮಾಡಿದ್ದಾರೆ. ಬಟ್ ಒಂದೇನಂದರೆ ತಿಳುವಳಿಕೆ ಹೆಚ್ಚುವಂಥ ಓದುಗರು ಕಮ್ಮಿ ಆಗಿದ್ದಾರೆ, ಅಥವಾ ಓದುವ ಪ್ರವೃತ್ತಿ ಕಮ್ಮಿ ಆಗಿದೆ. ಸುಮ್ಮನೆ ಏನೋ ಈ ಅವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದದ್ದು ಇಟ್ ಈಸ್ ನಾಟ್ ನಾಲೆಜ್. ಯು ಹ್ಯಾವ್ ಟು ಡಿಗ್ ಡೀಪರ್. ಮತ್ತು ಅರ್ಥ ಯಾವ ಕ್ಷೇತ್ರದಲ್ಲಿ, ವೈಲ್ಡ್ ಲೈಫ್ ಅಂತ ನಾನು ಹೇಳೋದಿಲ್ಲ, ಆ ಕ್ಯೂರಿಯಾಸಿಟಿ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಅದು ನನ್ನ ಮೇಯ್ನ್ ಮೆಸೇಜ್. ಅದು ತಿಳುವಳಿಕೆ ಆಳವಾಗಿ ಹೋಗಿ. ಇವತ್ತು ರಿಸೋರ್ಸಸ್ ಉಂಟು, ನನ್ನ ಕೈಲಾದಷ್ಟು ನಾನು ಮಾಡಿದ್ದೇನೆ, ಬೇರೆಯವರು ಮಾಡಿದ್ದಾರೆ, ಅದು ಮುಖ್ಯ. ಧನ್ಯವಾದಗಳು ಸರ್. ನಮಸ್ಕಾರ. ಗೆಳೆಯರೆ, ಇಷ್ಟೊತ್ತು ರಾಜ್ಯದ ಕಾಡುಗಳ ಬಗ್ಗೆ, ಹುಲಿಗಳ ಬಗ್ಗೆ ಉಲ್ಲಾಸ್ ಕಾರಂತ್ ಅವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಹಾಗೆ ಡಾಕ್ಟರ್ ಉಲ್ಲಾಸ್ ಕಾರಂತ್ ಅವರು ಈ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಆ ಪುಸ್ತಕಗಳ ಲಿಂಕನ್ನು ನಾನು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ರಾಜ್ಯದ ವನ್ಯಜೀವಿಗಳ ಬಗ್ಗೆ, ಹುಲಿಗಳ ಬಗ್ಗೆ, ಮತ್ತಷ್ಟು ಪ್ರಾಣಿಗಳ ಬಗ್ಗೆ ಆಸಕ್ತಿ ಇದ್ದವರು ಈ ಪುಸ್ತಕಗಳನ್ನು ಖರೀದಿಸಿ ತಾವು ಓದಬಹುದು. ಮುಂದಿನ ಮಾತುಕತೆಯಲ್ಲಿ ಮತ್ತೊಬ್ಬ ಗಣ್ಯ ಅತಿಥಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.